ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ. ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. SIR ಮತದಾರರ ಪಟ್ಟಿಗೆ ನಡೀತಾ ಇರೋ ತೀವ್ರತರವಾದ ಪರಿಷ್ಕರಣೆ ಇದು ಪ್ರಾರಂಭ ಆಗ್ಲಿಕ್ಕೂ ಮುಂಚೆನೂ ಪ್ರಾರಂಭ ಆದ ಮೇಲೂ ಕೂಡ ಕಾಂಗ್ರೆಸ್ ಪಕ್ಷ ಕೇವಲ ನಮ್ಮ ರಾಜ್ಯದ ಮಟ್ಟದಲ್ಲಿ ಮಾತ್ರವಲ್ಲ, ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದು ಬಿಜೆಪಿ ತನ್ನ ಮತ ಬ್ಯಾಂಕ್ ಅನ್ನ ಭದ್ರಗೊಳಿಸಿಕೊಳ್ಳಲಿಕ್ಕೆ ಹಾಗೆ ವಿರೋಧ ಪಕ್ಷಗಳ ಮತ ಬ್ಯಾಂಕ್ ಅನ್ನ ಛಿದ್ರಗೊಳಿಸಲಿಕ್ಕೆ ಬಳಕೆ ಮಾಡ್ಕೊಳ್ತಾ ಇರುವ ಒಂದು ಅಸ್ತ್ರ ಅನ್ನೋ ಆರೋಪವನ್ನ ಮಾಡ್ತಲೇ ಬಂದಿದೆ. ಈ ದಿನಕ್ಕೂ ಕೂಡ ಅದು ಮುಂದುವರೆದಿದೆ. ಕೇಂದ್ರ ಚುನಾವಣಾ ಆಯೋಗವನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. SIR ಅನ್ನೋ ಹೆಸರಲ್ಲಿ ಸಕ್ರಮವಾದ ಮತದಾರರನ್ನ ಕೂಡ ಅಕ್ರಮ ಮಾಡುವ ಪ್ರಯತ್ನ ಮಾಡಲಾಗ್ತಾ ಇದೆ, ಇತ್ಯಾದಿ ಇತ್ಯಾದಿ. ನಮ್ಮ ರಾಜ್ಯದಲ್ಲಿ ಬೇಕೋ ಬೇಡವೋ ಒಟ್ನಲ್ ಪ್ರಕ್ರಿಯೆಗೆ ಸರ್ಕಾರ ಕೂಡ ಸ್ಪಂದಿಸ್ತಾ ಇದೆ. ಇದಕ್ಕೆ ಉದಾಹರಣೆ ಅನ್ನೋ ರೀತಿಯಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹಾಗೆ ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವರು ಕೂಡ SIR ಆಗಬೇಕು, ಎಲ್ಲ ಮತದಾರರು ಕೂಡ SIR ಪ್ರಕ್ರಿಯೆಯಲ್ಲಿ ಭಾಗಿ ಆಗಬೇಕು, ನಿಮ್ಮ ಮತಗಳನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಅದಕ್ಕೆ ಕಾಂಗ್ರೆಸ್ ಆಸ್ ಅ ಪಾರ್ಟಿ ಯಾವ ರೀತಿಯಾಗಿ ಬೆಂಬಲವಾಗಿ ನಿಲ್ಬೋದು, BLAಗಳ ಮೂಲಕ ಅದನ್ನು ನಾವು ಮಾಡ್ತೀವಿ ಅಂತ ಹೇಳಿ ಒಂದು ಕನ್ಕ್ಲೂಷನ್ ಅಂದೇ ಹೋದರೂ ಕೂಡ ಒಂದು ರೀತಿಯಲ್ಲಿ ಸಮझौता ಅನ್ನೋ ಮಟ್ಟಕ್ಕೆ SIR ಅನ್ನ ಇಲ್ಲಿನ ಅಂದರೆ ನಮ್ಮ ರಾಜ್ಯದ ಕಾಂಗ್ರೆಸ್ ಪಕ್ಷ ಕೂಡ ಒಂದು ಹಂತಕ್ಕೆ ಒಪ್ಕೊಂಡಿದೆ. ಆದರೆ ಈ SIR ನಲ್ಲಿ ಯಾರೆಲ್ಲರನ್ನ ಕೈ ಬಿಡಲಾಗತ್ತೆ ಅನ್ನೋ ಆತಂಕ ಇದೆಯೋ, ಬಹಳ ಪ್ರಮುಖವಾಗಿ ನೇರವಾಗಿ ಹೇಳೋದಾದ್ರೆ ಕಾಂಗ್ರೆಸ್ನ ವೋಟ್ ಬ್ಯಾಂಕಿಗೆ SIR ಮೂಲಕ ಧಕ್ಕೆ ತರೋ ಪ್ರಯತ್ನ ಕೇಂದ್ರದಿಂದ ಅಥವಾ ಬಿಜೆಪಿ ಪಕ್ಷದ ಕಡೆಯಿಂದ ಮಾಡಲಾಗಬಹುದು ಅನ್ನೋ ಅನುಮಾನ ಇದೆಯಲ್ಲ, ಈ ಅನುಮಾನಕ್ಕೆ ಉತ್ತರ ಕಂಡುಕೊಳ್ಳೋ ಪ್ರಯತ್ನದ ಭಾಗವಾಗಿ PRC ತರಲಿಕ್ಕೆ ಹೊರಟಿದೆ ರಾಜ್ಯ ಸರ್ಕಾರ ಅಥವಾ ತರ್ತಾ ಇದೆ ಅನ್ನೋ ಆರೋಪ ವಿರೋಧ ಪಕ್ಷದ ಕಡೆಯಿಂದ. ಏನಿದು PRC? ರಾಜ್ಯದಲ್ಲಿ ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಶಾಶ್ವತವಾಗಿ ನೆಲೆಸಿರುವಂತಹ ನಿವಾಸಿಗಳು ಅಂತ ಹೇಳಿ ನೀಡಲಾಗುವ ಪ್ರಮಾಣ ಪತ್ರ. ಹಾಗಾದರೆ ಈ PRC ನಿಜವಾಗ್ಲೂ SIR ನಿಂದ ತಪ್ಪಿ ಹೋಗುವ ಮತಗಳನ್ನು ಉಳಿಸ್ಕೊಳ್ಳೋ ಪ್ರಯತ್ನದ ಭಾಗವಾದ್ರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ನ ಮತ ಬ್ಯಾಂಕನ್ನು ಉಳಿಸ್ಕೊಳ್ಳಿಕ್ಕೆ ಈ PRC ಅಸ್ತ್ರವಾಗಿ ಬಳಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯನಾ? ಅಕ್ರಮ ಬಾಂಗ್ಲಾದೇಶಿ ನಿವಾಸಿಗಳನ್ನು ಉಳಿಸ್ಕೊಳ್ಳಿಕ್ಕೆ ಈ PRC ಅನ್ನೋ ಬಿಜೆಪಿಯ ಆರೋಪ ಏನಿದೆ, ಇದರಲ್ಲಿ ವಾಸ್ತವಾಂಶ ಇದೆಯಾ? ಸತ್ಯಕ್ಕೆ ಹತ್ತಿರವಾದ ಆರೋಪನ ಇದು? ಈ ರೀತಿಯ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕೋ ಪ್ರಯತ್ನವನ್ನು ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ರಾಜ್ಯದಲ್ಲಿ SIR ಪ್ರಾರಂಭಕ್ಕೂ ಮೊದಲಿನಿಂದಲೂ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಅನುಮಾನವನ್ನ ವ್ಯಕ್ತಪಡಿಸುತ್ತಲೇ ಇದೆ. ಬಿಜೆಪಿ ತನ್ನ ಅನುಕೂಲಕ್ಕೆ ತಕ್ಕ ಹಾಗೆ ಮತಪಟ್ಟಿ ಪರಿಷ್ಕರಣೆಗೆ SIR ಅನ್ನ ಬಳಕೆ ಮಾಡಿಕೊಳ್ತಾ ಇದೆ. ಚುನಾವಣಾ ಆಯೋಗ ಪಕ್ಷದ ಕೈಗೊಂಬೆಯಾಗಿದೆ. SIR ಮೂಲಕ ಕಾಂಗ್ರೆಸ್ ಮತ ಬ್ಯಾಂಕ್ ಒಡೆಯುವ ಹುನ್ನಾರ ನಡೆಸಲಾಗುತ್ತಿದೆ ಇತ್ಯಾದಿ ಆರೋಪ ಈಗಲೂ ಮುಂದುವರೆದಿದೆ. ಇದೆಲ್ಲದರ ನಡುವೆ ಗುಂಪು ಗುಂಪಾಗಿ SIR ಮಾಡಲಾಗ್ತಿರೋದನ್ನ ದೋಸ್ತಿ ಪಾಳೆಯ ವಿರೋಧಿಸಿದ್ದು ನಿಮಗೆ ಗೊತ್ತೇ ಇದೆ. ಇಷ್ಟೆಲ್ಲ ಗೊಂದಲದ ನಡುವೆ ರಾಜ್ಯ ಸರ್ಕಾರ ಇತ್ತೀಚೆಗೆ ಅಧಿಸೂಚನೆ ಹೊರಡಿಸಿರುವ ಕರ್ನಾಟಕ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ 2026 ಭಾರಿ ವಿವಾದಕ್ಕೆ ಕಾರಣವಾಗಿತ್ತು. SIR ಪ್ರಕ್ರಿಯೆಯಲ್ಲಿ ದಾಖಲಾತಿ ತೋರಿಸುವಲ್ಲಿ ವಿಫಲವಾಗಿ ಮತದಾನದ ಹಕ್ಕನ್ನ ಕಳೆದುಕೊಳ್ಳೋ ಆತಂಕ ಇರುವವರಿಗೆ PRC ಮೂಲಕ ಹಕ್ಕು ಕೊಡಿಸೋ ಯತ್ನ ಇದು. ಇದರಲ್ಲಿ ಅರ್ಹತೆ ಕೊಡೋಕೆ ಹೊರಟಿದೆ ಅನ್ನೋದು ವಿಪಕ್ಷಗಳ ಆರೋಪ. ಕೂಡಲೇ ಮಧ್ಯ ಪ್ರವೇಶಿಸುವಂತೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಪತ್ರ ಬರೆದಿದ್ದಾರೆ. ನಿಮ್ಮ ಉದ್ದೇಶ ಒಂದೇ, ನಿಮಗೆ ವೋಟ್ ಬ್ಯಾಂಕ್. SIR ನಡೀತಾ ಇರುವಾಗಲೇ ಇದನ್ನು ಮಾಡಿರುವಂಥ ಉದ್ದೇಶನೇ ಯಾವ ಇಲ್ಲಿಗಲ್ ವೋಟರ್ಸ್ ಅನ್ನ ನೀವು ಬಾಂಗ್ಲಾದೇಶದಿಂದ ವೆಸ್ಟ್ ಬೆಂಗಾಲ್ ಮೂಲಕ ಕರ್ಕೊಂಡು ಬಂದಿದ್ರಿ ಇಷ್ಟು ವರ್ಷಗಳ ಕಾಲ, ಕಳೆದ 20-25 ವರ್ಷಗಳ ಕಾಲ, ಅವರನ್ನ ಈ ರಾಜ್ಯದ ನಾಗರಿಕರು, ಈ ದೇಶದ ನಾಗರಿಕರು ಮಾಡಕ್ಕೆ ನೀವು ಹೊರಟಿದ್ದೀರಿ, ಅವರಿಗೆ ಪೌರತ್ವ ಕೊಡಕ್ಕೆ ಹೊರಟಿದ್ದೀರಿ. ಸರ್ಕಾರಿ ಅಧಿಕಾರಿಗಳೇ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ಕೊಡೋದು, ಕಾಂಗ್ರೆಸ್ ಪಕ್ಷ ಅದನ್ನ ಕೊಡಲ್ಲ. ಆರೋಪ ಮಾಡೋ ವಿಪಕ್ಷಗಳಿಗೆ ವಾಸ್ತವದ ಅರಿವೇ ಇಲ್ಲ ಅನ್ನೋದು ಸರ್ಕಾರದ ಸಮರ್ಥನೆ. ನಾವು ಕೊಟ್ಟ ತಕ್ಷಣನೇ ಇವರೆಲ್ಲ ಒಪ್ತಾ ಇದ್ದಾರಾ? ದರ್ ಇಸ್ ಅ ಪ್ರೊಸೆಸ್. ಈಗ ಇದಕ್ಕೆ ನಾವು ಇಲ್ಲಿಗಲ್ ಇಮಿಗ್ರೆಂಟ್ಸಿಗೆ ಮಾಡ್ತಾ ಇದ್ದೀವಿ, ಬಾಂಗ್ಲಾದೇಶಿಗೆ ಕೊಡ್ತಾ, ಏನಾದರೂ ಕಾಮನ್ ಸೆನ್ಸ್ ಇಟ್ಟು ಮಾತಾಡ್ತಾರಾ BJP ಅವರು?
ರಾಜಕೀಯ ವಾದ ಪ್ರತಿವಾದ ಏನೇ ಇರಲಿ, ಅಸಲಿಗೆ ಶಾಶ್ವತ ನಿವಾಸಿ ಅಂದ್ರೆ ಯಾರು? ಅದನ್ನ ದೃಢೀಕರಿಸೋ ಹಕ್ಕು ಯಾರಿಗಿದೆ? ಈ ಪ್ರಮಾಣ ಪತ್ರ ಕಾನೂನಾತ್ಮಕವಾಗಿ ಏನು ಮಾನ್ಯತೆ ಪಡೆದಿದೆ? ಎಸ್ಐಆರ್ ನಡೀತಿರೋ ಹೊತ್ತಲ್ಲೇ ಪಿಆರ್ಸಿ ಅಧಿಸೂಚನೆ ಹೊರಡಿಸಿದ್ದು ಯಾಕೆ? ನಾಗರಿಕರಿಗೆ ಇಂತಹದೊಂದು ಪ್ರಮಾಣ ಪತ್ರ ಕೊಡಲು ರಾಜ್ಯ ಸರ್ಕಾರಕ್ಕೆ ಸಂವಿಧಾನಾತ್ಮಕ ಅವಕಾಶ ಇದೆಯೇ? ವಿಪಕ್ಷಗಳ ಆರೋಪದಲ್ಲಿ ಸತ್ಯವಿದೆಯೇ? ಬನ್ನಿ ಚರ್ಚೆ ಮಾಡೋಣ. ಚರ್ಚೆ ಪ್ರಾರಂಭ ಮಾಡ್ಲಿಕ್ಕೆ ಮುಂಚೆ ವೀಕ್ಷಕರೇ, ನಿಮಗೆ ಗೊತ್ತಿದೆ ರಿಪಬ್ಲಿಕ್ ನಡೆದ ಮಹಾಭಾರತ ಚರ್ಚಾ ಕಾರ್ಯಕ್ರಮದ ಜನಾಭಿಪ್ರಾಯ ವೇದಿಕೆ ನಿಮಗಾಗಿ ಮುಕ್ತವಿದೆ. ಅದರಲ್ಲೂ ಇವತ್ತು ಮತದಾರರು ಅಂದರೆ ನಿಮ್ಮ ವಿಚಾರಕ್ಕೆ ಸಂಬಂಧಪಟ್ಟ ಟಾಪಿಕ್ ಆಗಿರೋದ್ರಿಂದ ನಿಮ್ಮ ಪಾಲ್ಗೊಳ್ಳುವಿಕೆ ಅತಿ ಹೆಚ್ಚಿರುತ್ತೆ ಅನ್ನೋ ನಿರೀಕ್ಷೆಯೊಂದಿಗೆ ಸ್ಕ್ರೀನ್ನ ಕೆಳಭಾಗದಲ್ಲಿ ತೋರಿಸಲಾಗ್ತಾ ಇರುವ ದೂರವಾಣಿ ಸಂಖ್ಯೆ ಅಥವಾ ವಾಟ್ಸ್ಆ್ಯಪ್ ಎಕ್ಸ್ ಖಾತೆಯ ಡೀಟೇಲ್ಸ್ ಮೂಲಕ ನೀವು ಕೂಡ ಚರ್ಚೆಯಲ್ಲಿ ಭಾಗಿಯಾಗಬಹುದು. ಈ ಆರೋಪ ಏನಿದೆಯಲ್ಲ, SIRನಿಂದ ತಪ್ಪಿ ಹೋಗಬಹುದಾಗಿದ್ದ ವೋಟ್ ಬ್ಯಾಂಕ್ ಅನ್ನ ಉಳಿಸ್ಕೊಳ್ಳೋ ಪ್ರಯತ್ನದ ಭಾಗವಾಗಿ PRCಯನ್ನ ಕೊಡ್ಲಿಕ್ಕೆ ಸರ್ಕಾರ ಮುಂದಾಗ್ತಿದೆ ಅಂತ ಹೇಳಿ ಈ ವಾದವನ್ನ ನೀವು ಒಪ್ತೀರಾ ಇಲ್ವಾ? ಈ ಬಗ್ಗೆ ಅಭಿಪ್ರಾಯವನ್ನ ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಚರ್ಚೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಚರ್ಚೆಯಲ್ಲಿ SIR ತಜ್ಞರಾದ PG ಭಟ್ ಸರ್ ಇದ್ದಾರೆ, ಹಾಗೆ ಕಾಂಗ್ರೆಸ್ನ ವಕ್ತಾರರಾದ ರಘು ದೊಡ್ಡೇರಿ ಅವರಿದ್ದಾರೆ, ಬಿಜೆಪಿ ವಕ್ತಾರರಾದ ಯದುಕುಮಾರ್ ಅವರಿದ್ದಾರೆ, JDS ವಕ್ತಾರರಾದ ರಾಜು ಗೌಡ್ರಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರಾದ ಇಟ್ನಾಳ್ ಸರ್ ಜಾಯ್ನ್ ಆಗೋ ನಿರೀಕ್ಷೆ ಇದೆ. ಹಾಗೆ ಮುಸ್ಲಿಂ ಮುಖಂಡರಾದ ಅಬ್ದುಲ್ ರಜಾಕ್ ಅವರು ಕೂಡ ಜಾಯ್ನ್ ಆಗೋ ನಿರೀಕ್ಷೆ ಇದೆ. ಅವರು ಬಂದ ನಂತರದಲ್ಲಿ ಅವ್ರನ್ನ ಪ್ರಶ್ನೆ ಮಾಡೋಣ. ಮೊದಲನೇದಾಗಿ ರಘು ದೊಡ್ಡೇರಿ ಅವರೇ, ತಮ್ಮಲೇ ಚರ್ಚೆಯನ್ನ ಪ್ರಾರಂಭ ಮಾಡ್ತಾ ಹಂಗೂ ಹಿಂಗೂ ಮಾಡಿ ಅಕ್ರಮ ಬಾಂಗ್ಲಾದೇಶಿ ನುಸುಳುಕೋರರಿಗೆ ರಾಜ್ಯದ ಪೌರತ್ವವನ್ನ ಕೊಟ್ಟು ಅಧಿಕೃತವಾದ ಮತದಾರರ ಗುರುತಿನ ಚೀಟಿಯನ್ನ ಕೊಟ್ಟು ಅವರನ್ನ ಇಲ್ಲಿನ ಪರ್ಮನೆಂಟ್ ರೆಸಿಡೆಂಟ್ಸ್, ಶಾಶ್ವತ ನಿವಾಸಿಗಳನ್ನಾಗಿ ಮಾಡಿಸಿಕೊಳ್ಳುವ ಪ್ರಯತ್ನದ ಭಾಗವಾಗಿ PRC, ಇದು ಬಿಜೆಪಿ ಆರೋಪ. ಅಲ್ಲ, ಬಿಜೆಪಿಗೇನು ಕಾನೂನಿನ ಅರಿವೇ ಇಲ್ಲದಿರ್ತಕ್ಕಂಥ ಒಂದು ಪಕ್ಷ ನಾನು ಏನಕ್ಕೆ ಉತ್ತರ ಕೊಡಲಿ? ಯಾಕೆ ಅಂತ ಅಂದರೆ ಮಾನ್ಯಕ್ಕೆ ಏನು ಶೋಭಾ ಕರಂದ್ಲಾಜೆ ಅವರು ಒಂದು ಪ್ರೆಸ್ ಮೀಟನ್ನು ಮಾಡಿದ್ದಾರೆ. ಕರ್ನಾಟಕ ಸರ್ಕಾರ ಇಲ್ಲಿಗಲ್ ಇಮಿಗ್ರೆಂಟ್ಸನ್ನು ಅಂದರೆ ಬಾಂಗ್ಲಾದೇಶದಿಂದ ಬಂದಿರತಕ್ಕಂಥ ಇಮಿಗ್ರೆಂಟ್ಸ್ಗೆ ರೈಟ್ಸ್ ಕೊಡೋದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನಾನು ಅವ್ರನ್ನ ಪ್ರಶ್ನೆ ಕೇಳ್ತೇನೆ, 4000 ಕಿಲೋಮೀಟರ್ ಇದೆ ಬಾಂಗ್ಲಾದೇಶ್ ಟು ಬೆಂಗಳೂರು, 4000 ಕಿಲೋಮೀಟರ್ ಅವರೇ ನಡ್ಕೊಂಡು ಬಂದ್ಬಿಟ್ರ ಅಂದರೆ ಇಲ್ಲಿರ್ತಕ್ಕಂಥ ಮೆಜಾರಿಟಿ ರಾಜ್ಯಗಳು ಇವ್ರದೇ ಇರಬೇಕಾದ್ರೆ ಅವರು ಬಾಂಗ್ಲಾದೇಶನ ಒಳಗಡೆ ಬಿಟ್ಟವ್ರು ಯಾರು? ಕಳೆದ 12 ವರ್ಷಗಳಿಂದ ಇವರೇ ಅಧಿಕಾರದಲ್ಲಿದ್ದಾರೆ. 12 ವರ್ಷದ ಅಧಿಕಾರದಲ್ಲಿದ್ದು ಆದ್ರೂ ಯಾಕೆ ಇವ್ರನ್ನ ಒಳಗಡೆ ಬಿಟ್ಟಿದ್ದಾರೆ? ಅದನ್ನ ಚರ್ಚೆ ಮಾಡೋದು ಆಮೇಲೆ ಕೊಡ್ತಾ ಇದೀವಿ, ಅದು ಆಮೇಲೆ ಚರ್ಚೆ ಮಾಡ್ತೀನಿ. ಬಟ್ ಇಮಿಗ್ರೆಂಟ್ಸ್ ಈ ದೇಶದ ಒಳಗಡೆ ಬಂದಿದ್ದಾರೆ ಅಂತಂದ್ರೆ 12 ವರ್ಷದ ಇವ್ರು ಬಿಟ್ಟಿರ್ಬೇಕು, ಇಲ್ಲ ಹಿಂದೆ ಬಂದಿರೋನ್ನ ಇವ್ರು ಒಳಗಡೆ ಕಳಿಸಿಲ್ಲ ಅಂತ ಅರ್ಥ. ಸೊ ಅಂದ್ರೆ ಏನಂತ ಅರ್ಥ? ಇವರ ಏನು ವೈಫಲ್ಯಗಳನ್ನ ಯಾರೋ ಹಣೆಗೆ ಕಟ್ಟುವಂತ ಕೆಲಸವನ್ನ ಮಾನ್ಯ ಶೋಭಾ ಕರಂದ್ಲಾಜೆ ಅವ್ರು ಮಾಡ್ತಾ ಇದ್ದಾರೆ. ಸೊ ನಾನು ಹೇಳ್ತಾ ಇರ್ತಕ್ಕಂಥದ್ದು 2011 ಸಕಾಲ ಆಕ್ಟ್ ಆಫ್ ಕರ್ನಾಟಕ ಕ್ಲಿಯರ್ ಆಗಿ ಹೇಳ್ತದೆ, ಬೋನಾಫೈಡ್ ಸರ್ಟಿಫಿಕೇಟ್. ಇವತ್ತೇನು PRC ಅಂತ ಹೇಳ್ತಾ ಇದೀವಿ, ಇದು ಇಟ್ಸ್ ಎ ಸ್ಟೇಟ್ ಸಬ್ಜೆಕ್ಟ್. ಸ್ಟೇಟ್ಸ್ ಹ್ಯಾವ್ ಆಲ್ ದ ರೈಟ್ ಟು ಇಶ್ಯೂ PRC. ಹಾಗಿದ್ರೆ ಇವ್ರಿಗೆ ಇನ್ನು ಕರ್ನಾಟಕದಲ್ಲಿ PRC ಇಶ್ಯೂ ಮಾಡೋದು ಬೇಡ ಅಂತಂದ್ರೆ ಇವರೇ ಅಧಿಕಾರದಲ್ಲಿ ಇರ್ತಕ್ಕಂಥ 7 ರಾಜ್ಯಗಳಲ್ಲಿ 6 ರಾಜ್ಯಗಳು ಏನು ನಾರ್ತ್ ಈಸ್ಟರ್ನ್ ಸ್ಟೇಟ್ಗಳಿದೆ, 6 ರಾಜ್ಯಗಳಲ್ಲಿ PRC ಇಶ್ಯೂ ಮಾಡ್ತಾ ಇದ್ರಿ. ಯಾಕೆ ಸ್ಟಾಪ್ ಮಾಡಿಲ್ಲ ನೀವು? ಅಂದ್ರೆ ಕೇವಲ ಬೂಟಾಟಿಕೆ ನಾಟಕಗಳನ್ನ, ಹಿಪೋಕ್ರೆಟಿಕ್ ನಾಟಕಗಳನ್ನ ಆಡೋದಕ್ಕೆ ನಿಲ್ಲಿಸಿ. ರಾಜ್ಯದ ಜನತೆ ಪ್ರಬುದ್ಧರಿದ್ದಾರೆ. ನೀವು ಹೇಳಿದಂತ ಏನು ಇದಿದ್ದೆಲ್ಲ ಅದನ್ನೆಲ್ಲ ಕೇಳುವಂತ ಜನಗಳಲ್ಲ. ಸೊ ಇನ್ನೊಂದು ವಿಚಾರ, ಈಗ ಇನ್ನೊಂದು ವಿಚಾರಕ್ಕೆ ಹೋಗ್ಲಿಕ್ಕೆ ಮುಂಚೆ ನಿಮ್ಮದೇ ಮಾತಿಗೆ ಒಬ್ಜೆಕ್ಷನ್ ಅಥವಾ ಒಂದು ಅನುಮಾನ ಅಂತಾನೆ ಅನ್ಕೊಳ್ಳಿ. ಈಗ 4000 ಕಿಲೋಮೀಟರ್ ಇಂದ ನಡ್ಕೊಂಡು ಬಂದಿರ್ತಾರಾ, ಬಿಟ್ಟವ್ರು ಯಾರು ಅಂತೆಲ್ಲ ನೀವು ಪ್ರಶ್ನೆ ಮಾಡಿದ್ರಿ. ಬಟ್ ಬೇಸಿಕ್ ಪ್ರಶ್ನೆ ರಘು ದೊಡ್ಡೇರಿ ಅವರೇ, ನಮ್ಮ ರಾಜ್ಯದಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ಅಕ್ರಮವಾಗಿ ಬಂದಂತಹ ಬಾಂಗ್ಲಾದೇಶಿಗರು ಅಥವಾ ಬೇರೆ ದೇಶದವರು ಇದ್ದಾರೋ ಅಥವಾ ಇಲ್ವೋ? ನಿಮ್ಮ ಗಮನ ಏನು ಇದ್ರ ಬಗ್ಗೆ? ನಿಮ್ಮ ಒಪಿನಿಯನ್ ಏನು ಅಂತ ಹೇಳಿ. ಅಕ್ರಮ ನಿವಾಸಿಗಳು ಇದ್ದಾರಾ ಇಲ್ವಾ ಅಂತ ನೋಡಿ, ರಾಜ್ಯ ಸರ್ಕಾರದ ಜವಾಬ್ದಾರಿ ಬಾಂಗ್ಲಾದೇಶಿ ನಿವಾಸಿಗಳು ನೇರವಾಗಿ ಕರ್ನಾಟಕದಲ್ಲಿ ಇದ್ದಾರಾ ಇಲ್ವಾ? ಅದು ಕೇಂದ್ರ ಸರ್ಕಾರ ಹೇಳ್ಬೇಕು. ಹೇಳಿ ಇದ್ದಾರಾ ಇಲ್ವಾ? ರಘು ದೊಡ್ಡೇರಿ ಅವರೇ, ಅಕ್ರಮ ಬಾಂಗ್ಲಾದೇಶಿ ನಿವಾಸಿಗಳು ರಾಜ್ಯದಲ್ಲಿ ಇದ್ದಾರಾ ಇಲ್ವಾ? ರಾಜ್ಯ ಸರ್ಕಾರದ ಏನು ರೆಸ್ಪಾನ್ಸಿಬಿಲಿಟಿ ಇಲ್ಲ, ಸ್ಥಳೀಯ ಪೊಲೀಸರದೇನು ರೆಸ್ಪಾನ್ಸಿಬಿಲಿಟಿ ಇಲ್ಲ, ಸ್ಥಳೀಯ ಗೃಹ ಇಲಾಖೆದೇನು ಇಲ್ಲ. ಆಯ್ತು, ನಾವು ಇನ್ ಡೀಟೇಲ್ ಹೋಗೋಣ. ನನ್ನ ಸಿಂಪಲ್ ಪ್ರಶ್ನೆ ಎಸ್ ಆರ್ ನೋ ಅಷ್ಟೇ. ಸುವ್ಯವಸ್ಥೆಯನ್ನು ಕಾಪಾಡೋದು ರಘು ದೊಡ್ಡೇರಿ ಅವರೇ, ನೀವು ಎಸ್ಕೇಪ್ ಆಗ್ತಿದ್ದೀರಿ ಪ್ರಶ್ನೆಯಿಂದ. ನನ್ನ ಸಿಂಪಲ್ ಪ್ರಶ್ನೆ ಬಹಳ ತಾಳ್ಮೆಯಿಂದ ಕೇಳ್ತಾ ಇದ್ದೀನಿ. ರಘು ದೊಡ್ಡೇರಿ ಅವರೇ, ಸಿಂಪಲ್ ಪ್ರಶ್ನೆ, ನೀವು ಎಲಾಬ್ರೇಟ್ ಆಗಿ ಉತ್ತರ ಕೊಡಿ, ಬೇಡ ಅನ್ನೋದಿಲ್ಲ. ಬಟ್ ಎಸ್ ಆರ್ ನೋ ಹೇಳಿ. ಅಕ್ರಮವಾಗಿ ಬಂದು ಇಲ್ಲಿ ನೆಲೆಸಿರ್ತಕ್ಕಂಥ ಇಲ್ಲಿನ ಪ್ರಜೆಗಳು ಅಲ್ಲದವರು ಇದ್ದಾರಾ ಇಲ್ವಾ ರಾಜ್ಯದಲ್ಲಿ? ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರೋದೇ ಇಲ್ಲ ಅಂತ ಹೇಳ್ತಾ ಇದ್ದೀನಲ್ಲ ನಾನು. ರಾಜ್ಯ ಸರ್ಕಾರ
ಸಾಮಾನ್ಯ ನನ್ನ ನಾಗರಿಕನಾಗಿ ಒಂದ್ ನಿಮಿಷ. ರಘುದೊಡ್ಡೇರಿ ಅವರೇ, ನೀವು See. ಕಾಂಗ್ರೆಸ್ ಪಕ್ಷದ ವಕ್ತಾರರು ಅನ್ನೋದನ್ನು ಮರ್ತು ಬಿಡಿ, ಇದೊಂದು ಟಿವಿ ಡಿಬೇಟ್ ಅನ್ನೋದನ್ನು ಕೂಡ ಒಂದ್ 10 ಸೆಕೆಂಡ್ ಮರ್ತು ಬಿಡಿ. ಸಿಂಪಲ್ ಪ್ರಶ್ನೆ, ಅಕ್ರಮ ನಿವಾಸಿಗಳು ಇದ್ದಾರಾ? ಅಕ್ರಮ ನಿವಾಸಿಗಳು ಒಬ್ಬ ಇದ್ದಾರಾ? ನಾಗರಿಕರಾಗಿ ನೀವೇನ್ ಗಮನಿಸಿದ್ದೀರಿ? ಅದು ನನಗೆ ಮಾಹಿತಿ ಇಲ್ಲ. ಯಾಕೆ ಅಂತಂದ್ರೆ ನಾನು ಕೇಂದ್ರ ಸರ್ಕಾರ ಓಪನ್ ಆಗಿ ಯಾವ್ದು ರಿಲೀಸ್ ಮಾಡಿಲ್ಲ. ಅವ್ರು ರಿಲೀಸ್ ಮಾಡಿದ್ರೆ ಮಾಹಿತಿ ನೀವು ಕೊಡಿ, ನಾನು ರಿಲೀಸ್ ಮಾಡ್ತೀನಿ, ಚರ್ಚೆ ಮಾಡ್ತೀನಿ. ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಉತ್ತರವನ್ನ ನಾನೇ ಕೊಡ್ಲಿ. ಸೊ ನಾನಿವತ್ತು PRC ವಿಚಾರವಾಗಿ ಮಾತಾಡ್ತೀನಿ. PRC ಯಾಕೆ ಕೊಡಬಾರ್ದು? PRC ಇಸ್ ನಥಿಂಗ್ ಬಟ್ ಎ ಬೋನಫೈಡ್. PRC ಇಸ್ ನಥಿಂಗ್ ಬಟ್ ಎ ಬೋನಫೈಡ್ ಸರ್ಟಿಫಿಕೇಟ್. ಓಕೆ, ಕಳೆದ 16 ವರ್ಷಗಳಿಂದ ನಾವು PRC ಅನ್ನ ಮಕ್ಕಳಿಗೆ ಎಜುಕೇಶನ್ ಆಲ್ರೆಡಿ ಕೊಡ್ತಿದ್ದೇವೆ. ನಾವು ಯಾವ ಮಕ್ಕಳುಗಳು ಸ್ಟಡಿ ಮಾಡ್ಬೇಕಿಲ್ಲ, 10 ವರ್ಷ ಸ್ಟಡಿ ಮಾಡಿರ್ತಾರೆ ಆ ಮಕ್ಕಳುಗಳಿಗೆ ಮತ್ತೆ ಒಂದಷ್ಟು ಸರ್ಟಿಫಿಕೇಟ್ ಡಾಕ್ಯುಮೆಂಟ್ಸ್ ಇದೆ, ಬರ್ತ್ ಸರ್ಟಿಫಿಕೇಟ್, ಲ್ಯಾಂಡ್ ರೆಕಾರ್ಡ್ಸ್ಗಳು, ಆ ರೀತಿ ಎಜುಕೇಶನ್ ಸರ್ಟಿಫಿಕೇಟ್ಗಳು ಅಂತ ಹೇಳಿ ಆ ರೆಕಾರ್ಡ್ ಅನ್ನೆಲ್ಲ ಉಪಯೋಗಿಸ್ಕೊಂಡು ನಾವು ತೀರ್ಮಾನ ಮಾಡ್ತೇವೆ ಇವರು PRC ಅಂತ ಹೇಳಿ. ಅದೊಂದು ರೂಲ್ಸ್ ಇದೆ, ಅದು ಅಪ್ಲೈ ಮಾಡಿದ ತಕ್ಷಣ ಎಲ್ಲರಿಗೂ ಕೊಟ್ಬಿಡ್ತೀವಾ? ಸೊ ಅದು ಕೇಂದ್ರ ಸರ್ಕಾರಕ್ಕೂ ಹೋಗ್ತದೆ. ಆ ರೀತಿ ಏನಾದ್ರು ಇಲ್ಲಿಗಲ್ ಇಮಿಗ್ರೆಂಟ್ಸ್ ಇದ್ದಾರೆ, ಕೇಂದ್ರ ಸರ್ಕಾರ ಸಬ್ಮಿಟ್ ಮಾಡ್ತೀವಿ, ನೀವು ಡಿಪೋರ್ಟ್ ಮಾಡಿ ಅಂತ ಹೇಳ್ತೀವಿ. ನಾನು ಪ್ರಶ್ನೆ ಕೇಳ್ತಾ ಇರೋದು, ನೀವು ಇಲ್ಲಿಗಲ್ ಇಮಿಗ್ರೆಂಟ್ಸ್ ಅಂತ ಕಳೆದ 12 ವರ್ಷದ ಟಮಟೆ ಬಾರಿಸ್ತಾ ಇದ್ದೀರಿ. ಎಷ್ಟು ಜನ ಕಳ್ಸಿದಿರಿ ನೀವು ದೇಶ ಬಿಟ್ಟು? ಅಂದ್ರೆ ನೀವು ಅಸಮರ್ಥ ಗೃಹ ಸಚಿವರಿದ್ದಾರೆ, ಅಸಮರ್ಥ ಬಿಜೆಪಿ ಇದೆ. ಮಾತಾಡಕ್ಕೆ ನೀವು ಏನು ಅಂದ್ರೆ ಬೇರೆ ಉತ್ತರ ಇಲ್ಲ ನಿಮ್ಮ ಹತ್ರ. ನಿಮ್ ಕೈಲಿ ಅದನ್ನ ತಡೆಯಕ್ಕೂ ಆಗಲ್ಲ, ಇರೋನ್ ಹೊರಗಡೆ ಕಳ್ಸಕ್ಕೂ ಆಗಲ್ಲ. ಕೇವಲ ಬೂಟಾಟಿಕೆ ನಾಟಕವನ್ನು ನಿಲ್ಲಿಸಿ ವಾಸ್ತವಕ್ಕೆ ಬನ್ನಿ. ಸರ್, ಇನ್ನೊಂದಷ್ಟು ಆರೋಪಗಳಿಗೆ ನಿಮ್ಮಿಂದಲೇ ಉತ್ತರ ಬೇಕು. ಯಾಕಂದ್ರೆ ಆಡಳಿತಾರೂಢ ಪಕ್ಷದವರು ಬಿಫೋರ್ ಗೋಯಿಂಗ್ ದಟ್ ನೀವು ಮಾಹಿತಿ ಇಲ್ಲ ಅಂತ ಇದ್ರಿ. ಸಾಮಾನ್ಯ ಪ್ರಜೆಯಾದವರಿಗೆ ನನಗೆ ಗೊತ್ತಿರೋ ಹಾಗೆ ಅವರ ಕರ್ತವ್ಯ ಕೂಡ ನಮ್ಮ ಸುತ್ತಮುತ್ತ ಯಾರಿದ್ದಾರೆ ಯಾರಿಲ್ಲ ಅನ್ನೋದನ್ನ ತಿಳ್ಕೊಳ್ಳೋದು. ಇದಕ್ಕೆ ಕೇಂದ್ರ ಸರ್ಕಾರನೇ ಮಾಹಿತಿ ಬಿಡುಗಡೆ ಮಾಡಬೇಕು ಅನ್ನೋದಿಲ್ಲ. ಸುದ್ದಿ ಮಾಧ್ಯಮವಾಗಿ ಅನೇಕ ಜವಾಬ್ದಾರಿಯುತ ಮಾಧ್ಯಮಗಳು ಇನ್ಕ್ಲೂಡಿಂಗ್ ರಿಪಬ್ಲಿಕ್ ಕನ್ನಡ ಅನೇಕ ಬಾರಿ ಪೊಲೀಸರು ಹೋಗಿ, ಸರ್ ಸ್ಟೇಟ್ ಪೊಲೀಸ್, ಕರ್ನಾಟಕ ರಾಜ್ಯದ ಪೊಲೀಸರು ಹೋಗಿ ಇಂಥ ಅಕ್ರಮ ನಿವಾಸಿಗಳನ್ನ ಗುರುತಿಸಿದ್ದು, ಅವರನ್ನ ಎನ್ಕ್ವೈರಿ ಮಾಡಿದ್ದನ್ನ ಸುದ್ದಿ ಪ್ರಸಾರ ಮಾಡ್ತಿರ್ತೀವಿ. ಅದನ್ನ ನೀವು ನೋಡಿದ್ದಿದ್ರೆ ಬಹುಶಃ ಗೊತ್ತಾಗಿರ್ತಿತ್ತು, ನೀವು ನೋಡಿಲ್ವೇನೋ. ಎನಿವೇ, ಕಮಿಂಗ್ ಬ್ಯಾಕ್ ಟು ದಿಸ್, ಏನಿದು PRC ಬರ್ತಾ ಯದುಕುಮಾರ್ ಅವರೇ, ನಾವೇನು ಹೊಸದಾಗೇನು ಮಾಡ್ತಾ ಇಲ್ಲ ಇದನ್ನ. ಈ ಹಿಂದೆ ಕೂಡ ನಾವು ಈ ಪ್ರಮಾಣ ಪತ್ರವನ್ನ ಕೊಡ್ತಾ ಇದ್ವಿ. ಎಲ್ಲದರಲ್ಲೂ ಕೂಡ ರಾಜಕೀಯವನ್ನ ಹುಡುಕೋ ಪ್ರಯತ್ನವನ್ನ ಬಿಜೆಪಿಗರು ಮಾಡ್ತಾ ಇದ್ದಾರೆ. ಹೀಗೆ ಮಾಡೋದು ಒಳ್ಳೇದಲ್ಲ ಹೇಳಿರೋದು ಯಾರು? ಡೆಪ್ಯೂಟಿ CM ಪರಮೇಶ್ವರ್ ಅವರು. ಮೇಡಮ್, ಈಗ ಇದರಲ್ಲಿ ರಾಜಕೀಯ ಅನ್ನೋದೇನು ಇಲ್ಲ. ಒಂದು ಫಸ್ಟ್ ಅಂತಾರೆ, ಯಾರು ಭಾರತದ ಪ್ರಜೆಯಾಗಿರ್ತಾರೋ ಅವರಿಗೆ ಓಟಿನ ಹಕ್ಕು ಕೊಡಲೇಬೇಕಾಗುತ್ತೆ. ದಟ್ ಈಸ್ ಅ ಫಂಡಮೆಂಟಲ್ ರೈಟ್. ಫಂಡಮೆಂಟಲ್ ಅಂದ್ರೆ ಒನ್ ಸಿಟಿಸನ್ಸ್ಗೆ ಒನ್ ವೋಟ್ ಅನ್ನೋದು ಇದ್ದೇ ಇರುತ್ತೆ. ಆದರೆ ಇವರು ಮಾಡ್ತಾ ಇರುವಂತ ಈ PRC ಶಾಶ್ವತ ಒಂದು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡುವಂತ ಟೈಮಿಂಗ್ಸ್ ಏನ್ ಮೇಡಮ್? ಇದು SIR ನಡೀತಾ ಇರಬೇಕಾದಾಗ, ರಾಜ್ಯದಲ್ಲಿ SIR ನಡೀತಾ ಇರಬೇಕಾದಾಗ ಈ ಟೈಮಿಂಗ್ಸ್ ಯಾವ್ದಿದೆ ಅಂತೆ, ಮತ್ತೆ ಯಾವ ಆಧಾರದ ಮೇಲೆ ಇವ್ರು ಕೊಡ್ತಾರಂತದಲ್ಲಿ ನಾ ಹೇಳ್ತಾ ಇರೋದು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಗ್ಯಾರಂಟಿ 1 ನೇಷನ್ 1 ಸಿಟಿಸನ್ಶಿಪ್ಸ್ ಕೊಡುವಂತ, ಪೌರತ್ವ ಕೊಡುವಂಥದ್ದು ಕೇಂದ್ರ ಸರ್ಕಾರದ ಕರ್ತವ್ಯದಲ್ಲಿ, ಕೇಂದ್ರ ಸರ್ಕಾರದ ಇದ್ರಲ್ಲಿ ಬರುವಂಥದ್ದು. ಇವರೊಂದು ಸ್ಟೇಟ್ ನಲ್ಲಿ ಒಂದು ಪ್ಯಾರಲಲ್ ಮೆಕ್ಯಾನಿಸಮ್ ಮಾಡುವಂಥದ್ದು, ಅದನ್ನ ಕಾನ್ಸ್ಟಿಟ್ಯೂಷನಲ್ ಫಂಡಮೆಂಟಲ್ ರೈಟ್ಸ್ ನ ಅಂಡರ್ಮೈನ್ ಮಾಡುವಂತದ್ದ ಕರ್ತವ್ಯ ಇವ್ರಿಗೆ ಯಾರು ಕೊಟ್ಟಿದ್ದಂಥದ್ದು? ಮತ್ತೆ ಇವ್ರಿಗೆ ಅದು PRC ಸರ್ಟಿಫಿಕೇಟ್ ಕೊಡುವಂತ ಅಧಿಕಾರನ ಕೊಟ್ಟಿದಂಥದ್ದು ಒಬ್ಬ RI-ಗೆ. ಮೇಡಮ್, ಇದೇ RI-ಗಳನ್ನೇ ಇವರ ಸರ್ಕಾರದಲ್ಲೇನೆ ಲಕ್ಷಾಂತರ ಅಂತಾರೆ ಇದು ರೇಷನ್ ಕಾರ್ಡ್ಸ್ಗಳನ್ನ ಇವರ ಅಧೀಕ್ಷಣದಲ್ಲೇ ಕೊಟ್ಟಿದ್ದಂಥದ್ದು. ಇವರ ಅಧೀಕ್ಷಣದಲ್ಲಿ ಮೊನ್ನೆ ರಿವ್ಯೂ ಮಾಡಿದಾಗ ಲಕ್ಷಾಂತರ, ಸುಮಾರು 12-15 ಲಕ್ಷ ಏನಂತಾರೆ ರೇಷನ್ ಕಾರ್ಡ್ ನ ಡೆಲೀಟ್ ಮಾಡಿದಂಥದ್ದು. ಇಂಥ ಅಧಿಕಾರಿಗಳು ಸರ್ಕಾರದ ಗಮನಕ್ಕಿಲ್ದೇನೆ ಕೊಟ್ಟಿದಂಥದ್ದು, ಮತ್ತೆ ಸರ್ಕಾರಕ್ಕೆ ಗಮನಕ್ಕೆ ಬಂದ ಹಾಗೆ ನಡೆಸಿದಂಗೆನೆ ರದ್ದು ಮಾಡೋಂಥದ್ದು. ಇಂಥ ಅಧಿಕಾರಿಗಳ ಕೈ ಮೇಲೆ ನಮ್ಮ ಏನಂತಾರೆ ಈ PRC ಸರ್ಟಿಫಿಕೇಟ್ ಕೊಡಕ್ಕಾಗುತ್ತೆ ಮೇಡಮ್? ನಾವ್ ಹೇಳುವಂಥದ್ದು, ಇದು ದೇಶದ ಏಕತೆಗೆ ಭದ್ರತೆಗೆ ಇದೊಂದು ಕಳಂಕ. ಇದು ಕಳಂಕ, ಮತ್ತೆ ಇಟ್ ಈಸ್ ಅ ನ್ಯಾಷನಲ್ ಥ್ರೆಟ್ಸ್. ಅದು ಈ ತರದ್ ಇರ್ಬೇಕಾದಾಗ ಇವರು ಬಂದು ಮೇಡಮ್, ಈಗಾಗಲೇ ಇವರು ಎಲ್ಲಾರನ್ನು ಬಂಧುಗಳು ಅಂತ ಅನ್ಬಿಟ್ಟು ಅವ್ರದೇ ಸರ್ಕಾರ ಅಂತ ಹೇಳಿದಂತದ್ದಾಯ್ತು. ಈಗ ಅದ್ರ ಜೊತೆಗೆ ಅಕ್ರಮ ನಿವಾಸಿಗಳನ್ನ ಬಂಧುಗಳಂತ ಇನ್ನೊಂದಷ್ಟು ಜನ ಸೇರಿಸ್ಕೊಳಕ್ ಹೋಗ್ತಾ ಇದ್ದಾರೆ. ಇದು ದೇಶದ ಭದ್ರತೆಗೆ ದೊಡ್ಡ ಒಂದು ಸವಾಲು. 1.5 ಗಂಟೆ ಡಿಬೇಟ್ ಇದೆ. ಅದು ಸರ್ ನಿಮ್ಗೆ ಉಪಪ್ರಶ್ನೆ ಅನ್ಕೊಳ್ಳಿ, ಇದನ್ನು ಉಪಪ್ರಶ್ನೆ ಅನ್ಕೊಳ್ಳಿ. ಅಂದ್ರೆ ನಿಮ್ಮ ಆರೋಪ ಅಥವಾ ಬಿಜೆಪಿಯ ಅನುಮಾನ ಏನು? ಈ PRC ಅನ್ನೋದನ್ನ ಕೇವಲ ಒಂದು ಸಮುದಾಯದವರಿಗೆ ಮಾತ್ರ ಕೊಡ್ತಾರೆ, ಅಥವಾ ಆಚೆಯಿಂದ ಬಂದು ಅಕ್ರಮವಾಗಿ ನೆಲೆಸಿರೋರಿಗೆ ಮಾತ್ರ ಕೊಡ್ತಾರೆ? ಇದನ್ನ ಹೆಂಗ್ ಕಂಡು ಹಿಡಿತಿದ್ದೀರಿ ಸರ್ ತಾವು? ಈ ಇಡೀ PRC ಅನ್ನ ಕೊಡ್ತಿರೋದೇ ಒಂದು ಸಮುದಾಯಕ್ಕೆ ಅನ್ನೋ ಇನ್ಫಾರ್ಮೇಶನ್ ನಿಮ್ಗೆ ಎಲ್ಲಿಂದ ಸಿಗ್ತಿದೆ ಮೇಡಮ್? ಈಗ ಇವರು ಈ ಇತ್ತೀಚೆಗೆ SIR ನಡೆದಾದ್ಮೇಲೆ ಗುಂಪಾಗಿ ನಡೆದಂತ ಮದ್ರಾಸಗಳಲ್ಲಿ ನಡೆದಂತ ಕಮ್ಯುನಿಟಿ ಹಾಲ್ಗಳಲ್ಲಿ, ಮಂದಿರಗಳಲ್ಲಿ, ಮಸ್ಜಿದ್ಗಳಲ್ಲಿ ಗುಂಪಾಗಿ BLOಗಳು ಯಾರು ಅಲ್ಪ ಸಮುದಾಯಕ್ಕೆ ಸೇರಿದವರು, ಅಲ್ಪ ಸಮುದಾಯದ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಇದ್ದಂತದನ್ನ ವಿಡಿಯೋ ಸಮೇತ ನಾವು ತೋರಿಸಿದ್ದೀರಾ, ತಾವು ಇದ್ ಮಾಡಿದ್ದೀರಾ. ಅದನ್ನ ಎಲೆಕ್ಷನ್ ಕಮಿಷನ್ಸ್ಗೂ ನಾವು ಕಂಪ್ಲೇಂಟ್ಸ್ ಕೊಟ್ಟಿದ್ದೀವಿ. ಯಾಕಲ್ಲ ಆಗ್ತಾ ಐತೆ? ಇವರ ಮುಖ್ಯಮಂತ್ರಿಗಳು ಹೇಳಿದಂತದ್ದು ಎವ್ರಿಥಿಂಗ್ ಇಸ್ ಓಕೆ, ಎನಿಮಿನೇಷನ್ಸ್ ಮಾಡಿ ಅಂತ ಅಂದವ್ರು ಇವರೇನೆ. ಇವರ ಗೃಹ ಮಂತ್ರಿಗಳು ಹೇಳ್ತಾರೆ ನಾವು ಎಲೆಕ್ಷನ್ SIR ನಲ್ಲಿ ನ್ಯೂನತೆಗಳಿದೆ, ಅದೇ ಸರಿ ಮಾಡ್ತೀವಿ ಅಂತ ಹೇಳೋದನ್ನ ಯಾವ್ದನ್ನ ನಂಬ್ತೀರಾ ನೀವು? ಮುಖ್ಯಮಂತ್ರಿ ಹೇಳೋದನ್ನ ನಂಬ್ತೀರಾ, ಇಲ್ಲ ಗೃಹ ಸಚಿವರು ಹೇಳೋದನ್ನ ನಂಬ್ತೀರಾ?
ಮತ್ತೆ ರಘು ದೊಡ್ಡೇರಿ ಹೇಳ್ತಾರೆ ಇದು ಲಾ ಅಂಡ್ ಆರ್ಡರ್ ಇದು ನಮ್ ಸಬ್ಜೆಕ್ಟ್ ಅಲ್ಲ ಅಂತ. ಲಾ ಅಂಡ್ ಆರ್ಡರ್ ಇಸ್ ಅ ಸ್ಟೇಟ್ ಸಬ್ಜೆಕ್ಟ್ ಮೇಡಮ್. ಒಂದು ಪಾಸ್ಪೋರ್ಟ್ ಕೊಡಬೇಕಾದ್ರೂ ಕೂಡ ಪೊಲೀಸ್ ವೆರಿಫಿಕೇಶನ್ ಆಗುತ್ತೆ, ಕ್ರಿಮಿನಲ್ ರೆಕಾರ್ಡ್ಸ್ ಗಳು ಚೆಕ್ ಮಾಡ್ತಾರೆ, ಅವ್ರ ಅಕ್ಕಪಕ್ಕ ಮನೆಗಳಲ್ಲಿ ಚೆಕ್ ಮಾಡ್ತಾರೆ, ಇವ್ರೇನು ಎಷ್ಟು ವರ್ಷದಿಂದ ಇದ್ದಾರೆ, ಏನು ಎತ್ತ ಅಂತ ಚೆಕ್ ಮಾಡ್ತಾರೆ. ಇಲ್ಲೊಬ್ಬ ಆರೈಗೆ ಕೊಟ್ಟ ಅಂತಂದ್ರೆ ಅವ್ನು ಏನ್ ಚೆಕ್ ಮಾಡ್ತಾನೆ? ಅವನು ನೀನ್ ಸ್ವಲ್ಪ ದುಡ್ಡು ಕೊಟ್ಟ ಅಂದ್ರೆ ಕೊಟ್ಟಿ ಕಳಿಸ್ತಾನದಲ್ಲಿ. ಆಮೇಲೆ ಅವನು ಆ ವ್ಯಕ್ತಿ ನ್ಯಾಷನಲ್ ಥ್ರೆಟ್ ಆದ್ರೆ, ನ್ಯಾಷನಲ್ ಇದಕ್ಕಾದ್ರೆ ಇವ್ರೇನಾದ್ರು ಹೇಳ್ತಾರ ಅದಲ್ಲಿ? ಅವತ್ತು ಯಾರು ಪ್ರಶ್ನೆ ಮಾಡೇ ಇಲ್ಲ, ನಾವು ಕೊಟ್ವಿ ಅಂತ ಕೇಳ್ತಾರೆ ಅದಲ್ಲಿ. ನಾವು ಕೇಳ್ತಾ ಇರುವಂತದ್ದು ನೋಡಿ, ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ನೀವು ಅಧಿಕಾರಕ್ಕೆ ಬಂದಾಗಿಂದ ಮಾಡ್ತಾ ಇದ್ದೀರಾ, ಮಾಡಿ. ಆದ್ರೆ ದೇಶದ ಏಕತೆಗೆ, ಸಮಗ್ರತೆಗೆ ಮತ್ತೆ ನ್ಯಾಷನಲ್ ಸೆಕ್ಯೂರಿಟಿಗೆ ಥ್ರೆಟ್ ಬರಬೇಕಾದಾಗ ದೇರ್ ಈಸ್ ಅ ಕಾಷನ್ ಎವ್ರಿ ಸಿಟಿಸನ್ ಆಫ್ ಇಂಡಿಯಾ. ಒಬ್ಬ ಜವಾಬ್ದಾರಿ ಮುಖ್ಯಮಂತ್ರಿಯಾಗಿ, ಜವಾಬ್ದಾರಿ ಮಂತ್ರಿಮಂಡಲವಾಗಿ ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಬೇಕಾಗುತ್ತೆ. ನ್ಯಾಷನಲ್ ಸೆಕ್ಯೂರಿಟಿನಲ್ಲಿ ಇವರು ಬೇರೆ ನೀವು ಗ್ಯಾರಂಟಿಗಳಲ್ಲಿ ಆಟ ಆಡ್ದಂಗೆ ಕೊಡ್ತೇವೆ, ಕಾಕಾ ಪಾಟೀಲ್ಗೂ ಫ್ರೀ, ಮಾದೇವಪ್ಪನ್ಗೂ ಫ್ರೀ ಅಂತ ನ್ಯಾಷನಲ್ ಸೆಕ್ಯೂರಿಟಿನಲ್ಲಿ ಆಟ ಆಡಕ್ ಹೋಗ್ಬೇಡಿ. ಆಯ್ತು, ಸರಿ ರಾಜುಗೌಡ್ರೆ, ಇವಾಗ ಹೋಮ್ ಮಿನಿಸ್ಟ್ರೇ ಹೇಳಿರುವ ಮತ್ತೊಂದು ಮಾತನ್ನ ನಿಮಗೆ ಪ್ರಶ್ನೆಯಾಗಿ ಕೇಳೋದಾದ್ರೆ, SIR ಬೇರೆ ಬೇರೆ ರಾಜ್ಯಗಳಲ್ಲಿ ನಡೆದಿರೋದ್ರಲ್ಲಿ ನಾವು ನೋಡಿದೀವಿ, ನಿಜವಾಗ್ಲೂ ಅರ್ಹ ಇದ್ದ ಮತದಾರರನ್ನ ಕೂಡ ಕೈ ಬಿಟ್ಬಿಟ್ರು, ನೀವು ಕೋರ್ಟು ಕಚೇರಿ ಅಲ್ಕೊಂಡಿರಿ, ಆಮೇಲೆ ಓಟ್ ಹಾಕಿ ಅನ್ನೋ ರೀತಿ ಮಾಡಿಬಿಟ್ರು. ಹಿಂಗೆ SIR ಲೋಪ ಇದೆ ಅಂತ ಹೇಳಿ ನಮಗೆ ಪಶ್ಚಿಮ ಬಂಗಾಳದಲ್ಲಿ ಕಂಡಿದ್ದೀವಿ, ಬಿಹಾರದಲ್ಲಿ ಕಂಡಿದ್ದೀವಿ. ಹಿಂಗಿರುವಾಗ ನಮ್ಮ ರಾಜ್ಯದಲ್ಲಿ ನಮ್ಮ ಮತದಾರರನ್ನ ಸೆಕ್ಯೂರ್ ಮಾಡ್ಕೊಳ್ಳಿಕ್ಕೆ SIR ಅಲ್ಲಿರೋ ಲೋಪಗಳನ್ನ ಸರಿಪಡಿಸ್ಲಿಕ್ಕೆ ಪ್ರಯತ್ನ ಪಡ್ತಿದೆ ಕಾಂಗ್ರೆಸ್ ಸರ್ಕಾರ. ತಪ್ಪೇನಿದೆ ಅಂತ? ಇಲ್ಲ ಸ್ಮಿತಾ, ಇದೇನಂಗಾಗಿದೆ ಅಂದರೆ ಗಾಳಿಲಿ ಗುಂಡೊಡೆಯೋ ಪ್ರಕ್ರಿಯೆಗಳಷ್ಟೇ. ಈಗ ವಿರೋಧ ಪಕ್ಷವಾಗಿ ಇದ್ಕೊಂಡಂಥವ್ರು ಇದನ್ನು ಸೆಷನಲ್ಲೂ ಚರ್ಚೆ ಮಾಡ್ಬೋದಾಗಿತ್ತು, ಸೆಷನಲ್ಲೂ ಉಸಿರು ಬಿಡಲಿಲ್ಲ. ಇಲ್ಲಿ ಮಾಧ್ಯಮಗಳ ಮುಂದೆ ಬಂದು ಪ್ರೆಸ್ ಮೀಟ್ ಮಾಡ್ತೀನಿ ಅಂತ ಇದೇ ಖರ್ಗೆ ಅವರು ನಮ್ಮಲ್ಲಿ ವೋಟ್ ಚೋರಿ ಅಂತ ಒಂದು ಕಾನ್ಸೆಪ್ಟ್ ಎತ್ಕೊಂಬಂದರು. ಇವ್ರದೇ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ವೋಟ್ ಚೋರಿ ಮಾಡಿದರೆ 10/10 ಜಾಗದಲ್ಲಿ 130 ಓಟ್ ಇದೆ, 140 ಓಟ್ ಇದೆ. ಇದೇ ಪ್ಯಾನಲ್ನಲ್ಲಿ ನಾವು ಕೂಡ ಡಿಸ್ಕಷನ್ ಮಾಡಿದ್ದೀವಿ. ನಾನು ಚಾಮರಾಜನಗರದಲ್ಲಿ ಆಗಿರೋಂಥ ಒಂದು ಘಟನೆಯನ್ನು ಉಲ್ಲೇಖ ಮಾಡಿದೆ, ಬೈರ್ತಿಲ್ ಆಗಿರೋಂಥ ಒಂದು ಘಟನೆಯನ್ನು ಉಲ್ಲೇಖ ಮಾಡಿದೆ. ಯಾರ್ಯಾರು ಗೆದ್ದವರು ಬೇರೆ ಪಕ್ಷದವರು ಅವರೆಲ್ಲ ವೋಟ್ ಚೋರಿ ಮುಖಾಂತರ ಗೆದ್ದರು ಅಂತ ದೊಡ್ಡ ಮಟ್ಟದ ಸುದ್ದಿ ಮಾಡಿದರು. ಇದೇ ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಹೋಮ್ ಮಿನಿಸ್ಟರ್ ಆಗಿ ಕೂತಿದ್ದಾರೆ, ಹೌದಲ್ವಾ? ನಾವು ಹೇಳ್ತಾ ಇದ್ದು ಅವತ್ತಿನ ಕಾಲಘಟ್ಟದಲ್ಲಿ ನೀವು ಅಷ್ಟು ಮಾತಾಡಿದ್ರಲ್ಲ, ನಾವು ನೇರವಾಗಿ ನಿಮ್ನ ಒಂದು ಪ್ರಶ್ನೆ ಕೇಳಿದೋ, ಸ್ವಾಮಿ ಹಂಗಿದ್ರೆ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಈ ಥರ ಆಗಿದ್ದಾವೆ, ನಿಮಗೆ ದಾಖಲಾತಿ ಸಮೇತ ಒದಗಿಸ್ತಾ ಇದ್ದೀವಿ. ಚಾಮರಾಜನಗರ ಟೌನ್ನಲ್ಲಿ ನಿಮ್ಮ ಪುಟ್ಟರಂಗ ಶೆಟ್ಟಿ ಅವ್ರು ಗೆದ್ದಿರೋದಾಗಿರ್ಬೋದು, ನಿಮ್ಮ ಬೈರ್ತಿ ಸುರೇಶ್ ಅವ್ರು ಗೆದ್ದಿರೋದಾಗಿರ್ಬೋದು, ಅದನ್ನು ಇದೇ ಮಾಧ್ಯಮದಲ್ಲಿ ನಾನು ದಾಖಲೆ ಸಮೇತ ಕೊಟ್ಟಾಗ ನಾವು ನಿಮ್ಮನ್ನೊಂದು ಪ್ರಶ್ನೆನೂ ಕೇಳ್ದೋ, ದಯವಿಟ್ಟು ನಿಮ್ಗೆ ಹಂಗಿದ್ರೆ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಗಳಲ್ಲೂ ಆಗಿದೆ, ಇವನ್ನೆಲ್ಲ ಪರಿಷ್ಕರಣೆ ಮಾಡಿ ನೀವು ರಾಜೀನಾಮೆ ಕೊಟ್ಟು ಮತ್ತೊಮ್ಮೆ ಎಲೆಕ್ಷನ್ಗೆ ನಿಲ್ಲಿ ಎಂದು. ಅವತ್ತಿಂದ ಇವತ್ತವರೆಗೆ ವೋಟ್ ಚೋರಿ ಬಗ್ಗೆ ಇವರ ರಾಹುಲ್ ಗಾಂಧಿ ಅವ್ರದ್ದು ಸುದ್ದಿ ಇಲ್ಲ, ಖರ್ಗೆ ಅವ್ರದ್ದು ಸುದ್ದಿ ಇಲ್ಲ. RSS ಬ್ಯಾನ್ ಮಾಡ್ತೀವಿ ನೋಡ್ರಿ. ಒಂದು ರಾಜ್ಯದಲ್ಲಿ ಈಗ ನಮ್ಮ ರಘು ದೊಡ್ಡೇರಿಯವ್ರು ಹೇಳಿದ್ರು, ಶೋಭಾ ಕರಂದ್ಲಾಜೆ ಅವ್ರಿಗೆ ನಾನು ಯಾಕೆ ಉತ್ತರ ಕೊಡಲಿ, ಅವ್ರಿಗೆ ಕಾನೂನಿನ ಅರಿವೇ ಇಲ್ಲ, ಜ್ಞಾನನೇ ಇಲ್ಲ. ಆಯಿತು, ಓಕೆಪ್ಪ, ನಮಗೆ ಕಾನೂನು ಅರಿವಿಲ್ಲ, ವಿರೋಧ ಪಕ್ಷಗಳು ದಡ್ರು, ನೀವು ಬುದ್ಧಿವಂತರು ಇದ್ದೀರಿ, ನಿಮ್ಮಂಥ ನಾಲೆಡ್ಜಬಲ್ ಪರ್ಸನ್ ಇನ್ನೊಬ್ರು ಇಲ್ವೇ ಇಲ್ಲ. ಈ ರಾಜ್ಯದಲ್ಲಿ ಜನ ಸುಧಾರಣೆ ಆಗ್ಬೇಕು ಅನ್ನೋದ್ರ ಬಗ್ಗೆ ನೀವು ಆಲೋಚನೆ ಯಾಕೆ ಮಾಡ್ತಾ ಇಲ್ಲ? ನೋಡಿ, ನಾವ್ ಹೇಳ್ತಾ ಇರೋದಿಷ್ಟೇ, 4,000 ಕಿಲೋಮೀಟರ್ನಿಂದ ಬಾಂಗ್ಲಾದವ್ರು ಒಳಗೆ ಬಂದ್ಬಿಟ್ಟಿದ್ದಾರೆ. ನೀವೇನ್ ಮಾಡ್ತಾ ಇದ್ದೀರಿ? 150 ಕಿಲೋಮೀಟರ್ ಶ್ರೀಲಂಕಾ ಇದೆ, ನೇಪಾಳ ಇದೆ, ಎಲ್ಲ ದೇಶಗಳು ಇದ್ದಾವೆ. ಈ ದೇಶದ ಸಾರ್ವಭೌಮತೆ, ಈ ದೇಶದ ನಾಗರಿಕತೆಗೆ ಧಕ್ಕೆ ಬರುವಂತ ಸಂದರ್ಭದಲ್ಲಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಇಲ್ಲಿ ಪೊಲೀಸ್ ವ್ಯವಸ್ಥೆ ಅಂತ ಒಂದು ಕೊಟ್ಟಿದ್ದೀವಿ. ನೀವು ಕೇಂದ್ರ ಏನು ಮಾಡಿಲ್ಲ, ಮಾತೆತ್ರ ನೀವೇನು ಹೇಳೋದು, ಕೇಂದ್ರ ಏನು ಮಾಡಿಲ್ಲ, ಕೇಂದ್ರ ಏನು ಕೊಡ್ತಾ ಇಲ್ಲ ಅಂತ. ಕೇಂದ್ರದಿಂದ ಎಲ್ಲ ಅನುದಾನಗಳನ್ನ ನೀವು ತಗೋತಾ ಇದ್ದೀರಿ, ಮೆಟ್ರೋಗೆ ದುಡ್ಡು ತಗೋತೀರಿ, ಮತ್ತೆ ಈ ನರೇಗಾ ಯೋಜನೆಯಲ್ಲಿ ದುಡ್ಡು ತಗೋತೀರಿ, ಪ್ರತಿಯೊಂದು ಯೋಜನೆಗಳಲ್ಲಿ ದುಡ್ಡು ತಗೋತೀರಿ, ಅದೆಲ್ಲ ಮಾಡ್ತೀರಿ. ಆ ಉದ್ದೇಶ ಏನು ಅಂದ್ರೆ ಈ ರಾಜ್ಯನ ಅಭಿವೃದ್ಧಿ ಮಾಡ್ಲಿಕ್ಕೆ, ಈ ರಾಜ್ಯದ ಸೆಕ್ಯೂರಿಟಿ ಹೆಗಲ ಮೇಲೆ ಹೊರಬೇಕಾದಂತ ಕರ್ತವ್ಯ ಕೂಡ ನಿಮ್ದೇ ಆಗ್ತದೆ. ನೀವೇನು ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಂತ ಕೂಡ ಹೊರಟಿದ್ದೀರಲ್ಲ, ಇದ್ರ ಬಗ್ಗೆ ತಪ್ಪೇನಿಲ್ಲ ಸ್ವಾಮಿ. ಒಂದ್ ನಿಮಿಷ. ಈಗ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಂತ ಕೊಡ್ಲಿಕ್ಕೆ ಹೊರಟಿದ್ದೀರಾ, ನೀವೇನ್ ಇಲ್ಲಿ ಪಾಳೆಗಾರಿಕೆ ಮಾಡ್ತಾ ಇದ್ದೀರಾ? ಇದೇ ನಿಮ್ಮ ಅಪ್ಪನ ಆಸ್ತಿನ? ವಿರೋಧ ಪಕ್ಷವಾಗಿ ನಾವು ನಾನು ಹೇಳಿದ್ದೀನಿ, ನೀನು ಮಾತಾಡಕ್ ಬಿಡಲ್ಲ. ಆಮೇಲೆ ನಿಮಿಷ ಕೇಳಿ, ನಿಮ್ಗೆ ಉಪ ಪ್ರಶ್ನೆ ಇದು. ನಾವೇನು ಈ ಹೊಸದಾಗಿ ಏನ್ ಶುರು ಮಾಡಿಲ್ಲ, ಹಿಂದೆ ಕೂಡ ಕೊಡ್ತಿದ್ವಿ ಅಂತ ಹೇಳಿ ಬಹಳ ಕ್ಲಿಯರ್ ಆಗಿ ಸರ್ಕಾರ ನಮಗೂ ಗೊತ್ತಿದೆ ಅದು ಹೊಸ ಪ್ರಕ್ರಿಯೆ ಅಲ್ಲ ಅಂತ. ನಾನು ಹೇಳ್ತೀನಿ ಕೇಳಿ, ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀರಿ. 2002ರಿಂದ ಇಲ್ಲಿವರೆಗೂ SIR ನಡೆದಿಲ್ಲ, ಹೌದಲ್ವಾ? ನೀವು ತನಿಖೆ ಮಾಡಿಕೊಡಿ ಅಂತ ಹೇಳ್ತಾ ಇದೀವಿ ವಿನಃ ನೀವು ಕೊಡಬೇಡಿ ಅಂತ ಯಾರು ಹೇಳಿಲ್ಲ. ಶೋಭಾ ಕರಂದ್ಲಾಜೆ ಕೊಡಬೇಡಿ ಅಂತ ಹೇಳಿದಾರಾ? ಕುಮಾರಸ್ವಾಮಿ ಅವ್ರು ಕೊಡಬೇಡಿ ಅಂತ ಹೇಳಿದಾರಾ?
ತನಿಖೆ ಮಾಡಿ ಅಂತ ಕೇಳೋ ಹಕ್ಕು ಇಲ್ಲ ವಿರೋಧ ಪಕ್ಷಕ್ಕೆ. ಅಂದ್ರೆ ಈ ಜನ ಯಾಕೆ ಆಯ್ಕೆ ಮಾಡಿದ್ದಾರೆ ನಮ್ಮನ್ನ ವಿರೋಧ ಪಕ್ಷವಾಗಿ? ನೀವು ಪಾಳೆಗಾರ ಹೊಟ್ಟಿದ್ದೀರಾ. ಬಿಡದಿಲಿ ರೈತರನ್ನ ಬಿಡದಿಲಿ ರೈತರು ಜಮೀನನ್ನ ಕಿತ್ಕೊಳಕ್ ಹೊರಟ್ರಲ್ಲ, ಒಂದ್ NGT ಪರ್ಮಿಷನ್ ತಗೊಳ್ಳಿಲ್ಲ, ರೈತರನ್ನ ಒಂದ್ ಮೀಟಿಂಗ್ ಕರೀಲಿಲ್ಲ. ಏನ್ ಮಾಡಕ್ ಹೊರಟಿದ್ದೀರಿ? ನಿಮ್ನ ಓಟ್ ಹಾಕಿ ಗೆಲ್ಸಿದೀವಿ ನಾವು. ನೀವು ಜನಪ್ರತಿನಿಧಿ, ಇಲ್ಲಿ ರಾಜರಲ್ಲ, ಇದು ರಾಜಪ್ರಭುತ್ವ ಅಲ್ಲ. 1947ರಲ್ಲಿ ನೀವೇ ಹೇಳ್ತಿರಲ್ಲ ಅಂಬೇಡ್ಕರ್ ಸಂವಿಧಾನ ಕೊಟ್ರು ಅಂತ. ವಿರೋಧ ಪಕ್ಷಗಳು ಪ್ರಶ್ನೆನೂ ಕೇಳಬಾರ್ದು ಅನ್ನೋ ಮಟ್ಟಕ್ಕೆ ವಕ್ತಾರರುಗಳು ಬಂದು ಪ್ಯಾನಲ್ ಅಲ್ಲಿ ಕಿರ್ಚಾಡೋದಾದ್ರೆ ಹೇಳ್ರಿ. ಅಲ್ಲ, ಜನಗಳಿಂದ ಆಯ್ಕೆ ಆಗಿರುವಂತ ಪ್ರತಿನಿಧಿ ಶೋಭಾ ಕರಂದ್ಲಾಜೆ ಯಾರೋ ಮನೆಯಿಂದ ಪಾಕಿಸ್ತಾನದಿಂದ ಬಂದವರಲ್ಲ, ಇನ್ನೊಂದ್ ಕಡೆಯಿಂದ ಬಂದವರಲ್ಲ. ಈ ದೇಶದ ಪ್ರಜೆ, ದೊಡ್ಡ ಪ್ಯಾನಲ್ ಮಾಡ್ತಿದ್ದೀವಿ, ಈ ದೇಶದ ಪ್ರಜೆ ಒಂದು ಪ್ರಶ್ನೆ ಕೇಳಕ್ಕೆ ಹಕ್ಕಿಲ್ಲ ಅನ್ನೋ ರೀತಿ ಮಾತಾಡ್ತಾರೆ. ಈ ದೇಶ ಎಲ್ಲಕ್ಕೆ ತಗೊಂಡು ಹೋಗ್ತಾ ಇದ್ದೀರಿ ನೀವು ಪ್ರಶ್ನೆ ಮಾಡಿದ್ರಿ ಅವತ್ತಿಂದ. ಆಯ್ತು ರಾಜಗೌಡ್ರೆ, ಮಾತಾಡೋಣ, ಇನ್ನು ಸಾಕಷ್ಟು ಸಮಯ ಇದೆ, ಆರಾಮಾಗಿ ಮಾತನಾಡೋಣ. ವೀಕ್ಷಕರಿಗೆ ಗೊತ್ತಾಗೋ ರೀತಿಯಲ್ಲಿ ನೀವು ಹೇಳಿದ್ರಲ್ಲಿ ಒಂದು ವ್ಯಾಲಿಡ್ ಅಂಶವನ್ನ ಎತ್ಕೊಂಡು ನಾನು ಇಟ್ನಾಳ್ ಸರ್ಗೆ ಪ್ರಶ್ನೆಯನ್ನು ಕೇಳ್ತಿದ್ದೀನಿ. ಸರ್, ನೀವು PRC ಕೊಡಬೇಡಿ ಅಂತ ಹೇಳಿ ನಾವು ಹೇಳ್ತಿಲ್ಲ, ವಿರೋಧ ಪಕ್ಷಗಳು ಹೇಳ್ತಾ ಇರೋದು. ಬಟ್ ಕೊಡೋದನ್ನ ಯಾವ ಟೈಮಲ್ಲಿ ಕೊಡ್ತಿದ್ದೀರಲ್ಲ ಅದು ನಮ್ಮ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಬಂದೆ ಸರ್, ನನ್ನ ಪ್ರಶ್ನೆ ಕೇಳಲಿಕ್ಕಾದ್ರೂ ಬಿಡಿ. ಹಾಗೆ ಕೊಡುವ ಸರ್ಟಿಫಿಕೇಟ್ಗಳನ್ನ ನೀವು ಕಂಪ್ಲೀಟ್ ಆಗಿ ತಪಾಸಣೆ ಮಾಡಿ ಫುಲ್ ಪ್ರೂಫ್ ಅನ್ನೋ ರೀತಿಯಲ್ಲಿ ಕೊಡಿ ಅಂತ ಹೇಳಿ. ಬಟ್ ಆರೋಪಗಳು ಏನ್ ಬರ್ತಾ ಇದೆ, ಏನ್ ಬೇಕಪ್ಪ ನಮಗೆ ಒಂದು PRC ಸರ್ಟಿಫಿಕೇಟ್, PRC ಅನ್ನ ಪಡ್ಕೊಳ್ಳಿಕ್ಕೆ 10 ವರ್ಷ ನಾವು ಇದೇ ರಾಜ್ಯದಲ್ಲಿ ಇದ್ವಿ ಅನ್ನೋದಕ್ಕೊಂದು ಪ್ರಮಾಣ ಪತ್ರ ಕೊಟ್ಟು ಬಿಟ್ರೆ ಸಾಕು. 10 ಡಾಕ್ಯುಮೆಂಟ್ ಏನೋ ಕೇಳಿ ಅವ್ರ ಉತ್ತರ ಕೊಡ್ತಾರೆ ಸರ್, ಅವ್ರ ಉತ್ತರ ಕೊಡ್ತಾರೆ. ಸಮರ್ಥರಿದ್ದಾರೆ. ಇಟ್ನಾಳ್ ಸಾರಿಗೆ ಪ್ರಶ್ನೆ, ರಘು ದೊಡ್ಡೇರಿ ಸರ್, ನಿಮ್ ಸಮಯ ಬಂದಾಗ ಮಾತನಾಡಿರಂತೆ. 10 ವರ್ಷ ನಾನು ಇದೇ ರಾಜ್ಯದಲ್ಲಿ ಇದ್ದೆ ಅನ್ನೋದಕ್ಕೆ ಒಂದು ಬಾಡಿಗೆ ಕರಾರ್ ಪತ್ರ ತೋರಿಸ್ಬಿಟ್ರೆ ಸಾಕು, ನನಗೆ PRC ಸಿಕ್ಬಿಡುತ್ತೆ. ಈ ಬಾಡಿಗೆ ಕರಾರ್ ಪತ್ರ ಏನೋ 50 ರೂಪಾಯಿ 100 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ. ಹಿಂಗೆ ಯಾರ್ಯಾರಿಗೋ ದುಡ್ಡು ಕೊಟ್ಟವ್ರಿಗೆಲ್ಲ ನೀವು ಸರ್ಟಿಫಿಕೇಟ್ ಕೊಟ್ಟು ಅವ್ರನ್ನ ಅಧಿಕೃತ ಮತದಾರರನ್ನು ಮಾಡೋದು ಬೇಡ ಅನ್ನೋ ಅನುಮಾನ. ಈಗ ಪರ್ಮನೆಂಟ್ ರೆಸಿಡೆನ್ಸಿ ಅನ್ನೋದು ಅದು ಹೊಸ ಕಾನ್ಸೆಪ್ಟ್ ಏನಲ್ಲ, ಎಲ್ಲ ದೇಶಗಳಲ್ಲೂ ಇದೆ. ಆದರೆ ಇಲ್ಲಿ ಯಾಕೆ ವಿವಾದ ಆಗ್ತಿದೆ? 2 ಕಾರಣಗಳಿಗೋಸ್ಕರ. ಒಂದು, ಈ SIR ಪ್ರಕ್ರಿಯೆ ಏನು ಬೆಂಗಾಲಲ್ಲಿ ನಡೀತು, ಒಂದು 100 ಡಿಬೇಟಲ್ಲೂ ಕೂಡ ನಾವು ಎತ್ತಿದ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಅಲ್ಲಿ ಅಪೂರ್ಣ ಮತದಾರ ಪಟ್ಟಿ ಮೇಲೆ ಹೇಗೆ ಚುನಾವಣೆ ನಡೆಸಿದ್ರಿ? 27 ಲಕ್ಷ ಮತದಾರರು ಇನ್ನೂ ಅವರ ವ್ಯಾಜ್ಯ ಇತ್ಯರ್ಥ ಆಗದೇನೆ ನೀವು ಮತದಾರ ಪಟ್ಟಿ ಫೈನಲ್ ಆಗೋದಿಲ್ಲ ಅಂತ ಅಪೂರ್ಣ ಮತದಾರ ಪಟ್ಟಿಯಲ್ಲಿ ಚುನಾವಣೆ ಗೆದ್ರಿ. ಆ 27 ಲಕ್ಷ ಲೀಡು, 27 ಲಕ್ಷ ಮತದಾರರಲ್ಲಿ ಇತ್ಯರ್ಥ ಆಗಿಲ್ಲ, 32 ಲಕ್ಷ ಲೀಡ್ ಇದೆ ಸರ್ಕಾರ ರಚನೆ ಮಾಡೋದಕ್ಕೆ. ಅದು ಒಂದು ಸಂಶಯಾಸ್ಪದ ಬೆಳವಣಿಗೆ. ಮತ್ತು ಅದಕ್ಕೆ ಪ್ರತಿಯಾಗಿ ಇಲ್ಲಿ ಕಾಂಗ್ರೆಸ್ ಏನು ಮಾಡ್ತಾ ಇದೆ, ಇದು ಕೂಡ ಸಂಶಯಾಸ್ಪದನೇ ಆಗಿದೆ. ಯಾಕಂದರೆ ಈಗ ಕಾಂಗ್ರೆಸ್ ಸರ್ಕಾರ ಆಗಲಿ, BJP ಸರ್ಕಾರ ಆಗಲಿ, ನುಸುಳುಕೋರು ಹೊರದೇಶರು ಬಂದರೆ ನಮ್ಗೆ ಗೊತ್ತಾಗಲ್ಲ ಅಂತ ಅನ್ನೋ ಆಗಿಲ್ಲ. ಇಲ್ಲೊಂದು ಫಾರಿನ್ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಇದೆ ಪೊಲೀಸ್ ಇಲಾಖೆಯಲ್ಲಿ. ಮತ್ತು ಬೇರೆ ಬೇರೆ ದೇಶಗಳಲ್ಲಿ ಪರ್ಮನೆಂಟ್ ರೆಸಿಡೆನ್ಸಿ ಅಂದರೆ ಏನು? ಇವತ್ತು ನೀವು ಇಂಗ್ಲೆಂಡಿಗೆ ಹೋದ್ರಿ ಅಥವಾ ಅಮೆರಿಕಕ್ಕೆ ಹೋದ್ರಿ, ಪರ್ಮನೆಂಟ್ ರೆಸಿಡೆನ್ಸಿ ಅಂದರೆ ನೀವು 5 ವರ್ಷ ಒಂದು ವ್ಯಾಲಿಡ್ ವರ್ಕ್ ವೀಸಾನಲ್ಲಿ 5 ವರ್ಷ ಕೆಲಸ ಮಾಡಿರಬೇಕು. ಆಮೇಲೆ ಅಲ್ಲಿನ ಲಿವಿಂಗ್ ಲೈಫ್ ಸ್ಟೈಲ್ ಬಗ್ಗೆ ಒಂದು ಎಕ್ಸಾಮ್ ಇರ್ತದೆ. ಆ ಟೆಸ್ಟನ್ನು ಪಾಸ್ ಮಾಡಿದ್ಮೇಲೆ ನಿಮಗೆ ಪರ್ಮನೆಂಟ್ ರೆಸಿಡೆನ್ಸಿ ಕೊಡ್ತಾರೆ. ಅದಾದಮೇಲೆ ಇನ್ನೊಂದು 5-10 ವರ್ಷ ಆದಮೇಲೆ 7 ವರ್ಷ ನಾರ್ಮಲಿ ಆದ್ಮೇಲೆ ನೀವು ಅಲ್ಲಿ ಸಿಟಿಸನ್ ಕೂಡ ಆಗ್ಬೋದು, ನಿಮಗೆ ಆ ಮತದಾನ ಹಕ್ಕು ಕೂಡ ಸಿಗ್ತದೆ. ಇಲ್ಲಿ ಏನಾಗ್ತಾ ಇದೆ, ಇನ್ ಎನಿ ವಿಚ್ ವೇ ಪರ್ಮನೆಂಟ್ ರೆಸಿಡೆನ್ಸಿಯನ್ನು ಇಲ್ಲಿನ ತಹಶೀಲ್ದಾರ್ ಕೊಡ್ತಾರೋ ಅಥವಾ ಇಲ್ಲಿನ ರೆವಿನ್ಯೂ ಇನ್ಸ್ಪೆಕ್ಟರ್ ಕೊಡ್ತಾರೋ, ಯಾರೇ ಕೊಡ್ತಾರೋ, ಅದಕ್ಕೆ ಕೊನೆಗೆ ಇಟ್ ಹ್ಯಾಸ್ ಟು ಬಿ ವ್ಯಾಲಿಡೇಟೆಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ. ಯಾಕಂದರೆ ಇಲ್ಲಿ ರೆಸಿಡೆನ್ಸಿ ಮತ್ತು ಸಿಟಿಸನ್ಶಿಪ್ 2 ಕನೆಕ್ಟೆಡ್ ವಿಚಾರಗಳಿವು. ಅದು ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸ್ ಅವರೇ ಅದನ್ನು ಫೈನಲೈಸ್ ಮಾಡಬೇಕು. ಹೀಗಿರುವಾಗ ಬಾಡಿಗೆ ಕರಾರು ಪತ್ರ ದಾಖಲೆ ಆಗೋದಿಲ್ಲ. ಮತ್ತು ಈಗ ಈ ಸಮಯದ ಬಗ್ಗೆ ಮಾತಾಡಿದ್ರಲ್ಲ ನೀವು, ಬಹುಶಃ ಅದೇ ಸಂದರ್ಭದಲ್ಲಿ ಮಾಡ್ತಿದ್ದಾರೆ ಅವರು. SR ಅಲ್ಲಿ ಬೇರೆ ರಾಜ್ಯಗಳಲ್ಲಿ ಅನ್ಯಾಯ ಆಗಿದೆ, ನಮ್ಮಲ್ಲೂ ಕೂಡ ಏನಾಗಿ ಹೋಗುತ್ತಂತ ಭಯಕ್ಕೆ. ಆದರೆ ಎಲ್ಲೋ ಒಂದು ಕಡೆ ಇದು ಒಂದು ಅವಸರದ ತೀರ್ಮಾನ ಆಗಿದೆ ಮತ್ತು ದಿಸ್ ಇಸ್ ನಾಟ್ ಅ ರೈಟ್ ಟ್ರೆಂಡ್. ಪರ್ಮನೆಂಟ್ ರೆಸಿಡೆನ್ಸಿನ ಯಾರಿಗೆ ಕೊಡ್ತೀರಿ, ಹೇಗೆ ಕೊಡ್ತೀರಿ, ಅದರ ಮಾರ್ಗಸೂಚಿಗಳು ಏನು? ಅದು ಎಂಥದೇ ಆಗಿರಲಿ, ನೀವು ಇಲ್ಲಿ ಅವ್ರ ಹತ್ರ ಪಾಸ್ಪೋರ್ಟ್ ಇದೆಯಾ ಕೊಡೋರಿಗೆ, ಅಥವಾ ನೀವು ಇಲ್ಲಿ ಇರೋರಿಗೆ ರಹವಾಸಿ ಪತ್ರ ಬೇರೆ, ಡೊಮಿಸೈಲ್ ಸರ್ಟಿಫಿಕೇಟ್ ಬೇರೆ, ಡೊಮಿಸೈಲ್ ಬೇರೆ, ಇದು ಪರ್ಮನೆಂಟ್ ರೆಸಿಡೆನ್ಸಿ ಬೇರೆ. ಪರ್ಮನೆಂಟ್ ರೆಸಿಡೆನ್ಸಿ ಆ ಶಬ್ದನೇ ಸ್ಪೆಸಿಫಿಕಲಿ ಫಾರ್ ರೆಸಿಡೆನ್ಸ್ ಫ್ರಮ್ ಅಬ್ರಾಡ್. ಬೇರೆ ದೇಶದಿಂದ ಬಂದು ಇಲ್ಲಿ ನೆಲೆಸಿದವ್ರಿಗೆ ಕೊಡ್ತೀವಿ ನಾವು ಪರ್ಮನೆಂಟ್ ರೆಸಿಡೆನ್ಸಿ. ಇಲ್ಲೇ ಇದ್ದವ್ರಿಗೆ ಅಥವಾ ಬೇರೆ ಬೇರೆ ಇಲಾಖೆಗಳಿಗೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಮತ್ತೊಂದಕ್ಕೆ ತಹಶೀಲ್ದಾರ್ ಕೊಡೋದು ರಹವಾಸಿ ಪತ್ರ, ಡೊಮಿಸೈಲ್ ಸರ್ಟಿಫಿಕೇಟ್. ಹಾಗಿರುವಾಗ ಇದರ ಅರ್ಥ ಏನು? ಈಗ ಪ್ರಿಯಾಂಕಾ ಖರ್ಗೆ ಹೇಳಿದ್ರಲ್ಲ, ನಾವು ಶಾಸಕರು ಶಾಸನ ಮಾಡ್ತೇವೆ, ಮಾಡಲೇಬೇಕು. ಅದರ ಕಾನೂನಾತ್ಮಕ ಪರಿಣಾಮಗಳೇನು, ಅದರ ದೂರಗಾಮಿ ಪರಿಣಾಮಗಳೇನು? ಈಗ ಕೇವಲ ಈಗ ಒಂದು SIR ಪ್ರಕ್ರಿಯೆಗೆ ಇದೊಂದು ಇನ್ಶೂರೆನ್ಸಾ?
ಸರಿ. ಅಥವಾ ಇದು ಒಂದು ಒಟ್ಟಾರೆಯಾದ ಒಂದು ನಾಗರಿಕತೆ ಮತ್ತು ಸುರಕ್ಷತೆ ಬಗ್ಗೆ ಒಂದು ದೂರಗಾಮಿ ಒಂದು ಕ್ರಮವ? ಸರಿ ಇದೆ. ಬಟ್ ಸರ್ ಇವಾಗ ಬರ್ತಿರೋ ರಜಾಕ್ ಅವ್ರು ಕೂಡ ಬಂದೆ ಸರ್, ರಜಾಕ್ ಅವರು ಕೂಡ ಬಂದಿದ್ದಾರೆ ಕಾರ್ಯಕ್ರಮಕ್ಕೆ. ಸ್ವಾಗತ ಸರ್ ತಮಗೂ ಕೂಡ. ಬಟ್ ಸರ್ ಇವಾಗ ಅನುಮಾನಗಳು ಹೆಂಗ್ ವ್ಯಕ್ತವಾಗ್ತಾ ಇದೆ ಅಂದ್ರೆ 2002ರ ಮತಪಟ್ಟಿಯನ್ನ ಇಲ್ಲಿ ತುಲನೆಗೆ ಇಟ್ಕೊಂತಾ ಇರೋದ್ರಿಂದ ಅಲ್ಲಿ ಇಲ್ಲದವರ ಹೆಸರು ಅಥವಾ ವೋಟ್ ಹಾಕದೇ ಇದ್ದವರು, ತಂದೆ ತಾಯಿಗಳ ಹೆಸರು ಅಥವಾ ಸಂಬಂಧಪಟ್ಟ ದಾಖಲೆಗಳು ಇಲ್ಲದೆ ಇರೋರಿಗೆ ಆಪ್ಷನ್ ಅಂತ ಇದೆ 11ರಿಂದ 13 ಡಾಕ್ಯುಮೆಂಟ್ಸ್ಗಳು. ಅದರಲ್ಲಿ ಈ ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ ಕೂಡ ಒಂದಾಗಿದೆ. ಇದು ಒಂದು ತೋರಿಸ್ಬಿಟ್ರೆ SIR ಅಲ್ಲಿ ಪಾಸ್ ಆಗಿಬಿಡಬಹುದು. ಹಿಂಗಾಗಿ ಹಂಗೋ ಹಿಂಗೋ ಮಾಡಿ ರಾಜ್ಯ ಸರ್ಕಾರದ ಕೈಯಲ್ಲಿ ಇರೋದ್ರಿಂದ ಅನರ್ಹರಾದ ತಮ್ಮ ವೋಟ್ ಬ್ಯಾಂಕ್ನವರೆಗೂ ಕೂಡ ಇದೊಂದು ಸರ್ಟಿಫಿಕೇಟ್ ಅನ್ನ ಕೊಟ್ಟು SIR ನ ಪಾಸ್ ಮಾಡಿಸ್ತಿದ್ದಾರೆ ಅನ್ನೋ ಒಂದು ವಾದ ಕೂಡ ಬರ್ತಿದೆ. ನಿಜಾನ? ಇದು ಒಂದು ಸರ್ಟಿಫಿಕೇಟ್ ಇದ್ಬಿಟ್ರೆ, ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ ಒಂದು ಇದ್ಬಿಟ್ರೆ SIR ಪಾಸ್ ಆಗ್ಬಿಡ್ಬೋದಾ? ಒಂದು ನನ್ನ ಸಲಹೆ ಏನಂದರೆ, ರಾಜಕೀಯದಿಂದ ಹೊರಗೆ ಬಂದು ನಾವು ಮಾತಾಡಬೇಕು. ಬರೀ ನಾವು ಭಾರತೀಯ ಜನತಾ ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ, JDS ಅಂತ ಮಾತಾಡ್ತಾ ಹೋದರೆ ಅದರಿಂದ ಏನು ಬರೋದಿಲ್ಲ, ಹೊರಗೆ ಬರೋದಿಲ್ಲ. ಈಗ ನಾವು ಮುಖ್ಯವಾಗಿ ಚರ್ಚಿಸೋದು ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್, ಅದರ ಬಗ್ಗೆ ಮಾತಾಡೋಣ. ಇಲೆಕ್ಷನ್ ಪ್ರೊಸೀಜರ್ ಪ್ರಕಾರ ERMS ಅಲ್ಲಿ ಪರ್ಮನೆಂಟ್ ರೆಸಿಡೆನ್ಸ್ ಬೇಕಾಗಿಲ್ಲ. ಇಟ್ ಇಸ್ ಆರ್ಡಿನರಿ ರೆಸಿಡೆನ್ಸಿ. ಆರ್ಡಿನರಿ ರೆಸಿಡೆನ್ಸ್ ಅಂತ ಹೇಳಿದರೆ ಅದು ಯಾವ ಮಟ್ಟಕ್ಕಿದೆ ಅಂದರೆ, ಒಂದೋ ನಾವು ಅದಕ್ಕೆ ಮಾಹಿತಿ ಕೊಡಬಹುದು, ನಮ್ಮ ಎಲೆಕ್ಟ್ರಿಸಿಟಿ ಬಿಲ್, ವಾಟರ್ ಬಿಲ್, ಗ್ಯಾಸ್ ಬಿಲ್ ಮೂಲಕ ಕೊಡಬಹುದು. ರಾಷ್ಟ್ರೀಕೃತ ಬ್ಯಾಂಕಿನ ಪಾಸ್ಬುಕ್ ಇದ್ರೆ ಸರಿ, ಪೋಸ್ಟ್ ಆಫೀಸಿಂದ ಪಾಸ್ಬುಕ್ ಇದ್ರೆ ಸರಿ, ಪಾಸ್ಪೋರ್ಟ್ ಇರಬಹುದು. ಏನೂ ಇಲ್ದಿದ್ದವರು ನಾನು ರಸ್ತೆ ಬದಿಯಲ್ಲಿ ಮಲ್ಕೊಳ್ತೇನೆ, ಅದು ನನ್ನ ಆರ್ಡಿನರಿ ರೆಸಿಡೆನ್ಸ್, ಅವ್ರಿಗೆ ಐ ಆಮ್ ರೆಸಿಡೆಂಟ್ ಆಫ್ ದ್ಯಾಟ್ ಪ್ಲೇಸ್, BLO ಅಲ್ಲಿ ಬಂದು ತಪಾಸಣೆ ಮಾಡಬೇಕು ಇದ್ದಾರೋ ಇಲ್ವಾ ಅಂತ. ಹಾಗಾದ ಕಾರಣ ಆ ರೆಸಿಡೆನ್ಸ್ ಪ್ರೂಫಿಗೆ ಯಾವ ತೊಂದರೆನೂ ಇಲ್ಲ. ಒಂದು ರಿಜಿಸ್ಟ್ರೇಷನ್ ಮಾಡಲಿಕ್ಕೆ, ಇದಕ್ಕೆ SIRಗೆ ಮತ್ತೆ ಬರೋಣ, ರಿಜಿಸ್ಟ್ರೇಷನ್ ಮಾಡಲಿಕ್ಕೆ. ಆದರೆ ನಾವೊಂದು ಯೂನಿವರ್ಸಿಟಿಯಲ್ಲಿ ಸೀಟ್ ಸಿಗಬೇಕಾದ್ರೆ, ಕಾಲೇಜಿಗೆ ಸೇರಬೇಕಾದ್ರೆ ಒಂದು ಮಗುಗೆ ಸಾಮಾನ್ಯ 10 ವರ್ಷ ಇಲ್ಲಿರಬೇಕು, ಡೊಮಿಸೈಲ್ ಸರ್ಟಿಫಿಕೇಟ್ ಬೇಕು. ಅದು ಬೇರೆ, ಇದು ಬೇರೆ. ಈ PRC ಅದು ಇಲೆಕ್ಷನ್ನಲ್ಲಿ ಅಂದರೆ ರೋಲಲ್ಲಿ ಎನ್ರೋಲ್ ಮಾಡಲಿಕ್ಕೆ, ಫಾರ್ಮ್ 6 ಫಿಲ್ಅಪ್ ಮಾಡಲಿಕ್ಕೆ ಅದು ಬೇಕೋ ಬೇಡೋ, ಅದು ಬೇಕಾಗಿಲ್ಲ. ಅದು ಕೊಟ್ಟರೆ ಅದು ಸಾಕಾ? ಅದರ ಬಗ್ಗೆ ಮಾತಾಡುವವರು ಗೃಹ ಸಚಿವರಲ್ಲ, ಅಮಿತ್ ಶಾ ಅಲ್ಲ. ಅದರ ಬಗ್ಗೆ ಮಾತಾಡಬೇಕಿತ್ತು ಚೀಫ್ ಇಲೆಕ್ಷನ್ ಕಮಿಷನರ್ ಶೋಭಾ ಕರಂದ್ಲಾಜೆ. ಗೃಹ ಸಚಿವರ ಬಳಿಗೆ ಹೋಗೋ ಬದಲು ಚೀಫ್ ಇಲೆಕ್ಷನ್ ಕಮಿಷನರ್, ಚೀಫ್ ಎಲೆಕ್ಟರಲ್ ಆಫೀಸರ್ ಬಳಿ ಹೋಗಬೇಕಿತ್ತು. ಇದನ್ನು ರಾಜಕೀಯವಾಗಿ ಯಾಕೆ ನಮಗೆಲ್ಲ ಯಾಕೆ ಗೊಂದಲ ಕೊಡ್ತೀರಾ? ನಮಗೆ ಬ್ಲಡ್ ಪ್ರೆಷರ್ ಯಾಕೆ ತರ್ತೀರಾ? ನಾವು ಶಾಂತವಾಗಿ ಇರ್ಲಿಕ್ಕೆ ಬಿಡಿ. ಅದು ಬಿಟ್ಕೊಂಡು ಪ್ರತಿಯೊಂದನ್ನು ರಾಜಕೀಯ ಕಿಚ್ಚಾಟ, ಕಚ್ಚಾಟ, ಅದು ಇದು ಏನಂದ್ರಿ? ಅದು ಬಿಡಿ. ನಾವು ಸಾಕಷ್ಟಾಯ್ತು. ನಾವು ವಿಷಯದಿಂದ ಹೊರಗೆ ಹೋದ್ರೆ ಏನು ಮಾತಾಡ್ಲಿಕ್ಕೆ ಆಗೋದಿಲ್ಲ. SIR ಬಗ್ಗೆ ಎಲ್ಲ ನಾವು ಮಾತಾಡಿದ್ದು, PRC ಬಗ್ಗೆ ಮಾತಾಡ್ತಾ ಇರೋದು. ಸೊ PRC ಅಂತ ಹೇಳಿದ ಕೂಡಲೇ ನಾವೊಂದು ಸರ್ಟಿಫಿಕೇಟ್ ಕೊಟ್ಬಿಟ್ವಿ. ರಾಜ್ಯ ಸರ್ಕಾರ PRC ಸರ್ಟಿಫಿಕೇಟ್ ಕೊಟ್ಟ ಕೂಡಲೇ CEO ಅದನ್ನು ಒಪ್ತಾರೋ ಇಲ್ವೋ ಅದು ಅವರಿಗೆ ಸೇರಿದ್ದು. ಈಗ ಗುಂಪು ಸೇರಿಸಿ ನೀವು ಜನರನ್ನು ಕಲೆ ಹಾಕಿ BLOs ತಗೊಳ್ಬೋದು ಅಂತ ಹೇಳಿದ್ರು. ಸ್ಟೇಟ್ಮೆಂಟ್ ಬಂತು, 35 BLOರನ್ನು ಸಸ್ಪೆಂಡ್ ಮಾಡಿದ್ದಾವೆ ಅಂತ ನಾನು ಸುದ್ದಿಯಲ್ಲಿ ಕೇಳಿದೆ. ಆ ಹಕ್ಕು ರಾಜಕೀಯ ಪಕ್ಷದವರಿಗೂ ಇಲ್ಲ, ರಾಜ್ಯ ಸರ್ಕಾರಕ್ಕೂ ಇಲ್ಲ. ಅದೇ ರೀತಿ ಈ PRC ಇಸ್ ಎ ವ್ಯಾಲಿಡ್ ಡಾಕ್ಯುಮೆಂಟ್ ಫಾರ್ ದ SIR ಇಟ್ ಸೆಲ್ಫ್ ಈಸ್ ನಾಟ್ ಪಾಸ್ಡ್. ಅದನ್ನು ಪಾಸ್ ಮಾಡೋಕ್ಕೆ ಬೇಕೋ ಬೇಡೋ ಅಂತ ಚರ್ಚೆ ಮಾಡೋದು ಮುಖ್ಯ. ಈ ಬೆಂಗಾಲಲ್ಲಿ ಏನಾಯ್ತು, ಬಿಹಾರಲ್ಲಿ ಏನಾಯ್ತು, BJP ಅವರು ಆವಾಗ ಏನು ಮಾಡಿದ್ರು, ಕಾಂಗ್ರೆಸ್ ಅವರು ಈಗ ಏನು ಮಾಡ್ತಿದ್ದಾರೆ, ಅದೆಲ್ಲ ಸುಮ್ಗೆ ನಾವು ಗೊಂದಲ ಹುಟ್ಟಿಸ್ಕೊಂಡು ನಮ್ಮ ಕೇಳಿಗರಿಗೆ, ವೀಕ್ಷಕರಿಗೆ ಮತ್ತಷ್ಟು ಬ್ಲಡ್ ಪ್ರೆಷರ್ ಜಾಸ್ತಿ ಮಾಡೋದು. ಅಷ್ಟೊಂದು ಸೀರಿಯಸ್ ವಿಷಯ ಯಾವುದೂ ಇಲ್ಲ. ಅದನ್ನು ಆರಾಮಾಗಿ ಸ್ವಲ್ಪ ಪ್ರೊಫೆಷನಲ್ ಮ್ಯಾನನ್ನು ನಾವು ಡಿಸ್ಕಸ್ ಮಾಡಿದರೆ ಸಂತೋಷ. ನಿಜವೇ ಸರ್. ಬಟ್ ಅನುಮಾನಗಳು, ಒಂದೇ ನಿಮಿಷ ಸರ್, ಅನುಮಾನಗಳು ಏನಿದೆ ಅಂತಂದ್ರೆ, ಈಗ SIR ಪ್ರಕ್ರಿಯೆಗೆ ಕೇಳಲಾಗುವ 11 ಡಾಕ್ಯುಮೆಂಟ್ಗಳ ಪೈಕಿ ಇದು ಕೂಡ ಒಂದಾಗ್ಬಿಡುತ್ತೆ. ಹಿಂಗೊಂದು ವಾದ ಇದೆ. ಅದಕ್ಕೆ ಬಹುಶಃ ಇಂಥ ಡಿಬೇಟ್ಗಳು ಯಾಕೆ ಅಂತಂದ್ರೆ, ಇಂಥ ಗೊಂದಲಗಳಿಗೆ ಎಕ್ಸ್ಪರ್ಟ್ ಗಳಿಂದ ಉತ್ತರ ಕೊಡಿಸಬೇಕು ಅನ್ನೋ ಪ್ರಯತ್ನ. ಈ ಅನುಮಾನಕ್ಕೆ ನಿಮ್ಮಿಂದ ಉತ್ತರ ಬೇಕು ಸರ್. ಈ ಅನುಮಾನಕ್ಕೆ ಆಸ್ ಆಫ್ ಟುಡೇ
ಈ ಡಾಕ್ಯುಮೆಂಟಿಗೆ ಯಾವ ವ್ಯಾಲ್ಯೂನೂ ಇಲ್ಲ, PRCಗೆ ಯಾವ ಬೆಲೆನೂ ಇಲ್ಲ. ಯಾಕಂದರೆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಚೀಫ್ ಎಲೆಕ್ಷನ್ ಕಮಿಷನ್ನ ಮುಖ್ಯ ಚುನಾವಣಾಧಿಕಾರಿ ಹೇಳಬೇಕು ಯಾವುದು. ಉದಾಹರಣೆಗೆ ಹೇಳ್ತೇನೆ, 10 ವರ್ಷ ಹಿಂದೆ ಆಧಾರ್ ವಾಸ್ ನಾಟ್ ಆಕ್ಸೆಪ್ಟಬಲ್. ಎಲೆಕ್ಷನ್ ಕಮಿಷನ್ ಆಧಾರ್ ಕೇಂದ್ರ ಸರ್ಕಾರದಿಂದ ಹೊರಟಿದ್ದು, ಅದು BJP ಅದಕ್ಕೆ ಸಾಕಷ್ಟು ಬೆಂಬಲ ಕೊಟ್ಟಿತ್ತು, ವಿರೋಧ ಮಾಡಿದ್ರು. ಏನೇ ಆಗಲಿ, ಆದರೂ ಕೂಡ ಆಧಾರನ್ನು ಒಪ್ಕೊಂಡಿರೋದು ಕಳೆದ 6-7 ವರ್ಷಗಳಿಂದ ಮಾತ್ರ. ಅದರಿಂದ ಮೊದಲು ಆಧಾರ ಒಪ್ಕೊಂಡಿರಲಿಲ್ಲ ಅವರು. ನಾವು ಹೇಳಿದ ಕೂಡಲೇ ಆಧಾರ ಇದೆ ನಾನು ಸೇರಿಸಿ ಅಂತ ಕೂಡ ಆಗೋದಿಲ್ಲ. ನಾವು PRC ಕೊಟ್ಟಿದ್ದೇವೆ, ನಮ್ಮನ್ನು SCRಗೆ ಅದು ಸಾಕು ಅಥವಾ ಇದಕ್ಕೆ ಫಾರ್ಮ್ 6ಗೆ ಅದು ಸಾಕು ಅಂದರೆ ಅದು ಆಗೋದಿಲ್ಲ, ಆಗಲೂಬಾರ್ದು. ನಾವು ವ್ಯವಸ್ಥಿತವಾಗಿ ಮುಂದೆ ಹೋಗ್ತಿದ್ರೆ, ಈಗ ಕಾಂಗ್ರೆಸ್ ಅವರಾಗಲಿ BJP ಅವರಾಗಲಿ ಯಾರೇ ಆದರೂ ಕೂಡ ಅವರು ಮೊದಲು CEC ಜೊತೆ ಚರ್ಚೆ ಮಾಡಿದ್ರಾ? PRC ನಾವು ಕೊಡ್ತೇವೆ ನೀವು ತಗೊಳ್ಬೇಕು ಅಂತ ಹೇಳಲಿಕ್ಕೆ ಯಾವ ಹಕ್ಕಿದೆ, ಯಾವ ಅಧಿಕಾರ ಇದೆ? ಅವರ ಜೊತೆ ಚರ್ಚೆ ಮಾಡಿದ್ರೆ ನಾನು ಎಲ್ಲೂ ನ್ಯೂಸಲ್ಲಿ ನೋಡಿಲ್ಲ, ಅವರ ಹೇಳಿಕೆ ನೋಡಿಲ್ಲ. ಇದಿಷ್ಟೇ ನಾವು ಮಾಡಿದ್ದೇವೆ. ಆಯ್ತು, ಈ ಶಾಶ್ವತ ಈಗ ಸರ್ಕಾರದ ಭಾಗವಾಗಿ ಉತ್ತರ ಕೊಡ್ಲಾ? ನಾನು ಉತ್ತರ ಕೊಡ್ತೇನೆ. ಪ್ರಶ್ನೆ ಸರ್, ಇಟ್ನಾಳ್ ಸರ್. ಸರ್, ಈಗ ಇದೇನು PRC ಅಂತ ತಂದಿದ್ದಾರೆ, ಇದನ್ನ ಇಸ್ ಇಟ್ ಎಕ್ಸ್ಪೆಕ್ಟೆಡ್ ಟು ಬಿ ಯೂಸ್ಡ್ ಫಾರ್ ಫಾರ್ಮ್ 6 ಆರ್ ಆರ್ ದೇ anticipating certain things to be produced after notification is issued based on enumeration form? Enumeration form ಹಾಕಿದ್ರೆ ಈಗ ಅದಕ್ಕೆ ನೋಟಿಸ್ ಕೊಡ್ತದೆ ಎಲೆಕ್ಷನ್ ಕಮಿಷನ್, ಅದಕ್ಕೊಂದು ಸಬೂಬಾಗಿ ಉಪಯೋಗ ಮಾಡಿ ಅಂತ ಕೊಡ್ತಾ ಇದ್ದಾರೆ. ಇದೇ ಆರೋಪ ವಿರೋಧ ಪಕ್ಷಗಳು ಕೂಡ ಮಾಡ್ತಾ ಇದ್ದಾರೆ. ಫಾರ್ಮ್ 6 ಅಲ್ಲಿ ಹಾಕಿ ಅಂತ ಕೊಡ್ತಿದ್ದಾರೆ, ಮತ್ತೆ ಅದು ವ್ಯಾಲಿಡ್ ಅಲ್ಲ ಅಂತ ಹೇಳ್ಬಿಟ್ರಿ ನೀವು ಈಗ. ವಾಟ್ ಕುಡ್ ಬಿ ದ ಥಿಂಕಿಂಗ್ ಅಂತ? ಓಕೆ, ಲೆಟ್ ಮಿ ಸಿ. ಚೀಫ್ ಮಿನಿಸ್ಟರ್ ಹೇಳಿಕೆ ಏನಿತ್ತು, SIR ಪ್ರೊಸೆಸ್ ಸುಸೂತ್ರವಾಗಿ ನಡೆಯಲಿ, ಯಾರಿಗೂ ತೊಂದರೆ ಆಗದೆ ಇರಲಿ, ಯಾರ ಹೆಸರು ಬಿಡಬಾರ್ದು, ಅಚಾನಕವಾಗಿ ತೆಗೆದು ಹಾಕದೇ ಇರಲಿ ಅಂತ ನಾವು PRC ಕೊಡ್ತೇವೆ ಅಂತ ಅವ್ರು ಹೇಳಿಕೆ ಕೊಟ್ಟರು. ಆದ ಕಾರಣ ಅದರ ಉದ್ದೇಶ ದೋ ನಾಟ್ ಎಕ್ಸ್ಪ್ಲಿಸಿಟ್ಲಿ ಟೋಲ್ಡ್ ಈಸ್ SIR ಅಂತ ನನ್ನ ಅಭಿಪ್ರಾಯ. ಸರಿ, ಇದೇ ಬಹುಶಃ ದೊಡ್ಡ ಅನುಮಾನ ಕಾರಣವಾಗ್ತಾ ಇರೋದು. ಇದ್ರ ಬಗ್ಗೆ ಮತ್ತಷ್ಟು ಎಲಾಬ್ರೇಟ್ ಆಗಿ ಮಾತಾಡೋಣ. ಬಟ್ ಪಾಲಿಟಿಕ್ಸ್ ಬೇಕೋ ಬೇಡವೋ, ಪೊಲಿಟಿಕಲ್ ಸ್ಟೇಟ್ಮೆಂಟ್ಗಳು ಲೀಡರ್ಸ್ಗಳಿಂದ ಬಂದಿರೋದ್ರಿಂದ ಈ ವಿಚಾರದಲ್ಲೂ ಕೂಡ SIR ಅಲ್ಲಿ ಹೆಂಗಾಯ್ತು, ಈ PRC ವಿಚಾರದಲ್ಲೂ ಕೂಡ ಸಮಾನವಾಗಿ ಪಾಲಿಟಿಕ್ಸ್ ನಡೀತಾ ಇದೆ. ಹೀಗಾಗೇನೆ ರಜಾಕ್ ಅವರಿಗೆ ಪ್ರಶ್ನೆ ಬಂದೆ ಸರ್. ಇನ್ನೊಂದು ರಿಯಾಕ್ಷನ್ ಬಾಕಿ ಇದೆ. ಈಗ ರಜಾಕ್ ಅವರೇ, ಶೋಭಾ ಕರಂದ್ಲಾಜೆ ಅವರು ನಮ್ಮ ರಾಜ್ಯದ ಮುಸ್ಲಿಂ ಸಮುದಾಯಕ್ಕೆ ಒಂದು ಸಂದೇಶ ಕೊಟ್ಟಿದ್ದಾರೆ. ಏನಂತ ನೋಡಿ, ಕಾಂಗ್ರೆಸ್ನವರು ಅಕ್ರಮ ಬಾಂಗ್ಲಾದೇಶಿ ನಿವಾಸಿಗಳಿಗೆ ಇದೊಂದು ಸರ್ಟಿಫಿಕೇಟ್ ಅನ್ನ ಕೊಟ್ಬಿಟ್ಟು ಅವರನ್ನು ವೋಟರ್ಸ್ ಮಾಡ್ಬಿಡ್ತಾರೆ. ವೋಟರ್ಸ್ ಮಾಡಿದ್ರು ಅಂತಂದ್ರೆ ರಾಜ್ಯ ಸರ್ಕಾರದ ಅಡಿಯಿಂದ ಬರುವಂತಹ ಎಲ್ಲಾ ಸೌಲಭ್ಯಗಳು, ಯೋಜನೆಯ ಫಲಗಳು ಕೂಡ ಅವ್ರಿಗೂ ಸಿಕ್ಬಿಡುತ್ತೆ. ನಷ್ಟ ಯಾರಿಗೆ? ಇಲ್ಲಿರುವ ಮುಸ್ಲಿಂ ಸಮುದಾಯಕ್ಕೆ. ಹಿಂಗಾಗಿ ಎಲ್ಲರಿಗಿಂತ ಮೊದಲು ನೀವು ಅಪೋಸ್ ಮಾಡಬೇಕು, ಅಂದ್ರೆ ಈ ರಾಜ್ಯದ ಅಸಲಿ ಮುಸ್ಲಿಂ ಸಮುದಾಯದ ವೋಟರ್ಗಳು ಅಪೋಸ್ ಮಾಡಬೇಕು, ಸೋ ದಟ್ ನಿಮ್ಮ ಪಾಲ್ನಲ್ಲಿ ಹಂಚಿಕೆ ಆಗೋದಿಲ್ಲ ಅಕ್ರಮ ನಿವಾಸಿಗಳಿಗೆ. ಶೋಭಾ ಕರಂದ್ಲಾಜೆ ಅವರು ಕೊಟ್ಟಿದ್ದು ಸರ್ ಸಲಹೆಯನ್ನ. ಕೇವಲ ಮುಸಲ್ಮಾನರೇನಾ ನುಸುಳುಕೋರರು? ಅಕ್ರಮ ಬಾಂಗ್ಲಾದೇಶಿ ನಿವಾಸಿಗಳು ಅಂತ ಹೇಳಿ ನಾನು ಬಾಂಗ್ಲಾದೇಶಿ ನಿವಾಸಿಗಳೇನಾ? ಇವಾಗ PRC ಹೋಗ್ಬಿಟ್ಟು ನೇಪಾಳಿಗಳು ತಗೊಳಕ್ಕಾಗಲ್ವಾ? ಭೂಟಾನ್, ಬರ್ಮಾ, ಶ್ರೀಲಂಕಾದಿಂದ ಬಂದಿರೋ ತಗೊಳಕ್ಕಾಗಲ್ವಾ? ಅವ್ರಿಗೆ ಇಲ್ಲಿನ ಒಂದು ಪೌರತ್ವ ಸಿಗ್ಬಿಡ್ಲಿ ಅಂತ ಆಸೆ ಇಲ್ವಾ ಅವ್ರಿಗೂ? ಅವ್ರಿಗೆ ರಾಜಕಾರಣ ಮಾಡಕ್ಕೆ ಒಂದು ಮಾತನ್ನ ಹೇಳಿದ್ದಾರೆ. ಇವಾಗ ಸರ್ ಹೇಳ್ದಂಗೆ PRC ಇಂದ ನೀವೇನು ಸಿಟಿಸನ್ ಆಗ್ತಾ ಇಲ್ಲ, ಸಿಟಿಸನ್ಶಿಪ್ ಸರ್ಟಿಫಿಕೇಟ್ ಅಲ್ಲ ಅದು. ನಾನು ಹೇಳ್ತಿರೋದು, ಯಾವುದೋ ಒಂದು ಕಡೆ ಕೆಲವೊಂದು ಜನ ನೋಡಿ, ಯಾವುದೋ ಒಂದು ಸರ್ಕಾರ ಅಂತ ಹೇಳಿದ್ಮೇಲೆ ಒಂದು ಸಚಿವ ಆಗಿರ್ಬೋದು, ಒಂದು ಶಾಸಕರಾಗಿರ್ಬೋದು, ಸಂಸದರಾಗಿರ್ಬೋದು, ಅವ್ರಿಗೇನೇ ಕಾರ್ಯಕ್ರಮ ತಂದ್ರು, ಒಂದು ಸ್ಕೀಮ್ ತಂದರೆ ಅದು ಜನರ ಅನುಕೂಲಕ್ಕಾಗಬೇಕು. ನಿಮ್ಮ ಒಂದು ಪೊಲಿಟಿಕಲ್ ಪಕ್ಷದ ರಾಜಕಾರಣದ ಲಾಭಕ್ಕೆ ಚುನಾವಣೆ ಹತ್ತಿರ ಇದನ್ನು ತಗೊಬಂದು ನಿಮಗೆ ಬೇಕಾದಾಗ ನೀವು ಅವ್ರನ್ನ ತೆಗೆದುಬಿಟ್ಟು ಎಲ್ಲ ನಿಮ್ಮ ಕೈಯಲ್ಲಿರೋದು, ಜನರನ್ನ ತೆಗಿಯೋದನ್ನ, ಆ್ಯಡ್ ಮಾಡೋದನ್ನ ಎಲ್ಲ ನಿಮ್ಮ ಕೈಯಲ್ಲಿ ಇಟ್ಕೊಂಡು ನೀವು ನಿಮ್ಮ ರಾಜಕೀಯ ಪಕ್ಷದ ಲಾಭಕ್ಕೋಸ್ಕರ ಒಂದು ಷಡ್ಯಂತ್ರ ನಡೆಸಿದ್ದೀರಾ. ಮೊದಲು NRC, CAA ಅಂತೆಲ್ಲ ಬಂದದ್ದು, ಇವಾಗ ಒಂದು ನೆಪ ಇದು. ಇದರಿಂದ ಇವರು NRC, CAA ಮಾಡ್ತಿರೋದು ಇದು ನಿಜವಾದ ಲೆಕ್ಕದಲ್ಲಿ. ಇವಾಗ ಪಾಸ್ಪೋರ್ಟ್, ಆಧಾರ್ ಕಾರ್ಡ್ ಯಾವುದು ಸಿಟಿಸನ್ಶಿಪ್ ಇಲ್ಲ, ಫಸ್ಟ್ ವೋಟರ್ ಇಂದ ಶುರು ಮಾಡೋಣ ಅಂತಬಿಟ್ಟು ಒಂದು ನೆಪದಲ್ಲಿ ಇದು ನಡೀತಾ ಇರೋದು. ಇದನ್ನ ತಗೊಬಂದು ನಿಮಗೆ ಇಷ್ಟ ಬಂದವ್ರನ್ನೆಲ್ಲ ನೀವು ಡಿಲೀಟ್ ಮಾಡ್ಬೋದು. ಇವರು ಇಲ್ಲಾಜಿಕಲ್ ಡಿಸ್ಕ್ರಿಪೆನ್ಸಿ. ಇವಾಗ ಬಿಹಾರದಲ್ಲಿರೋ ರೂಲು ಅಸ್ಸಾಂದಲ್ಲಿಲ್ಲ, ಅಸ್ಸಾಮಲ್ಲಿರೋ ರೂಲು ಬಂಗಾಳದಲ್ಲಿಲ್ಲ, ಬಂಗಾಳಿರೋರು ಮಹಾರಾಷ್ಟ್ರದಲ್ಲಿಲ್ಲ, ತಮಿಳ್ನಾಡಲ್ಲಿ ಎಲ್ಲ ಕಡೆ ಚೇಂಜ್. ನಾನು ಹೇಳ್ತಿದ್ದೀನಲ್ಲ, ಇಷ್ಟೊಂದು ಎಕ್ಸರ್ಸೈಸ್ ಮಾಡಿನೂ ಕೂಡ ತಮಿಳ್ನಾಡಿನಲ್ಲಿ ಅದು ಹೆಂಗಪ್ಪ ಫಾರಿನರ್ಸ್ ಬಂದ್ಬಿಟ್ಟು ವೋಟ್ ಹಾಕ್ಬಿಟ್ಟು ಹೋಗ್ಬಿಟ್ರು, ಅವ್ರು SIR ಅಲ್ಲಿ ಭಾಗವಹಿಸೇ ಇಲ್ಲ, ಅದು ಹೆಂಗೆ ಅವ್ರಿಗೆ ವೋಟರ್ ID ಸಿಗ್ಬಿಡ್ತು? ಸಿ ಐ ಆಮ್ ಟೆಲಿಂಗ್, ಡಿಸ್ಕ್ರಿಪೆನ್ಸೀಸ್ ಎಲ್ಲದರಲ್ಲೂ ಇರುತ್ತೆ, ಇಲ್ಲ ಅಂತಲ್ಲ. ಡಾಕ್ಯುಮೆಂಟ್ಸ್ ಯಾರ್ಯಾರು ಪ್ರೊಡ್ಯೂಸ್ ಮಾಡಕ್ ಆಗಲ್ವೋ ಅವರು ನಾಗರಿಕರಾಗಿದ್ದು ಡಾಕ್ಯುಮೆಂಟ್ಸ್ ಯಾವುದೋ ಒಂದು ಕಾರಣಕ್ಕೆ, ಒಂದು ಮಳೆ ಬಂದು ಮನೆ ಬಿಡಬೇಕಾಗಿತ್ತು, ಇಲ್ಲ ಎಲ್ಲೋ ಒಂದು ಕಳೆದಾಕೊಂಡ್ಬಿಟ್ರು, ಇಲ್ಲ
ನಮಗೆ ಇದು ಮಾಡ್ತಾರಲ್ಲ ಯಾವತ್ತೂ ಪಂಚರ್ ಹಾಕೋರು ಅಂತ ಪಾಪ ತಿಳುವಳಿಕೆ ಇಲ್ಲದೆ ಪಾಪ ಡಾಕ್ಯುಮೆಂಟ್ಸ್ಗಳನ್ನ ಸೇವ್ ಮಾಡಿ ಇಟ್ಕೊಂಡಿಲ್ಲ. ಅವ್ರ ಮನೇಲಿ ಬ್ಯಾಂಕ್ ಲಾಕರ್ಸ್ ಇಲ್ಲ, ಮನೇಲಿ ಲಾಕರ್ಸ್ ಇರಲ್ಲ, ಎಲ್ಲೋ ಒಂದ್ ಕಡೆ ಕಳ್ದಾಕೊಂಡಿರ್ತಾರೆ. ಇವಾಗ ಅಂಥವ್ರಿಗೆ ಏನ್ ಮಾಡ್ಬೇಕು? ಸರಿ, ಅದು ಕೇವಲ ಮುಸಲ್ಮಾನ್ರ? ಒಂದು ಸ್ಲಮ್ ಅಲ್ಲಿ ಹೋಗ್ಬಿಟ್ಟು ನೋಡಿ, ಕೇವಲ ಮುಸಲ್ಮಾನ್ರ ಇದಾರಾ? ಸರಿ, ಆಯ್ತು ಸರ್, ನಿಮ್ಮ ಅನಾಲಿಸಿಸ್ ಅನ್ನ ಒಪ್ಕೊಳ್ತಾ, ಬಟ್ ನನ್ನ ಪ್ರಶ್ನೆ ನಾನು ಮತ್ತೆ ವಾಪಸ್ ಕೇಳ್ತಿದ್ದೀನಿ. ಶೋಭಾ ಕರಂದ್ಲಾಜೆ ಅವರು ಹೇಳದ್ರಲ್ಲಿ ತಪ್ಪಿದ್ಯಾ? ಶೋಭಾ ಕರಂದ್ಲಾಜೆ ಅವ್ರ ಮಾತು ನಾವು ಮುಸಲ್ಮಾನರು ಕೇಳಲ್ಲ. ಅವರು ಸುಳ್ಳು ಬಂದು ಚಿಕ್ಕಟ್ಟಲ್ಲಿ ಹನುಮಾನ್ ಚಾಲಿಸ್ಯಾ ಅಂತ ತಲೆ ಮೇಲೆ ಎತ್ಕೊಂಡ್ರು. ಆ ಅಕ್ಕ ಎಲ್ಲಿದ್ರು ಇಷ್ಟು ದಿನ? ಸುಮ್ಮನೆ ನಾನು ಇದ್ದೀನಿ. ಕರ್ನಾಟಕ ಪಾಲಿಟಿಕ್ಸ್ ಅಲ್ಲಿ ರಾಜ್ಯದ ಅಧ್ಯಕ್ಷರ ಒಂದು ಆಯ್ಕೆ ಆಗ್ತಾ ಇದೆ. ನಾನು ಒಂದು ಆಕಾಂಕ್ಷಿ ಅಂತ ಮುಸಲ್ಮಾನರು ಅನ್ನೋದನ್ನ ಬಿಟ್ಬಿಡೋಣಪ್ಪ. ಅಕ್ರಮವಾಗಿ ಎಲ್ಲಿಂದಲೋ ಬಂದು ಇಲ್ಲಿ ಫೇಕ್ ಡಾಕ್ಯುಮೆಂಟ್ ಗಳನ್ನ ಕೊಟ್ಟು ಮತದಾರರಾಗಿ ಈ ಸರ್ಕಾರ ಕೊಡುವ ಯೋಜನೆಗಳಲ್ಲಿ ಫಲ ಯಾರೋ ತಗೊಳ್ತಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಇಲ್ಲಿರುವವರಿಗೆ ಸಿಗೋ ಪಾರ್ಟ್ನಲ್ಲಿ ಡಿವೈಡ್ ಮಾಡ್ದಂಗೆ ಹಾಗಾಗೇನೆ ಕೇಳಿಸ್ಕೊಳ್ಳಿ. ಪ್ರಶ್ನೆಗೆ ಪ್ರಶ್ನೆ ಉತ್ತರ ಅಲ್ಲ, ಪೂರ್ತಿ ಪ್ರಶ್ನೆ ಕೇಳಿಸ್ಕೊಳ್ಳಿ. ನಾನು ಪ್ರಶ್ನೆ ಪೂರ್ತಿ ಕೇಳಿಸ್ಕೊಳ್ತಿಲ್ಲ, ನೀವು ಹ್ಯಾವ್ ಸಮ್ ಪೇಷನ್ಸ್. ನಾನು ಕೇಳ್ತಿರೋದು ಸಿಂಪಲ್. ನನಗೆ ಟೋಪಿ ಹಾಕೋ ಅಭ್ಯಾಸ ಇಲ್ಲ ಸರ್, ನೀವು ಅನ್ಕೊಂಡಿದ್ರೆ ನಿಮ್ ಭ್ರಮೆ. ನಮ್ಮ ರಾಜ್ಯದವರಿಗೆ ಸಿಗಬೇಕಾದ ನಿಜವಾದ ಫಲಗಳಲ್ಲಿ ಯಾರಿಗೋ ಅನರ್ಹರಿಗೆ ಪಾಲ್ ಸಿಗ್ತಿದೆ ಅಂತಂದ್ರೆ ಅದನ್ನ ಒಬ್ಜೆಕ್ಟ್ ಮಾಡಬೇಕಾಗಿರೋದು ಈ ರಾಜ್ಯದ ಪ್ರತಿಯೊಬ್ಬ ಪ್ರಜೆ. ನಾನು ಮುಸ್ಲಿಂ ಅಂತ ಬಳಸ್ತಾನೆ ಇಲ್ಲ, ಪ್ರತಿಯೊಬ್ಬ ಪ್ರಜೆಯ ಆದ್ಯ ಕರ್ತವ್ಯ ಅಲ್ವಾ? ಈಗ ನಿಜವಾಗ್ಲೂ ಸರ್ಕಾರ ಏನಾದ್ರು PRC ಮೂಲಕ ಅನರ್ಹರಿಗೂ ಕೂಡ ರೈಟ್ಸ್ ಕೊಡ್ಲಿಕ್ಕೆ ಹೊರಟಿದೆ ಅಂತಂದ್ರೆ ಇದನ್ನ ನೀವು ಕೇಳಿ ನೋಡಿ ಮೇಡಮ್. ಜನ ಆಯ್ಕೆ ಮಾಡಿರೋದು ಈ ರಾಜ್ಯದ ನಾಗರಿಕರಿಗೆ, ಈ ದೇಶದ ನಾಗರಿಕರಿಗೆ ಒಂದು ಅನುಕೂಲ ಮಾಡಲಿ, ಏನಾರು ಒಂದು ಅವರು ಅಭಿವೃದ್ಧಿಗೋಸ್ಕರ, ಅವರ ಕಲ್ಯಾಣಕ್ಕೋಸ್ಕರ, ಅವರ ಉದ್ಯೋಗಕ್ಕೋಸ್ಕರ ಏನಾರು ಒಂದು ಮಾಡ್ಲಿ ಅಂತಾನೆ ಅಲ್ವಾ ನಾವು ಓಟ್ ಕೊಟ್ಟಿರೋದು. ಇವಾಗ ನಮಗ್ ಒಳ್ಳೇದಾಗತ್ತೆ ಅಂತ ಬಿಟ್ಟು ಅವ್ರೊಂದು ಏನೋ ಒಂದು ಸ್ಕೀಮ್. ಇವಾಗ ಬಿಜೆಪಿಯ ಷಡ್ಯಂತ್ರಕ್ಕೆ ಒಂದು ವಿರೋಧ, ಈ SIR ಒಂದು ದೊಡ್ಡ ಷಡ್ಯಂತ್ರ. ಬಂಗಾಲ್ ಎಲೆಕ್ಷನ್ ನೋಡಿ, ಬಂಗಾಲ್ ಎಲೆಕ್ಷನ್ ನೋಡಿ, ಅರ್ಥ ಆಗುತ್ತಾ ಇಲ್ವಾ? ಷಡ್ಯಂತ್ರ ಒಪ್ಕೊಳ್ಳಿ, ಎಲ್ಲರಿಗೂ ಗೊತ್ತು. ಸುಪ್ರೀಂ ಕೋರ್ಟ್ ಆಗಿರ್ಲಿ, ಎಲೆಕ್ಷನ್ ಕಮಿಷನ್ ಆಗಿರ್ಲಿ, ಎಲೆಕ್ಷನ್ ಕಮಿಷನರ್ ಅವರ ವರ್ತನೆ ನೋಡಿ. ಸಡನ್ ಆಗಿ ತಗೊಂಡು ಡಾಕ್ಯುಮೆಂಟ್ ಸಬ್ಮಿಟ್ ಆದ ನಂತರ ರಾಜ್ಯದಲ್ಲಿ ಇರ್ತಕ್ಕಂತ ಕಾಂಗ್ರೆಸ್ ಸರ್ಕಾರದ ಮೇಲೆ ನಂಬಿಕೆ ಇದೆಯಾ ಇಲ್ವಾ? ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ನಂಬಿಕೆ ಇದೆಯಾ ಇಲ್ವಾ? ಮ್ಯಾಮ್, ರಾಜ್ಯ ರಿಪಿಟೇಟಿವ್ ಆಗಿ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಖುದ್ದು ಮುಖ್ಯಮಂತ್ರಿಗಳು ನಿಂತ್ಕೊಂಡು ಹೇಳ್ತಿದ್ದಾರೆ ಎಲ್ಲರೂ SIR ಅಲ್ಲಿ ಭಾಗಿ ಆಗ್ಬೇಕು, ಒಂದೇ ಒಂದು ವೋಟ್ ಮಿಸ್ ಆಗದೆ ಇರೋ ರೀತಿಯಲ್ಲಿ ನಾವು ನೋಡ್ಕೊಳ್ತೀವಿ ಅನ್ನೋ ಭರವಸೆ ಕೊಟ್ಟಿರೋದು ಯಾರು? ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ನಾಯಕರಾದ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು. ಬಾಂಗ್ಲಾದೇಶಿಯರಿಗೆ ಕೊಟ್ಟಿದಾರ, ಕನ್ನಡಿಗರಿಗೆ ಕೊಟ್ಟಿದಾರ? ಯಾರಿಗೆ ಕೊಟ್ಟಿರೋದು? ಕನ್ನಡಿಗರಿಗೆ ಹೇಳಿದ್ದಾರೆ. ಅಲ್ಲಿಗೆ ನಿಮಗೆ ನಂಬಿಕೆ ಇದೆ ತಾನೆ? 100% SIR ನಂಬೇಕು ನೀವು, ಯಾಕಂದ್ರೆ ಮಾನಿಟರ್ ಮಾಡ್ತಾ ಇರೋದು ಕಾಂಗ್ರೆಸ್ ಗವರ್ಮೆಂಟ್ ಸರ್. ಇಲ್ಲಿ ವೆಸ್ಟ್ ಬೆಂಗಾಲ್ ಅಲ್ಲಿ TMC ಬಂದಿಲ್ಲ. ಸಿಂಪಲ್ ಒಂದು ಮಾತು ಹೇಳ್ತೀನಿ ಕೇಳಿ ಮೇಡಮ್. ಈ ನುಸುಳುಕೋರರ ಬಗ್ಗೆ ಇವತ್ತಿಂದ ಮಾತು ನಡೀತಾ ಇಲ್ಲ, ಇದು ಎಷ್ಟೋ ಒಂದ್ ದಿನದಿಂದ ನಡೀತಾ ಇದೆ. ಇವರು ಎಲೆಕ್ಷನ್ ಮ್ಯಾನಿಫೆಸ್ಟೋ ಅಲ್ಲಿ ಕೊಟ್ಟಿರೋ ಮಾತು ಪ್ರಕಾರ ಕೇಂದ್ರ ಸರ್ಕಾರ 12 ವರ್ಷಗಳಿಂದ ಏನ್ ಮಾಡ್ತಿತ್ತು? ಇವಾಗ ಮೊನ್ನೆ ಅಷ್ಟೇ ಕುಮಾರಣ್ಣ ಎತ್ಬಿಟ್ಟು 10,000 ಬಾಂಗ್ಲಾದೇಶರು ಇದ್ದಾರೆ ಅಂತ ಹೇಳಿದ್ರಿ. ಇವಾಗ ಈ ಸರ್ಕಾರ ಬಂದು ಒಂದು 3 ವರ್ಷ ಆಯ್ತು. ಅದಕ್ಕೆ ಹಿಂದೆ 40 ವರ್ಷ ಇವ್ರದೇ ಕುಟುಂಬ ಅಲ್ಲಿ ಆಡಳಿತದಲ್ಲಿ ಇತ್ತಿದ್ದು, ಅವರೇ ಕುಟುಂಬದ MLAಗಳಾಗಿದ್ದು, ದೇವೇಗೌಡರಿಂದ ಹಿಡಿದು ನಿಖಿಲ್ ಕುಮಾರಸ್ವಾಮಿ ಕಂಟೆಸ್ಟ್ ಮಾಡೋವರೆಗೂ. ನಾನು ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ಈ 10,000 ಜನನ ಯಾರು ಕರೆದಿದ್ರು ರಾಮನಗರಕ್ಕೆ? ಈ 3 ವರ್ಷದಲ್ಲಿ ಬಂದ್ಬಿಟ್ರ ಇವರು? ಇವಾಗ ಆಧಾರ್ ಕಾರ್ಡ್ ಅವ್ರ ಹತ್ರ ಹೆಂಗ್ ಬರುತ್ತೆ ಬಾಂಗ್ಲಾದೇಶಿಯರ ಹತ್ರ? ಕೇಂದ್ರ ಸರ್ಕಾರದಲ್ಲೇ ಲ್ಯಾಪ್ಸಸ್ ಇದೆ ಅಲ್ವಾ? ಅದನ್ನ ನ್ಯೂನತೆಗಳನ್ನ ಅವ್ರು ತಿದ್ದುಪಡಿ ಮಾಡ್ಕೊಳ್ಳಿ. ಇವಾಗ ಕಾಂಗ್ರೆಸ್ ಸರ್ಕಾರದ ಮೇಲೆ, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಮೇಲೆ ಬೆರಳೆತ್ಬಿಟ್ಟು ಸುಮ್ಮನೆ ಏನಾದ್ರು ಒಂದು, ಇವಾಗ ಇವ್ರು ಹೇಳ್ತಾರೆ ಸರ್ ಕೂತ್ಕೊಂಡು ಅಲ್ಲಿ PRC ಇದು ಏನೋ ಇದೇ ಇಲ್ಲ ಅಂತ ಹೇಳ್ಬಿಟ್ಟು. ನಾನು ಹೇಳ್ತೀರಲ್ಲ, ಈ ದೇಶದಲ್ಲಿ DK ಶಿವಕುಮಾರ್ ಅವರ ಹೇಳಿಕೆ ಅಂದ್ರೆ ಮುಖ್ಯಮಂತ್ರಿಗಳ ಹೇಳಿಕೆಯ ಉದ್ದೇಶದ ಬಗ್ಗೆ ಕೂಡ ಭಟ್ ಸರ್ ಪ್ರಶ್ನೆ ಮಾಡಿದ್ದಾರೆ ಸರ್. ನೀವು ಅದನ್ನ ಸ್ಮಾರ್ಟ್ಲಿ ಇಗ್ನೋರ್ ಮಾಡ್ತಿದ್ದೀರಿ. ಬಟ್ ಎನಿವೆ, ರಘುದುಡ್ಡೇರಿ ಅವರೇ ಕಾಂಗ್ರೆಸ್ ಪಕ್ಷದ ಒಳಗೇನೆ, ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಒಳಗೇನೆ ವಿರೋಧ ಮಾಡ್ಬೇಕಷ್ಟೇ. ಕಾಂಗ್ರೆಸ್ ರಾಮನಗರದ ನಾಗರಿಕರು
ಮಾಡೋದಕ್ಕೆ ರಘು ಇವತ್ತು ದೊಡ್ಡೇರಿ ಅವರ ವಾಯ್ಸ್ ಮಾತ್ರ ಇವತ್ತು ಬಾಂಗ್ಲಾದೇಶ ಎಷ್ಟು ಜನ ಅವರೇ ರಾಮನಗರದ ಮುಸಲ್ಮಾನರು? ಅದನ್ನ ನೋಡಕ್ಕೆ 60,000 ಜನ ಅವರೇ. ಪಕ್ಷದ ಒಳಗೂ ಕೂಡ ಗೊಂದಲಗಳು ಇದೆಯಾ ಅಂತ ಹೇಳಿ ಸರ್ ವಾಯ್ಸ್ ಹೋಗ್ತಾ ಇಲ್ಲ. ರಘು ದೊಡ್ಡೇರಿ ಅವ್ರ ಸಮಯ ಒಂದು ಕೈಂಡ್ ರಿಕ್ವೆಸ್ಟ್, ಬಹಳ ಗಂಭೀರವಾದ ವಿಚಾರ, ಸಾಕಷ್ಟು ಗೊಂದಲ ಇರೋ ವಿಚಾರ, ಹಾಗಾಗಿ ಎಲ್ಲರೂ ಒಬ್ಬರಾದ್ಮೇಲೆ ಒಬ್ರು ಮಾತನಾಡಿದ್ರೆ ನಿಜ ಯಾವ್ದು ನಂಬೇಕು ಅನ್ನೋದನ್ನ ಡಿಸೈಡ್ ಮಾಡ್ಲಿಕ್ಕೆ ನಮ್ಮ ವೀಕ್ಷಕರಿಗೆ ಅನುಕೂಲ ಆಗುತ್ತೆ. ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಒಬ್ಬರಾದ್ಮೇಲೆ ಒಬ್ರು ಮಾತನಾಡಿ. ರಘು ದೊಡ್ಡೇರಿ ಅವರೇ, ಕಾಂಗ್ರೆಸ್ ಪಕ್ಷದ ಒಳಗೂ ಕೂಡ ಗೊಂದಲಗಳು ಇದೆಯಾ? SIR ವಿಚಾರಕ್ಕಾಗಿರಬಹುದು, PRC ವಿಚಾರಕ್ಕಾಗಿರಬಹುದು. DK ಶಿವಕುಮಾರ್ ಅವರ ಹೇಳಿಕೆಯನ್ನ ನಾವು BK ಹರಿಪ್ರಸಾದ್ ಅವರ ಹೇಳಿಕೆಯನ್ನ ಹೋಲಿಕೆ ಮಾಡಿ ನೋಡಿದ್ರೆ ಅಜಗಜಾಂತರ ವ್ಯತ್ಯಾಸ. ಪರಮೇಶ್ವರ್ ಅವರ ಹೇಳಿಕೆಯನ್ನ ನಾವು ಗಮನಿಸಿ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಯನ್ನ ತುಲನೆ ಮಾಡಿ ನೋಡಿದ್ರೆ ಅಜಗಜಾಂತರ ವ್ಯತ್ಯಾಸ. ಕಾಂಗ್ರೆಸ್ ಪಕ್ಷಕ್ಕೇನೆ SIR ಬಗ್ಗೆ PRC ಬಗ್ಗೆ ಒಂದು ನಿರ್ದಿಷ್ಟವಾದ ಸ್ಟ್ಯಾಂಡ್ ನಿಲುವು ಅನ್ನೋದು ಇಲ್ವಾ ಅಂತ? 100% ಇದೆಲ್ಲ ಯಾರೋ ಒಂದು ಏನು ವಿರೋಧ ಪಕ್ಷದಲ್ಲಿ ಈ ರೀತಿಯಾದಂತ ಒಂದು ಮೆಸೇಜ್ ಆಲ್ರೆಡಿ ಮಾಡ್ತಿರ್ತಾರೆ. ಜನ ತೀರ್ಮಾನ ಮಾಡ್ತಾರೆ ಬಿಡಿ. ಜನ ತೀರ್ಮಾನ ನೋಡಿ, ನೋಡಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಸ್ಮಿತಾ, ಆ ರೀತಿಯಾದಂತ ಯಾವುದೇ ಗೊಂದಲ ನಮ್ಮಲ್ಲಿಲ್ಲ. 7 ಕೋಟಿ ಕನ್ನಡಿಗರೇನಿದ್ದಾರೆ, 5.6 ಕೋಟಿ ವೋಟರ್ಸ್ ಇದ್ದಾರೆ ಕನ್ನಡಿಗರು. ಅವರಲ್ಲಿ ಆಲ್ರೆಡಿ 5.5 ಕೋಟಿ 5 ಲಕ್ಷ ಜನರನ್ನ ನಾವು ಆಲ್ರೆಡಿ ಮ್ಯಾಪಿಂಗ್ ಮುಗ್ದಿದ್ದಾರೆ ರಾಜ್ಯ ಸರ್ಕಾರ ಅಂದ್ರೆ ಎಲೆಕ್ಷನ್ ಕಮಿಷನ್ ಜೊತೆ. ಸೊ ಅಂದ್ರೆ ಏನಂತ ಅರ್ಥ, ಉಳಿದಿರ್ತಕ್ಕಂಥ 50 ಲಕ್ಷ ಜನರು ಅನ್ಮ್ಯಾಪ್ಡ್ ಆಗಿದ್ದಾರೆ, ಅಂದ್ರೆ ವೋಟಿಂಗ್ ಇಂದ ಆಲ್ಮೋಸ್ಟ್ ಡಿಲೀಟ್ ಆಗಿದ್ದಾರೆ. ಅವರನ್ನು ಮತ್ತೊಮ್ಮೆ ಇನ್ಕ್ಲೂಡ್ ಮಾಡಬೇಕು ಅಂತಂದ್ರೆ ಮತ್ತೊಮ್ಮೆ ಫಾರ್ಮ್ 6 ಅನ್ನ ಅಂದ್ರೆ ಹೊಸದಾಗಿ ಅವರು ಹೊಸ ಮತದಾರರಂತೆ ಅರ್ಜಿ ಹಾಕಬೇಕು. ಸೊ ನಾವ್ಯಾಕೆ ಈ ವಿಚಾರವನ್ನ ನಮ್ಮ ಕೇಂದ್ರ ಸರ್ಕಾರ ಎಲೆಕ್ಷನ್ ಕಮಿಷನ್ ಅನ್ನು ಉಪಯೋಗಿಸಿಕೊಂಡು ವಾಮ ಮಾರ್ಗದಿಂದ 7-8 ರಾಜ್ಯಗಳಲ್ಲಿ ಏನು ಅಧಿಕಾರಕ್ಕೆ ಬಂದಿದೆ, ಆ ವಾಮ ಮಾರ್ಗದ ಆಟ ಕರ್ನಾಟಕದಲ್ಲಿ ನಡೆಯೋದಿಲ್ಲ ಅಂತ ಹೇಳಿ. ಸೊ ಕಾಂಗ್ರೆಸ್ ಸರ್ಕಾರ ಈ 7 ಕೋಟಿ ಕನ್ನಡಿಗರೇನಿದ್ದಾರೆ ಅವರ ರಕ್ಷಣೆಯನ್ನ ಮಾಡುವಂತ ಕೆಲಸ ಮಾಡ್ತೇವೆ, ಅವರ ಹಕ್ಕನ್ನು ರಕ್ಷಣೆ ಮಾಡುವಂತ ಕೆಲಸ ನಾವು ಮಾಡ್ತೇವೆ. ಅದಕ್ಕೋಸ್ಕರ ನಾವು PRC ತಂದಿರ್ತಕ್ಕಂಥದ್ದು. PRC ನಾವು ಒಬ್ಬರೇ ಫಸ್ಟ್ ತಂದಿಲ್ಲ, ಕೇಂದ್ರ ಸರ್ಕಾರ ಅದು ನಾವು ತಂದಿರೋ ತಪ್ಪು ಅಂದ್ರೆ ಕೇಂದ್ರ ಸರ್ಕಾರ ಬಿಜೆಪಿ ಅಧಿಕಾರದಲ್ಲಿ ಇರ್ತಕ್ಕಂಥ ನಾರ್ತ್ ಈಸ್ಟರ್ನ್ ಸ್ಟೇಟ್ ಅಲ್ಲಿ ಕ್ಯಾನ್ಸಲ್ ಮಾಡಿ 6 ರಾಜ್ಯ ಪ್ಲೀಸ್ ಆಮೇಲೆ ಮಾತಾಡಿ 6 ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರ ಕ್ಯಾನ್ಸಲ್ ಮಾಡ್ಲಿ. ಶೋಭಾ ಕರಂದ್ಲಾಜೆ ಕಡಲೆ ಬೀಜ ತಿಂತಾರೆ, ಹೋಗಿ ಸ್ಟಾಪ್ ಮಾಡ್ಲಿ. ಕೇವಲ ರಾಜಕೀಯ ದ್ವೇಷದಿಂದ ಈ ರೀತಿ ಮಾಡೋದು ತಪ್ಪು. ಸೊ ನಾನು ಕೇಳ್ತೇನೆ, ಈಗ ಇವ್ರು ಇತ್ನಾಳ್ ಸರ್ ಅವಾಗಲೇ ಒಂದು ಮಾತು ಹೇಳಿದ್ರು, ಪಶ್ಚಿಮ ಬಂಗಾಳದಲ್ಲಿ 27 ಲಕ್ಷ ಜನರ ಭಾರತೀಯರಂತಿದೆ, ಅವರ ಹಕ್ಕನ್ನ ಚ್ಯುತಿಗೊಳಿಸಿ ನೀವು ಅವರ ಮತದಾರರಿಂದ ದೂರ ಇಟ್ಟರಲ್ಲ, ಆ ರೀತಿಯಾದಂತ ವಾಮ ಮಾರ್ಗದ ಆಟವನ್ನ ನೀವು ಕರ್ನಾಟಕದಲ್ಲಿ ಆಡಕ್ಕಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥದ್ದು ಜನರನ್ನ ರಕ್ಷಣೆ ಮಾಡುವಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ, DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ. ಒಂದು ನಿಮಿಷ ಪ್ಲೀಸ್ ಸಮಯ ಕೊಡಿ. ಓಕೆ, ಸೊ ನಾವ್ಯಾಕೆ ಈ ವಿಚಾರವನ್ನು ಇಷ್ಟು ಗಂಭೀರವಾಗಿ ತೆಗೆದುಕೊಳ್ತಿದ್ದೀವಿ ಅಂತಂದ್ರೆ ಎಲೆಕ್ಷನ್ ಕಮಿಷನ್ SIR ನ ಯಾಕೆ ಒಂದೇ ಒಂದು ತಿಂಗಳು ರಿಸ್ಟ್ರಿಕ್ಟ್ ಮಾಡಿದೆ, ಎಕ್ಸ್ಟೆಂಡ್ ಮಾಡಿ ನೀವು ಅಂದ್ರೆ ಮೂಲ ಉದ್ದೇಶ ಏನು? ಜನರು ಪ್ಲೀಸ್ ನಾನು ಉತ್ತರ ಕೊಡ್ತೇನೆ. ಒಂದ್ ತಿಂಗಳ ಸಮಯ ಅಂತ ಹೇಳಿದ್ರಲ್ಲ, ಫ್ಯಾಕ್ಚುಲಿ ಕರೆಕ್ಟ್ ನೀವೇ ಹೇಳಿ. ಹೌದು, 30ರಿಂದ 30 ಸರ್ ಯಾವ ಪ್ರಕ್ರಿಯೆಗೆ ಒಂದ್ ತಿಂಗಳ ಸಮಯ? ಎನ್ಯುಮರೇಷನ್ ಸಬ್ಮಿಟ್ ಮಾಡೋದಕ್ಕೆ ಹೌದು ಇಲ್ಲ, ನೋ ಅಬ್ಸಲ್ಯೂಟ್ಲಿ ನೋ ಸುಳ್ಳದು ಇಲ್ಲ. ಒಂದ್ ನಿಮಿಷ ಮಾಹಿತಿ ಕೊರತೆ ಅಲ್ಲ, ಒಂದ್ ನಿಮಿಷ ಪ್ಲೀಸ್ ನೋಡಿ. ಎನ್ಯುಮರೇಷನ್ ಫಾರ್ಮ್ಸ್ ಅನ್ನ ಇವತ್ತೇನ್ ಸಬ್ಮಿಟ್ ಮಾಡಿದ್ದಾರೆ, 3 ಬಾರಿ ಮನೆ ಹತ್ರ ಹೋಗ್ತಾರೆ. ಇನ್ ಕೇಸ್ ಅವರು ಸಬ್ಮಿಟ್ ಮಾಡಿ ಅವ್ರಿಗೆ ರಿಸೀವ್ ಮಾಡಿ ಫಿಲ್ ಮಾಡಿ ಕೊಡ್ಲಿಲ್ಲ ಅಂತಂದ್ರೆ ಬಿಫೋರ್ ದಿಸ್ ಮಂತ್ ಎಂಡ್ ಅವರ ವೋಟ್ ಅನ್ನ ಡಿಲೀಟ್ ಮಾಡ್ತಾರೆ ಡ್ರಾಫ್ಟ್ ರಿಲೀಸ್ ಇಂದ. ಅಂದ್ರೆ ಏನಂತ ಅರ್ಥ, ಒಂದು ತಿಂಗಳಲ್ಲಿ ಮಳೆ ಬೀಳ್ತಾ ಇದೆ, ಇನ್ನೊಂದ್ ಕಡೆ ಫ್ಲಡ್ ಆಗ್ತಾ ಇದೆ, ಬರ ಇದೆ, ಜನರೆಲ್ಲ ಮೈಗ್ರೇಟ್ ಆಗಿದ್ದಾರೆ, ಅವರ ಜೀವನ ನಡೆಸೋದೇ ಕಷ್ಟ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ಕೇವಲ ಏನು ಬಿಹಾರ ಪಶ್ಚಿಮ ಬಂಗಾಳದಲ್ಲಿ ಮಾಡದಂತ ನಾಟಕನ ಇಲ್ಲಿ ಮಾಡಕ್ ಕೊಟ್ಟಿದ್ದೀರಿ. ಅದನ್ನ ನಾವು ಬಿಡೋದಿಲ್ಲ. ಯಾಕೆ ಅಂತಂದ್ರೆ ಒಂದು ನಿಮಿಷ, ಒಂದು 10 ಸೆಕೆಂಡ್ಸ್. ಓಕೆ, ಹಾಗಾಗಿ ಇನ್ನು 8:30 ಹಾಗಾಗಿ ನಾವು PRC ಅನ್ನು ತಂದಿರತಕ್ಕಂಥದ್ದು ಈ ದೇಶದ ನಾಗರಿಕರೇನಿದ್ದಾರೆ ಅವರ ಹಕ್ಕನ್ನು ಎತ್ತಿ ತಂದಿದ್ದೇವೆ. ಥ್ಯಾಂಕ್ ಯು, ಕರೆಕ್ಟ್. ಬಟ್ ಸರ್, ಈಗ ರಘು ದೊಡ್ಡೇರಿ ಅವರು ಹೇಳಿದ್ದು ಹಾಗೆ ಮುಖ್ಯಮಂತ್ರಿಗಳ ಹೇಳಿಕೆ ಕೂಡ ಆಲ್ಮೋಸ್ಟ್ ಹಂಗೆ ಇತ್ತು. ಏನು ಅಂತಂದ್ರೆ ಈ SIR ಪ್ರಕ್ರಿಯೆಯಲ್ಲಿ ಯಾರನ್ನೆಲ್ಲ ಕೈ ಬಿಡಲಾಗುತ್ತೆ ಅಥವಾ ಯಾರೆಲ್ಲ ವೋಟಿಂಗ್ ರೈಟ್ಸ್ ಅನ್ನ ಕಳ್ಕೊಂಡು ಬಿಡ್ತಾರೆ, ಅವರು ಮತ್ತೊಮ್ಮೆ ಹೊಸದಾಗಿ ವೋಟರ್ ಲಿಸ್ಟ್ ಒಳಗಡೆ ಎನ್ರೋಲ್ ಆಗ್ಲಿಕ್ಕೆ ಫಾರ್ಮ್ 6 ಅನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಅವರಿಗೆ ಇದೊಂದು ಡಾಕ್ಯುಮೆಂಟ್ ಅಂದ್ರೆ ಶಾಶ್ವತ ನಿವಾಸಿಗಳ ಪ್ರಮಾಣ ಪತ್ರ ಅನ್ನೋದು ಹೆಲ್ಪ್ ಆಗಬಹುದು. ಹಿಂಗಾಗೇನೆ ಈ ಒಂದು ಡಾಕ್ಯುಮೆಂಟ್ ಅನ್ನ ಕೊಡೋ ಮೂಲಕ SIR ನಿಂದ ಯಾರನ್ನೆಲ್ಲ ಡಿಲೀಟ್ ಮಾಡಲಾಗಿರುತ್ತೆ ಅವರನ್ನ ಮತ್ತೆ ಒಳಗೆ ತರಲಿಕ್ಕೆ ಪ್ರಯತ್ನ ಆಗ್ತಿದ್ಯಾ ಅನ್ನೋ ಅನುಮಾನ ಹುಟ್ಟುಬಿಡುತ್ತೆ ಸರ್. ಅದಕ್ಕೆ ಯಾವ ಆಧಾರವೂ ಇಲ್ಲ. ಯಾಕಂದ್ರೆ ಈಗ ಕೊಟ್ಟಿರೋ ಲಿಸ್ಟಲ್ಲಿ PRC ಇಲ್ಲ. ಇದೆ, ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ ಇದೆ ಸರ್, 11 ಡಾಕ್ಯುಮೆಂಟ್ ಅಲ್ಲಿ ಇದೆ. ನಾನು ಮತ್ತೊಮ್ಮೆ ನೋಡ್ತೇನೆ. ನಾನು, ಯಾಕಂದ್ರೆ ನಾನು ಸ್ವಲ್ಪ ಅದು ಇದ್ರೆ ಸರಿ ಇದೆ ಸರ್. ಆದರೆ ಒಂದು
ಏನು ಬರುತ್ತೆ ಅಂದರೆ ಈ ಪರ್ಮನೆಂಟ್ ರೆಸಿಡೆನ್ಸಿ ಡಾಕ್ಯುಮೆಂಟ್ ಯಾವ ಆಧಾರದ ಮೇಲೆ ಕೊಟ್ಟಿದ್ದಾರೆ ಅನ್ನೋದೇ ನನಗಂತೂ ಗೊತ್ತಿಲ್ಲ. ಈಗ 10 ವರ್ಷ ನಾನು ಇಲ್ಲಿದ್ದೆ, ನಾನು 10 ವರ್ಷ ಮಂಗಳೂರಲ್ಲಿದ್ದೆ ಅಂತ ಹೇಳ್ಬೋದು. ಆದರೆ ನನ್ನ ಆರ್ಡಿನರಿ ರೆಸಿಡೆನ್ಸ್ ಇರೋದು ಬೆಂಗಳೂರಲ್ಲಿ. ಈಗ ನಾನಿರೋದು ಬೆಂಗಳೂರಲ್ಲಿ. ಈಗ ಬೆಂಗಳೂರಿನ ರೆಸಿಡೆನ್ಸಿ ಸರ್ಟಿಫಿಕೇಟ್ ಅವರಿಗೆ ನಾನು ಮಂಗಳೂರಲ್ಲಿದ್ದೇನೆ ಹೇಳೋದು ಆಧಾರದ ಮೇಲೆ ಕೊಡಲಿಕ್ಕೆ ಆಗ್ತದಾ? ಅದು ಸಾಧ್ಯ ಇಲ್ಲ. ಆದ ಕಾರಣ ಒಂದು ನಮಗೆ ಬಹಳ ಮುಖ್ಯ, ಸಾಮಾನ್ಯ ಸಾರ್ವಜನಿಕರಿಗೆ, ರಾಜಕೀಯಕ್ಕಲ್ಲ, ಯಾವ ಆಧಾರದ ಮೇಲೆ PRC ಕೊಡುತ್ತೆ ದಟ್ ಶುಡ್ ಬಿ ಡಿಜಿಟಲಿ ಆಡಿಟೇಬಲ್. ಪಾರದರ್ಶಕತೆ ಈಗ ಇಲ್ಲ. ಪ್ಲೀಸ್ ಮಾಡಿ. ನಾವು ಮಾಡೋಕ್ಕಾಗೋದಿಲ್ಲ. PRC ತಂದವರು ಮಾಡಬೇಕಾಗತ್ತೆ. ಅದನ್ನ ನಾವು ಪಬ್ಲಿಕ್ ಆಗಿ ಆನ್ಲೈನ್ ಅಲ್ಲೂ ಕೂಡ ಅಪ್ಲೈ ಮಾಡಕ್ಕೆ ಅವಕಾಶವನ್ನ ಕೊಟ್ಟಿದ್ದೇವೆ. ಆನ್ಲೈನ್ ಅಪ್ಲೈ ಮಾಡೋದು ಬೇರೆ ವಿಷಯ. ರಾಜಕೀಯ ಮಾತಾಡ್ತಲ್ಲ, ಬಿಟ್ಬಿಡಿ. ಅವರು ಸೀನಿಯರ್ ಇದ್ದಾರೆ, ವಿಚಾರ ನಾನು ಸಾಮಾನ್ಯ ಪ್ರಜೆಯಾಗಿ ಹೇಳ್ತಾ ಇದ್ದೇನೆ. ನಿಮ್ಮ ರಾಜಕೀಯದಲ್ಲಿ ಏನು ನಡೀತಾ ಇದೆ ನನಗೆ ಆಸಕ್ತಿನೂ ಇಲ್ಲ, ಗೊತ್ತೂ ಇಲ್ಲ. ಸಾಮಾನ್ಯ ಪ್ರಜೆಗೆ ನನಗೆ ತುಂಬ ಫೋನ್ ಕಾಲ್ಸ್ ಬರ್ತವೆ ದಿನ. ಈ PRCಯನ್ನು ಅದರಲ್ಲೊಂದು QR ಕೋಡ್ ಕೊಟ್ಟಿದ್ದಾರೆ. ಅದು PRC ನಿಜವಾಗ್ಲೂ ಸರ್ಕಾರದಿಂದ ಕೊಟ್ಟಿದ್ದು ಹೌದು ಅಲ್ವ ಅಂತ ವೆರಿಫೈ ಮಾಡ್ಬೋದು. ಆದರೆ PRCಯನ್ನು ಯಾವ ಆಧಾರದ ಮೇಲೆ ನೀವು ಪರ್ಮನೆಂಟ್ ರೆಸಿಡೆಂಟ್ ಕೊಟ್ಟಿದ್ದೀರೋ ಅದಕ್ಕೆ ಆಕ್ಟ್ ಇದೆ ಸರ್. ನನಗೆ ಗೊತ್ತಿಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ. ನಾನು ಹೇಳ್ತಾ ಇರೋದು, ನನಗೆ ತುಂಬ ಫೋನ್ ಕಾಲ್ಸ್ ಬಂದಿದೆ. ಅದನ್ನು ನಾಳೆ ಹಾಕಿ ನ್ಯೂಸಲ್ಲಿ. ಕಾಂಗ್ರೆಸ್ ಪಾರ್ಟಿಗೆ ನಾವು ನಮಸ್ಕಾರ ಮಾಡ್ತೇವೆ, ಒಳ್ಳೇದು ಮಾಡಿ. ಯಾವುದು ತಪ್ಪಲ್ಲ. ಬೈ ಇಟ್ ಸೆಲ್ಫ್ ನಥಿಂಗ್ ಈಸ್ ರಾಂಗ್, ನಥಿಂಗ್ ಈಸ್ ರೈಟ್. ಹೌ ಇಟ್ ಇಸ್ ಎಕ್ಸಿಕ್ಯೂಟೆಡ್, ಅದನ್ನು ಯಾವ ಸ್ಪಿರಿಟಲ್ಲಿ ನಾವು ತಗೊಳ್ತೇವೆ ಅನ್ನೋದು ಬಹಳ ಮುಖ್ಯ. ಅದು ಈಗ ರೋಡ್ ಹಾಳಾದರೆ ಕಾಂಗ್ರೆಸ್ ಪಾರ್ಟಿಯವರು ಅದರಲ್ಲೇ ಓಡ್ತಾರೆ, ಜನತಾ ಪಾರ್ಟಿಯವರು ಅದರಲ್ಲೇ ಓಡ್ತಾರೆ, BJಪಿಯವರು ಅದರಲ್ಲೇ ಓಡಾಡ್ತಾರೆ. ಅದೇ ರೋಡ್ ನಾವು ಹೋಗೋದು. ಅದೊಂದು ನಾವು ಅರಿತುಕೊಳ್ಳೋಣ. ಈಗ SIR ಅಥವಾ ನಾಮಿನೇಷನ್ ಎಲ್ಲ ಸರಿಯಾಗಿ ಆಗೋದು ಎಲ್ಲ ಪಕ್ಷದವರಿಗೂ ಬೇಕು. ಅದು ಕಾಂಗ್ರೆಸ್ ಅವರಿಗಾಗಲಿ, BJಪಿಯವರಿಗಾಗಲಿ, JDS ಅವರಿಗೆ ಸೀಮಿತ ಅಲ್ಲ. ನಮಗೆ ಬೇಕು. ಸಾಮಾನ್ಯ ನಾಗರಿಕರಿಗೆ ನಿಮಗೆ ಬೇಕೋ ಬೇಡೋ ಅದು ನಂಗೆ ಗೊತ್ತಿಲ್ಲ, ನಮಗೆ ಬೇಕು. ಅದು ಬೇಕಾಗಿದ್ದಾಗ ಕೆಲವು ಊಹಾಪೋಹಗಳನ್ನು ಸರಿಪಡಿಸೋದು ಸರ್ಕಾರದ ಕರ್ತವ್ಯ. ನಂಬರ್ 1 ನಾನು ಹೇಳಿದ್ದು, ಇದು CEO ಮತ್ತು CEC ಅವರಿಗೆ ಗೊತ್ತಿದೆಯೋ ಇಲ್ಲೋ? ನೀವು ಹೇಳಿದ್ರವರಿಗೆ ಗೊತ್ತಿದೆ, ವಿಮರ್ಶೆ ಮಾಡಿದ್ದೀರಾ, ಅದನ್ನು ಹಾಕಿ. ಇದಕ್ಕೆ ಅವರದ್ದು ಅಪ್ರೂವಲ್ ಇದೆ ಅಂತ ಹಾಕಿ. ಅದೊಂದಿದ್ರೆ ಸಾಕು, ಅದೊಂದು ಹಾಕಿ ನೀವು. ಸರ್ ಅವರೇ ಲಿಸ್ಟ್ ಕೊಟ್ಟರು ಸರ್, ಹೊಸ ಅಪ್ರೂವಲ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಸರ್. ಅದು ನಮಗೆ ಗೊತ್ತಿಲ್ಲ. ನಾನು ಮತ್ತೆ ಹೇಳ್ತಾ ಇರೋದು, ಸಾಮಾನ್ಯ ಪ್ರಜೆಗೆ ನಾವು ಇಲೆಕ್ಷನ್ ಬಗ್ಗೆ ಯಾವಾಗ ಯೋಚನೆ ಮಾಡ್ತೇವೆ? ಇಲೆಕ್ಷನ್ ಬಂದಾಗ ಮಾತ್ರ. ವರ್ಷ ಇಡೀ ರಾತ್ರಿ ಹಗಲು ನಾವು ಅದರ ಬಗ್ಗೆ ಯೋಚನೆ ಮಾಡೋಕೆ ಸರ್ಕಾರ ನಿಮ್ಮ ಪರವಾಗಿ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಯೋಚನೆ ಮಾಡ್ತಾ ನನಗೆ ಗೊತ್ತಿಲ್ಲ ಅಲ್ಲ. ಇವಾಗ ಆಡಳಿತಾರೂಢ ಪಕ್ಷದವರೇ ಹೇಳ್ತಿರೋ ಪ್ರಕಾರ ಸರ್, ಹಾಗೆ ನಮಗ್ ಗೊತ್ತಿರೋ ಹಾಗೂ ನಮಗ್ ಅವೈಲಬಲ್ ಇರೋ ಮಾಹಿತಿ ಪ್ರಕಾರ ಕೂಡ SIR ಪ್ರಕ್ರಿಯೆಗೂ ಕೂಡ ಇದೊಂದು ಸರ್ಟಿಫಿಕೇಟ್ ಇದ್ರೆ ಸಾಕು ಅನ್ನೋ ರೀತಿಯಲ್ಲಿ ಸುದ್ದಿಗಳ ಹರಿದಾಡ್ತಾ ಇದೆ. ನಿಜ ಆದ್ರೆ ಅಪಾಯ ಹೌದಾ ಅಲ್ವಾ ಅಂತ ಅಧಿಕೃತವಾಗಿ ಅದು ಬರಬೇಕು. ಅಪಾಯ ಹೌದೋ ಅಲ್ವಾ ಅದನ್ನು ಹೇಗೆ ನಾವು ಕಾರ್ಯಾಚರಣೆಗೆ ತಂದಿದ್ದೇವೆ ಅದನ್ನು ಹೊಂದ್ಕೊಂಡಿದೆ. ಈಗ ಇಲೆಕ್ಟ್ರಲ್ ರೋಲಲ್ಲಿ ನಾವು ಹೋಗಬೇಕಾದ್ರೆ ಆರ್ಡಿನರಿ ರೆಸಿಡೆಂಟ್, ಪರ್ಮನೆಂಟ್ ರೆಸಿಡೆಂಟ್ ಬೇಕಾಗಿಲ್ಲ. ಆರ್ಡಿನರಿ ರೆಸಿಡೆಂಟ್ ಬೇಕು. ನಾನು ಹೇಳಿದಾಗೆ ರೋಡ್ ಸೈಡಲ್ಲಿ ನಿದ್ದೆ ಮಾಡ್ಬೋದು, ಮರದ ಕೆಳಗಡೆ ನಿದ್ದೆ ಮಾಡ್ಬೋದು, ಸರಿ, ಯಾರು ಕೂಡ ಆಗ್ಬೋದು. ಅದಕ್ಕೆ PRCನೂ ಬೇಕಾಗಿಲ್ಲ. ಹಾಗಿದ್ದಾಗ ಈ PRC ಅನ್ನೋದನ್ನು ಯಾವ ಆಧಾರದ ಮೇಲೆ ನೀವು ಕೊಟ್ಟಿದ್ದೀರಿ? ಅದಕ್ಕೆ ರೂಲ್ಸ್ ಮಾಡಿದ್ದಾರೆ ಸರ್. ನೀವು ಮಾಡಿದ್ರೆ ಇಲ್ಲಿ ನೀವು ಪ್ರಾಪರ್ಟಿ ಓನರ್ ಆಗಿರಬೇಕು, ಸರ್ಟಿಫಿಕೇಟ್ಸ್ ಅದೆಲ್ಲ ಮಾಡಿದ್ರೆ ಈಗ ಇರೋ ಸರಳತೆಗಿಂತ ಜಾಸ್ತಿ ಗೊಂದಲ ಆಗ್ತದೆ. ಈಗ ನೀವು ಮಾಡಿದ್ದು ನೀವು ಹೇಳ್ತಾ ಇದ್ರೆ ನಾನು ಹೇಳ್ತೇನೆ ಲಿಸ್ಟಲ್ಲಿ ಏನೇನಿದೆ ಅಂತ. ನಂಗೆ ಗೊತ್ತಿರೋ ಪ್ರಕಾರ ಬಾರ್ನ್ ಇನ್ ಕರ್ನಾಟಕ, ಸ್ಟೇಡ್ ಹಿಯರ್, ರೆಸಿಡೆಂಟ್ ಇನ್ ಕರ್ನಾಟಕ ಫಾರ್ ಮೋರ್ ದನ್ 10 years. Yes. Parent or spouse is resident of Karnataka. ಈ 6-7 ವಿಷಯಗಳನ್ನು ನಾವು ನೋಡಿದ್ರೆ ಈಗ ಎಷ್ಟು ಸರಳವಾಗಿದೆ, ಅದಕ್ಕಿಂತ ತುಂಬ ಜಾಸ್ತಿ ಗೊಂದಲ ಆಗಿದೆ. ಇನ್ನರ್ಧದಷ್ಟು ಜನರಿಗೆ ಅರ್ಹತೆ ಹೋಗುತ್ತೆ. ಈಗ ನಾನು ಹೇಳ್ತಾ ಇದ್ದೇನೆ, ವಿದ್ಯಾರ್ಥಿಗಳು ಬರ್ತಾರೆ. ವಿದ್ಯಾರ್ಥಿಗಳು ಬಂದರೆ ಅವರು ಇಲ್ಲಿ ವೋಟ್ ಹಾಕ್ಬೋದು. ನಾನೇ ಕಂಡಕ್ಟ್ ಮಾಡಿದ್ದಿದ್ದೆ ಹಲವಾರು ಕಾಲೇಜುಗಳಿಗೆ, ಯೂನಿವರ್ಸಿಟಿಗಳಿಗೆ ಹೋಗಿ. ನೀವು ನೋಂದಾಯಿಸಿ, ನೀವು ವೋಟ್ ಹಾಕಬೇಕು. ನೀವು ಊರಿಗೆ ಹೋಗಿ ವೋಟ್ ಹಾಕ್ಲಿಕ್ಕೆ ಆಗೋದಿಲ್ಲ, ಅದರಲ್ಲಿ ಹೆಲ್ತ್ ತೆಗೆಸಿ ಇಲ್ಲಿ ಮಾಡಿ. ಯಾರ ಸರ್ಟಿಫಿಕೇಟ್ ಬೇಕು? ಒಂದು ಪ್ರಿನ್ಸಿಪಲ್ ಇನ್ನೊಂದು ಸರ್ಟಿಫಿಕೇಟ್ ಕೊಟ್ಟರೆ ಸಾಕು, ಇವನು ನಮ್ಮ ಯೂನಿವರ್ಸಿಟಿಯಲ್ಲಿ ಅಥವಾ ಹಾಸ್ಟೆಲಲ್ಲಿ ಇದ್ದಾನೆ, ಅಷ್ಟು ಸಾಕು. ಅದು ಬಿಟ್ಕೊಂಡು 10 ವರ್ಷ ಇಲ್ಲಿ ಇದ್ದಿರಬೇಕು. ಈಗ ನಿಮ್ಮ ಪ್ರಕಾರ PRC ಕೊಟ್ಟವರು
ಅದರಿಂದಾಗಿ ಯಾವ ಲಾಭನೂ ಇಲ್ಲ. ಅದರಿಂದಾಗಿ ಗೊಂದಲ ಜಾಸ್ತಿ ಹೊರತು ಯಾವ ಲಾಭನೂ ಇಲ್ಲ. ಶ್ರೀಮಂತ್ ರಾವ್ ನೀವು ಹೇಳೋದು ಸರಿಯಾದ್ರೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ವೀಕ್ಷಕರೊಬ್ರು ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿ ಸರ್, ಈ PRC ವಿಚಾರವನ್ನ ಇಟ್ಕೊಂಡು ಗೊಂದಲ ಹೆಚ್ಚಾಗ್ತಾ ಇದೆಯಾ SIR ಬಗ್ಗೆ, ಅಥವಾ ಇದು ಮಾಡ್ತಾ ಇರೋದು ಅನುಕೂಲ ಆಗುತ್ತಾ ಓಟ್ಗಳನ್ನು ಉಳಿಸ್ಕೊಳ್ಳಿಕ್ಕೆ? ಮೇಡಮ್ ಇವಾಗ ಮಾತ್ರ ದೇಶ ದೃಷ್ಟಿಯಿಂದ ತುಂಬಾ ಒಳ್ಳೇದು ಮೇಡಮ್. ಅದು ಈ ಕಾಂಗ್ರೆಸ್ನವರು ಒಂದು ಕ್ಯಾನ್ಸರ್ ಪಾರ್ಟಿ ಇದ್ದಾಗೆ ದುಶ್ಮನ್ ಕಿದಾರೈ ಅಂದ್ರೆ ದಯವಿಟ್ಟು ಭಾಷೆಯಲ್ಲಿ ಇಡ್ತಾ ಇರ್ಲಿ ತಮಗೆ. ಸರ್ ಐ ಆಮ್ ಡೂಯಿಂಗ್ ಮೈ ಜಾಬ್. ಶ್ರೀಮಂತ್ ಸರ್ ಮಾತನಾಡುವಾಗ ವಿಷಯ ಸೀಮಿತವಾಗಿ ಮಾತನಾಡಿ, ಜಡ್ಜ್ಮೆಂಟ್ ಪಾಸ್ ಮಾಡೋದು ಬೇಡ. ಪ್ರಶ್ನೆ ಇದ್ರೆ ಪ್ರಶ್ನೆ ಹೇಳಿ, ಅಭಿಪ್ರಾಯ ಇದ್ರೆ ಅಭಿಪ್ರಾಯ ತಿಳಿಸಿ. ಜಡ್ಜ್ಮೆಂಟ್ ಟ್ಯಾಗ್ ಗಳು ಕೊಡೋದು ಬೇಡ. ಶ್ರೀಮಂತ್ ಸರ್ ಕೂತ್ಕೊಂಡ್ರೆ ಹೇಗೆ ಮೇಡಮ್? ಯಾವ್ದೋ ದೇಶ ಅಲ್ವಾ ಮುಖ್ಯ ನಮಗೆ? ಬರೀ ಕರ್ನಾಟಕ ಮತ್ತೆ ಬಾಂಗ್ಲಾದೇಶದ ಹೆಂಗೆ ಅಷ್ಟೇನೋ ಬಿಟ್ಟಿದ್ದಾರೆ ಹೇಳಿ. ಕೇಳಿ ಅವ್ರಿಗೆ ಉತ್ತರವನ್ನು ಕೇಳಿ. ಜನರಿಗೂ ಸಾಮಾನ್ಯ ಜನರಿಗೂ ತಪ್ಪು ಮಾಹಿತಿ ಹೇಳ್ಬಾರ್ದು. ರಘು ಸರ್ ಮಾತಾಡಕ್ ಬಿಡ್ಬೇಕು ಅವರಿಗೆ. ಶ್ರೀಮಂತ್ ಸರ್ ಮುಂದುವರಿಸಿ. ಅವ್ರದೊಬ್ಬರಿಗೆ ಮಾತ್ರ ವಾಯ್ಸ್ ಆನ್ ಇರಲಿ, ನಂದು ವಾಯ್ಸ್ ಬೇಡ. ನೀವು ಕುಡ್ರಿ. ಶ್ರೀಮಂತ್ ಅವ್ರದ್ದು ಮಾತ್ರ ವಾಯ್ಸ್ ಇರಲಿ. ವೇಟ್ ಅವ್ರ ಮ್ಯೂಟ್ ಮಾಡಿ ನೇರವಾಗಿ ಫೋನಲ್ಲಿ ಮಾತಾಡಿ. ಶ್ರೀಮಂತ್ ಅವರೇ, ಗಣೇಶ್ ಅಂತ ಹೇಳಿ ಮತ್ತೊಬ್ರು ವೀಕ್ಷಕರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗಣೇಶ್ ಅವರೇ ನಮಸ್ಕಾರ. ಹೇಳಿ ಸರ್. ನಾನು ಹಲವು ವರ್ಷಗಳಿಂದ ತಮ್ಮ ಡಿಬೇಟ್ ನೋಡ್ತಿದ್ದೇನೆ. ಧನ್ಯವಾದ ಸರ್. ಆದ್ರೂ ನನಗೆ ಸ್ವಲ್ಪ ಅಸಮಾಧಾನ ಇದೆ. ನನ್ನದೊಂದು ಸಲಹೆ, ಈ ಹುಟ್ಟಿದ ಮಗುವಿಗೆ 18 ವರ್ಷದ ಮೇಲೆ ಮತದಾನಕ್ಕಾಗಿರ್ತದೆ. ಅದರೊಂದು ಅವರೇ ಪಂಚಾಯತ್ ಅಲ್ಲಿ ಬರ್ಸ್ಬೋದಲ್ಲ. ಮತ್ತೆ 18 ವಯಸ್ಸು ತುಂಬಿದ ಮೇಲೆ ಅವರಿಗೆ ಒಂದು ಮೈನಾರಿಟಿ ಬರುವಂತ ಇದೆಲ್ಲ ಸಾಧ್ಯತೆ ಇರ್ತದೆ. ಇದನ್ನೊಂದು ಸಂವಿಧಾನಾತ್ಮಕವಾಗಿ ಚರ್ಚೆ ಮಾಡ್ಬೋದಲ್ವ ಅಂತ ಹೇಳಿ. ಮತ್ತೆ SIR ಆಗ್ಲಿ ಅಥವಾ ಬೇರೆ ಈ ತರ ಆಗ್ಲಿ ಯಾವುದೇ ಅಲ್ಲ ಸರ್, ಅದು 18 ತುಂಬದ ಮೇಲೆ ವೋಟರ್ ID ಸಿಗುತ್ತೆ, ನೀವು ಹೇಳಿದ ಪ್ರಕಾರವೇ ಸಿಕ್ಬಿಡುತ್ತೆ. ಬಟ್ ಅದರಲ್ಲಿ ಸಾಕಷ್ಟು ಅಕ್ರಮಗಳ ಆಗಿದೆ ಅನ್ನೋ ಕಾರಣಕ್ಕೆ ಪರಿಷ್ಕರಣೆ ಆಗ್ತಾ ಇರೋದು. ಈ ಪರಿಷ್ಕರಣೆ ಬಗ್ಗೆ ಕೆಲವೊಂದಷ್ಟು ಅನುಮಾನಗಳಿರೋದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ಎನಿವೆ ಧನ್ಯವಾದ ಗಣೇಶ್ ಅವರು ಕರೆ ಮಾಡಿದ್ದಕ್ಕೆ. ಇದು ಸರ್, ಇವಾಗಿರೋ ಅನುಮಾನ ಅಥವಾ ಕಾಂಗ್ರೆಸ್ ಕಡೆಯಿಂದ ಸರ್ಕಾರದ ಕಡೆಯಿಂದ ಬರ್ತಾ ಇರುವ ಪ್ರತಿಕ್ರಿಯೆ ಏನಂತಂದ್ರೆ, ಈ ನಾವು ಸರ್ಟಿಫಿಕೇಟ್ ಏನು ಕೊಡ್ತಾ ಇದ್ದೀವಿ ಇದು ಸರ್ಕಾರದ ಅಧಿಕಾರಿಗಳು ಕೊಡ್ತಾ ಇರೋದು, ಕಾಂಗ್ರೆಸ್ ಕಚೇರಿಯಿಂದಲೋ ಅಥವಾ ಕಾಂಗ್ರೆಸ್ ಏಜೆಂಟ್ಗಳೋ ಕಾಂಗ್ರೆಸ್ ಕಾರ್ಯಕರ್ತರೋ ಕೊಡ್ತಿರೋ ಸರ್ಟಿಫಿಕೇಟ್ ಅಲ್ಲ. ಈ ಅಧಿಕಾರಿಗಳು ನಿಮ್ ಸರ್ಕಾರ ಅಂದ್ರೆ ಬಿಜೆಪಿ ಸರ್ಕಾರ ಇರಬೇಕಾದ್ರೂ ಇದ್ದವ್ರೇನೆ, ಈಗಿರೋರು ಈಗಲೂ ಕೂಡ ಅವರೇ ಕಂಟಿನ್ಯೂ ಆಗ್ತಿರೋದು. ಇರೋರು ಎಲ್ಲರೂ ಕೂಡ ಅಕ್ರಮಕ್ಕೆ ಸಾಥ್ ನೀಡೋರು ಅನ್ನೋ ಜಡ್ಜ್ಮೆಂಟ್ ಯಾಕೆ ಬರ್ತಿದ್ದೀರಿ ಅಂತ. ಮೇಡಮ್, ಈಗ ನಾವು ಇದು ರೆಸಿಡೆನ್ಸ್ ಅಂದ್ರೆ ಪರ್ಮನೆಂಟ್ ಸಿಟಿಸನ್ಶಿಪ್ಸ್ ಬಗ್ಗೆ ಮಾತಾಡ್ತಾ ಇರುವಂತದ್ದು. ಇದೇ ನಾನು ಅವಾಗಲೇ ಒಂದು ಎಕ್ಸಾಂಪಲ್ ಕೊಟ್ಟೆ. ಒಂದ್ ನಿಮಿಷ. PRC ಏನಿದೆ ಅವಾಗಲೇ ಒಂದು ಎಕ್ಸಾಂಪಲ್ಸ್ ಕೊಟ್ಟೆ. ಇದೇ ಅಧಿಕಾರಿಗಳು, ನಮ್ಮ ಸರ್ಕಾರನೇ ಆಗ್ಬೋದು, ಯಾವುದೇ ಸರ್ಕಾರ ಆಗ್ಬೋದು, ಇದೇ ಅಧಿಕಾರಿಗಳನ್ನೇ ಕಂದಾಯ ಇಲಾಖೆ ಮೂಲಕ ರೇಷನ್ಸ್ ಕಾರ್ಡ್ ಮಾಡಿದೆ ಅಂತ ಅವಾಗಲೇ ನಿಮ್ಗೆ ಹೇಳಿದೆ. ಇದೇ ಇವಾಗ ಅದೇ ಅಧಿಕಾರಿಗಳೇ ಪರಿಶೀಲನೆ ಮಾಡ್ಬಿಟ್ಟು 14-15 ಲಕ್ಷ ರೂಪಾಯಿ 15 ಲಕ್ಷ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದೆ ಅಂತದ್ದು. ಅವರ ಮೀನ್ಸ್ ವಾಟ್ ಈಸ್ ದಟ್ ಅಥೆಂಟಿಕೇಶನ್ ಏನ್ ಮೇಡಮ್ ಅಲ್ಲಿ? ಹೌ ಡು ವಿ ಟ್ರಸ್ಟ್ ದಮ್? ಈ ಸರ್ಕಾರ ಇವಾಗ ನೀವು ಎಲ್ಲಾ ಗ್ಯಾರಂಟಿಗಳನ್ನ ಪರಿಷ್ಕರಣೆ ಮಾಡ್ತಾ, ಯಾಕೆ ಪರಿಷ್ಕರಣೆ ಮಾಡ್ತಾ ಇದ್ದೀರಾ? ಅರ್ಹ ಮತದಾರರು ಅಲ್ಲ, ಅರ್ಹ ಯಾರು ವೋಟರ್ಸ್ ಇದ್ದಾರೆ, ಯಾರು ಬೆನಿಫಿಷರೀಸ್ ಇದ್ದಾರೆ ಅವರು ಕೊಡಬೇಕು ಅಂತ. SIR ಪ್ರಕ್ರಿಯೆ ಕೂಡ ಅದೇ ತಾನೆ. ಅರ್ಹ ಮತದಾರ ಈ ಶುಡ್ ಕಮ್ ಇನ್ ಟು ದ ಸಿಸ್ಟಮ್ಸ್ ಅಂತ. ಒಬ್ಬ ಅನರ್ಹ ಮತದಾರ ಅವ್ರು ಹೇಳ್ತಾ ಇದ್ರು ಅಲ್ಲಿರೋರೆಲ್ಲ ಬಾಂಗ್ಲಾದೇಶಿಗಳ, ಅಲ್ಲಿರೋರೆಲ್ಲ ನುಸುಳುಕೋರ್, ಒಬ್ಬ ಬರಬಾರ್ದು ಸಿಸ್ಟಮ್ ಒಳಗಡೆ. ನಮ್ಮ ದೇಶದ ಸಂಪತ್ತು ನಮ್ಮ ದೇಶದಲ್ಲಿ ಜನಿಸಿದವರಿಗೆ ಅದು ಯಾವುದೇ ಸಮುದಾಯದಾಗಿರ್ಬೇಕು ಅವ್ರಿಗೆ ಸಲ್ಲಬೇಕು. ಬೇರೆ ದೇಶದವರಿಗೆ ನಮ್ಮ ದೇಶದ ಸಂಪನ್ಮೂಲ ಬೇಡ. ದಿಸ್ ಇಸ್ ನನ್ನ ರಿಸೋರ್ಸಸ್, ನನ್ನ ಕಂಟ್ರಿ ರಿಸೋರ್ಸಸ್. ಮೇಡಮ್ ಏನ್ ಮೇಡಮ್ ಇದರಲ್ಲಿ? ಸರ್ ಕಾಮ್ ಡೌನ್ ಸರ್. ರಘು ದೊಡ್ಡೇರಿ ಸರ್, ಮತ್ತೊಮ್ಮೆ ಮಗದೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಒಬ್ಬರಾದ್ಮೇಲೆ ಒಬ್ರು ಮಾತಾಡೋಣ. ಸಮಯವಾಗಿ ಕೇಳ್ತಾ ಇದೀವಿ. ಅದರಲ್ಲಿ ಈ ತರ ಇರಬೇಕಾದಾಗ ಆ ರಿಸೋರ್ಸಸ್ ನಮ್ಮ ದೇಶದ ಪ್ರಜೆಗಳೇ ಉಪಯೋಗಿಸಬೇಕು. ದಟ್ ಈಸ್ ದ ಕಾನ್ಸ್ಟಿಟ್ಯೂಷನಲ್ ರೈಟ್. ಅದಲ್ಲಿ ನಾವು ಅದನ್ನೇ ಮಾಡಬೇಕು ಅಂತ ಕೇಳ್ತಾ ಇರುವಂತದ್ದು. ಇದರಲ್ಲಿ ಏನ್ ತಪ್ಪದಲ್ಲಿ ನಾವು ಕೇಳ್ತಾ ಇರುವಂತದ್ದು, ವಾಟ್ ಈಸ್ ದ ಟೈಮಿಂಗ್ ಯು ಆರ್ ಗಿವನ್, ವಾಟ್ ಈಸ್ ದ ಟೈಮಿಂಗ್ ಯು ಆರ್ ಬ್ರಿಂಗಿಂಗ್ ದಿಸ್ ಅಂತ. ಮತ್ತೆ ಬೇರೆ ಈಸ್ಟರ್ನ್ ಸ್ಟೇಟ್ಸ್ ಮಾಡ್ಬೇಕಾದಾಗ ಈಸ್ಟರ್ನ್ ಸ್ಟೇಟ್ಸ್ ಬಂದು ಅಂದ್ರೆ ನಮ್ಮ ಅಸ್ಸಾಂ ಬೇರೆ 7 ಸಿಸ್ಟರ್ಸ್ ಇದ್ದಾರೆ ಅಂತದ್ದು, ಅದು ಗಡಿಗಳಿಗೆ ಬೇರೆ ದೇಶದ ಗಡಿಗಳಿಗೆ ಹೊಂದ್ಕೊಂಡಿರುವಂತದ್ದು. ಎಲ್ಲಿ ಡೆಮೋಗ್ರಾಫಿಕ್ ಚೇಂಜ್ ಆಗಿರುವಂತದ್ದು ಬಗ್ಗೆ ಮಾತಾಡ್ತಾ ಇದೀವಿ, ಎಲ್ಲಿ ಅಕ್ರಮ ನುಸುಳುಕೋರರು ಬಂದು ಲ್ಯಾಂಡ್ ಅಕ್ವೈಷನ್ ಮಾಡಿರುವಂತದ್ದು ಮಾಡ್ತಾ ಇದ್ದೀವಿ. ಸರ್ ಒಂದ್ ನಿಮಿಷ ಸರ್, ನಿಮ್ಮ ಅಮಿತ್ ಶಾ ಅವರು ಕಡಲೆಬೀಜ ತಿಂತಾ ಇದ್ದಾರಾ? ಕೇಂದ್ರ ಗೃಹ ಸಚಿವರು ಅಸಂಬದ್ಧ ಗೃಹ ಸಚಿವರಾದಂತ ಅಮಿತ್ ಶಾ ಅವರು ಕಡಲೆಬೀಜ ತಿಂತಾ ಇದ್ದಾರಾ? ಅಂದ್ರೆ ಅವರಿಗೆ ಸಾಮರ್ಥ್ಯ ಇಲ್ವಾ? ಅಮಿತ್ ಶಾ ಅವರಿಗೆ ಸಾಮರ್ಥ್ಯ ಇಲ್ವಾ? ಈ ದೇಶದ ನುಸುಳುಕೋರನ್ನು ತಡೆಯುವಂತ ತಾಕತ್ತಿನ ಅವರಿಗೆ, ತಾಕತ್ತಿನ ಬಿಟ್ಟು ನಿಮ್ಮ ಕೇಂದ್ರ ಗೃಹ ಸಚಿವರಿಗೆ
ತಾಕತ್ತಿಲ್ಲ ಅಂತ ಒಪ್ಕೊಳ್ಳಿ. ನಿಮಗೇನು ಗೃಹ ಸಚಿವರಿಗೆ, ನಿಮ್ಮ ಕೇಂದ್ರ ಗೃಹ ಸಚಿವರಿಗೆ ನುಸುಳುಕೋರರ ತಾಕತ್ತಿಲ್ಲ ಅಂದ್ರೆ ಕೇಂದ್ರ ಸರ್ಕಾರ ಯಾಕೆ ಇದ್ದಾರೆ? ಅವರನ್ನ ಹೊರಗೆ ಬರಕ್ಕೆ ಹೇಳಿ. ಹೌದು, ನುಸುಳುಕೋರರು ಹೇಗೆ ಬಂದಿದ್ದಾರೆ? ರಘು ಸರ್ ವಾಯ್ಸ್ ಹೋಗ್ತಿಲ್ಲ, ರಘು ಸರ್ ವಾಯ್ಸ್ ಹೋಗ್ತಾ ಇಲ್ಲ, ರಘು ಸರ್ ವಾಯ್ಸ್ ಹೋಗ್ತಾ ಇಲ್ಲ, ಎಲ್ಲಾರ್ದು ವಾಯ್ಸ್ ಕಟ್, ವಾಯ್ಸ್ ಕಟ್. ಥ್ಯಾಂಕ್ ಯು. ವಾಯ್ಸ್ ಹೋಗ್ತಾ ಇಲ್ಲ. ವೀಕ್ಷಕರೊಬ್ಬರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ದೂರವಾಣಿ ಸಂಪರ್ಕದಲ್ಲಿರೋರು ಶಿವರಾಮ್ ಸರ್ ನಮಸ್ಕಾರ. ಶಿವರಾಮ್ ಸರ್ ನಮಸ್ಕಾರ. ಧ್ವನಿ ಕೇಳ್ತಾ ಇದ್ರೆ ರೈಟ್, ಬಹುಶಃ ಧ್ವನಿ ಕಟ್ ಆಗಿದೆ. ನಿಮ್ಮಿಬ್ಬರಿಗೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾನು ಬ್ರೇಕ್ ಹೋಗ್ತಾ ಇದ್ದೀನಿ. ಬ್ರೇಕ್ ಇಂದ ಬಂದ ನಂತರದಲ್ಲಿ ಕುಸ್ತಿ ಆಡ್ಲಿಕ್ಕೆ ಅಖಾಡ ಇಲ್ಲ ಇದು. ಇಬ್ಬರಿಗೂ ಹೇಳ್ತಿದ್ದೀನಿ ಸರ್, ವಿಷಯಕ್ಕೆ ಸೀಮಿತವಾಗಿ ಮಾತನಾಡೋ ಪ್ರಯತ್ನ ಮಾಡೋಣ. ಬ್ರೇಕ್ ಆದ್ಮೇಲೆ ಮಾತನಾಡ್ತಾ ಇದ್ವಿ. SIR ಇಂದ ತಪ್ಪಿ ಹೋಗುವ ಮತ ಬ್ಯಾಂಕ್ ಅನ್ನು ಉಳಿಸ್ಕೊಳ್ಳಿಕ್ಕೆ ಇದೀಗ ಈ ಶಾಶ್ವತ ನಿವಾಸಿ ಪ್ರಮಾಣ ಪತ್ರವನ್ನ ಬಳಕೆ ಮಾಡ್ಕೊಳ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಅನ್ನೋ ವಿರೋಧ ಪಕ್ಷಗಳ ಆರೋಪ ಸತ್ಯನ ಸುಳ್ಳ ಅಂತ ಹೇಳಿ. ಇಟ್ನಾಳ್ ಸರ್, ಈಗ ಬಿಜೆಪಿ ಕಡೆಯಿಂದ ಬರ್ತಿರುವ ಮತ್ತೊಂದು ಗಂಭೀರ ಆರೋಪ ಅಂತಂದ್ರೆ ಈ ರೆಸಿಡೆನ್ಸಿ ಅಂತ ಹೇಳಿ ಅಥವಾ ನಾಗರಿಕತ್ವ ಅನ್ನೋದನ್ನ, ಕ್ಷಮೆಯಲ್ಲಿ ಈ ದೇಶದ ಸಿಟಿಸನ್ ಅನ್ನೋದನ್ನ ನಿರ್ಧಾರ ಮಾಡಲಿಕ್ಕೆ ಕೇವಲ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಹಕ್ಕಿರುತ್ತೆ. ರಾಜ್ಯ ಸರ್ಕಾರ ನೀಡುವ ಯಾವುದೇ ಇಂಥ ಸರ್ಟಿಫಿಕೇಟ್ಗಳಿಗೆ ಬೆಲೆ ಇರೋದಿಲ್ಲ, ಮಾನ್ಯತೆಯೂ ಇರೋದಿಲ್ಲ ಅಂತ ನನ್ನ ಅನುಮಾನ ಸರ್. ಆರ್ ದೀಸ್ ಪೊಲಿಟಿಷಿಯನ್ಸ್ ಕ್ಲಬ್ಬಿಂಗ್ ಎವ್ರಿಥಿಂಗ್ ಟುಗೆದರ್? ಅಂದ್ರೆ ಸಿಟಿಸನ್ಶಿಪ್ ಅನ್ನೋದು ಪ್ರತ್ಯೇಕವಾಗಿರುತ್ತೆ, ಈಗ ಇಲ್ಲಿನ ರೆಸಿಡೆಂಟ್ಶಿಪ್ಗೆ ಕೊಡುವಂತಹ ಸರ್ಟಿಫಿಕೇಟ್ ಪ್ರತ್ಯೇಕವಾಗಿರುತ್ತೆ. ಇದೆಲ್ಲವನ್ನ ಮಿಕ್ಸ್ ಮಾಡಿ ತಮ್ಮ ರಾಜಕೀಯ ವಾದಕ್ಕೆ ತಕ್ಕ ಹಾಗೆ ಬಳಕೆ ಮಾಡ್ಕೊಂಡು ಜನರನ್ನ ಗೊಂದಲಕ್ಕೆ ತಳಿತಿದ್ದಾರೆ ಅಂತ. ಭಟ್ ಸರ್ ಹೇಳಿದಂಗೆ ಇದರಿಂದ ಇನ್ನೂ ಹೆಚ್ಚಿನ ಗೊಂದಲ ಏರ್ಪಾಡಾಗುತ್ತೆ ವಿನ ಯಾವುದು ಬಗೆಹರೋದಿಲ್ಲ. ಒಂದು ಮತ್ತೆ ಈ ಪರ್ಮನೆಂಟ್ ರೆಸಿಡೆನ್ಸಿ ಮತ್ತು ಡೊಮಿಸೈಲ್ ಸರ್ಟಿಫಿಕೇಟ್, ಇದ್ರ ವ್ಯತ್ಯಾಸ ಏನು? ಡೊಮಿಸೈಲ್ ಸರ್ಟಿಫಿಕೇಟ್ ಇದ್ದೇ ಇತ್ತಲ್ಲ ಇಷ್ಟು ವರ್ಷಗಳಲ್ಲಿ. ಈಗ ಇನ್ನೊಂದು ಪರ್ಮನೆಂಟ್ ರೆಸಿಡೆನ್ಸಿ ಅಂತ ರಾಜ್ಯ ಸರ್ಕಾರ ಆಗಲಿ ಇಲ್ಲಿನ ಸ್ಥಳೀಯ ರೆವಿನ್ಯೂ ಆಫೀಷಿಯಲ್ಸ್ ಕೊಡೋದು ಬೇರೆ. ಆದರೆ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾನು ಅಂದ್ಕೊಂಡಂಗೆ ಪರ್ಮನೆಂಟ್ ರೆಸಿಡೆನ್ಸಿ ಈಸ್ ಲಿಂಕ್ ಟು ಸಿಟಿಸನ್ಶಿಪ್. ಇಟ್ ಈಸ್ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಸಿಟಿಸನ್ಶಿಪ್. ಹೆನ್ಸ್ ಇಟ್ ಈಸ್ ಅಪ್ಲಿಕೇಬಲ್ ಟು ಫಾರಿನರ್ಸ್. ಪರ್ಮನೆಂಟ್ ರೆಸಿಡೆನ್ಸಿ ಕೊಡೋದು ನೀವು ಇಲ್ಲಿನ ಆರ್ಡಿನರಿ ಸಿಟಿಸನ್ಸ್ಗೆಲ್ಲ, ಇಲ್ಲಿನ ಜನರಿಗೆಲ್ಲ. ಇಲ್ಲಿ ಜನರಿಗೆ ನೀವು ಡೊಮಿಸೈಲ್ ಕೊಡ್ತೀರಿ, ಇವರು ಕರ್ನಾಟಕದಲ್ಲಿದ್ದಾರೆ ಮಹಾರಾಷ್ಟ್ರದಲ್ಲಿ ಇಲ್ಲ ಅಂತೇಳಿ, ಅದು ಡೊಮಿಸೈಲ್ ಆಗುತ್ತೆ. ನೀವು ರೆಸಿಡೆಂಟ್ ಸರ್ಟಿಫಿಕೇಟ್ ಕೊಡೋಕೆ ಬಂದಾಗ ನನ್ನ ಕಾಮನ್ ಸೆನ್ಸಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಏನಪ್ಪ ಅಂದರೆ ಇಟ್ ಹ್ಯಾಸ್ ಟು ರಿಲೇಟ್ ಟು ಫಾರಿನರ್ಸ್ ರಿಸೈಡಿಂಗ್ ಇನ್ ಬ್ಯಾಂಗ್ಳೂರ್ ಆರ್ ಕರ್ನಾಟಕ ಆರ್ ಇನ್ ಇಂಡಿಯಾ. ಈಗ ರಜಾಕ್ ಒಂದು ಮಾತು ಹೇಳಿದ್ರು, ಬಾಂಗ್ಲಾದೇಶಿಗರು ಮಾತ್ರ ಇಲ್ಲಿದ್ದಾರಾ ಅಂತ, ಮುಸ್ಲಿಮರು ಮಾತ್ರ. ಹಂಗಲ್ಲ, ಬಾಂಗ್ಲಾದೇಶದ ಪ್ರಜೆ ಅಂದರೆ ಅಲ್ಲಿ ಅದೊಂದು ಧರ್ಮಕ್ಕೆ ಸಂಬಂಧಪಟ್ಟಂಥ ದೇಶ. ನೇಪಾಲ್ ಮತ್ತು ಭೂತಾನ್, ಇನ್ಫ್ಯಾಕ್ಟ್ ಭೂತಾನ್ ಅಂಡ್ ನೇಪಾಲ್ ಸಬ್ಜೆಕ್ಟ್ಸ್ ಕ್ಯಾನ್ ಅಪ್ಲೈ ಫಾರ್ UPSC ಎಕ್ಸಾಮ್ಸ್ ಇನ್ ಇಂಡಿಯಾ. ಅದು UPSC ಕಾನೂನಲ್ಲೇ ಇದೆ. ಹೀಗಿರುವಾಗ ವಿ ಹ್ಯಾವ್ ಅನ್ ಅರೇಂಜ್ಮೆಂಟ್. ಬಟ್ ಆದರೆ ಅಟ್ ದ ಸೇಮ್ ಟೈಮ್ ಕರ್ನಾಟಕ ಸರ್ಕಾರಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಬಾಂಗ್ಲಾದೇಶದಿಂದ ಬೆಂಗಳೂರಿಗೆ ಬಂದು ವಲಸಿಗರು ಬಂದು ಇಲ್ಲಿ ಸರ್ಕಾರ ಕೆಡವಿ ಬಿಡ್ತಾರೆ ಅನ್ನೋ ಭಯ ಇದೆಯಲ್ಲ, ಇಟ್ ಈಸ್ ರಿಯಲಿ ಟೂ ಫಾರ್ ಫೆಚ್ಡ್. ಅಷ್ಟು ರಿಯಲಿಸ್ಟಿಕ್ ಅಲ್ಲ, ಅದು ಅಷ್ಟು ರಿಯಲಿಸ್ಟಿಕ್ ಅಲ್ಲ. ಅಲ್ಲಿ ಒಂದು ಏನೋ ಒಂದು 10,000 20,000 ಬಂದರೂ ಕೂಡ ಅವರು ಜೀವನೋಪಾಯ ಮಾಡೋಕ್ಕೆ, ಇಲ್ಲಿ ಕಸ ಎತ್ತಿ ಬದುಕೋದಕ್ಕೆ ಬಂದಿರೋ ಜನ ಅವ್ರನ್ನ ಐಡೆಂಟಿಫೈ ಮಾಡಿ ಡಿಪೋರ್ಟ್ ಮಾಡಿ, ಅದು ವ್ಯವಸ್ಥೆ ಇದೆ. ಅವ್ರನ್ನ ಐಡೆಂಟಿಫೈ ಮಾಡಿ ಡಿಪೋರ್ಟ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡಕ್ಕೂ ಪವರ್ಸ್ ಇದಾವೆ, ಮಾಡ್ಬೋದು. ಅದು ಮಾಡಲಿ. ಇಂಟೆಲಿಜೆನ್ಸ್ ಇರೋದಿಲ್ಲ. ಕ್ಷಮೆ ಇರ್ಲಿ ಸರ್, ಒಂದೊಂದು ಲೋಕಲ್ ಪೊಲೀಸ್ ಸ್ಟೇಷನ್ ಮಟ್ಟದಲ್ಲೂ ಕೂಡ ಜವಾಬ್ದಾರಿ ಇರುತ್ತೆ. ಅನೇಕ ಬಾರಿ SIR ವಿಚಾರಕ್ಕೆ ಸಂಬಂಧಪಟ್ಟಂತೆ SIR ವಿಚಾರಕ್ಕೆ, ಅಕ್ರಮ ಬಾಂಗ್ಲಾದೇಶಿ ವಿಚಾರಕ್ಕೆ ಅನೇಕ ಚರ್ಚೆಗಳನ್ನ ಮಾಡಿದೀವಿ, ಅದರಲ್ಲಿ ಎಕ್ಸ್ಪರ್ಟ್ಗಳು ಹೇಳಿದ್ದಾರೆ. ಬಟ್ ಇವಾಗ ಪ್ರಶ್ನೆ ಇರೋದು, ರಾಜು ಗೌಡ್ರೆ, ಕುಮಾರಸ್ವಾಮಿ ಅವರು ತೋರಿಸಿದಂತಹ ಒಂದು ವಿಡಿಯೋದಿಂದ ಈ SIR ಪ್ರಕ್ರಿಯೆ ಬಗ್ಗೆ ಅನುಮಾನಗಳು ಹುಟ್ಲಿಕ್ಕೆ ಪ್ರಾರಂಭವಾಯಿತು. ಈ PRC ಕೂಡ ಅಂಥದ್ದೇ, ಅಂದ್ರೆ ಈ ಗುಂಪಾಗಿ ಕರ್ಕೊಂಡು ಬಂದು ಅಕ್ರಮ ಮತದಾರರನ್ನೆಲ್ಲ ಸಕ್ರಮ ಮಾಡಲಿಕ್ಕೆ ಇದು ಒಂದು ಅಸ್ತ್ರ ಅನ್ನೋ ಆರೋಪದವರೆಗೂ ಬಂದು ನಿಂತಿದೆ. ಬೇಸಿಕ್ ಪ್ರಶ್ನೆ ಬಹುಶಃ ರಜಾಕ್ ಅವರು ಕೂಡ ಮಾತಿನ ಮಧ್ಯ ಕೇಳಿದ್ರು, ರಾಮನಗರ ನಿಮ್ಮ ಫೋಟೋನೇ ಸರ್, ನಿಮಗೆ ಗೊತ್ತಿಲ್ಲದ ಪ್ರದೇಶ, ನಿಮಗೆ ಪ್ರವೇಶ ಅಂದರೆ JDSನವ್ರಿಗೆ ನಾನು ಹೇಳ್ತಾ ಇರೋದು, ನಿಮಗೆ ಪ್ರವೇಶ ಇಲ್ಲದ ಪ್ರದೇಶ ಅಲ್ಲ. ರಾಮನಗರದಂಥ ಜಿಲ್ಲೆಯಲ್ಲಿ ನಿಜವಾಗ್ಲೂ ಬಾಂಗ್ಲಾದೇಶದಿಂದ ಬಂದಿರುವಂತಹ ಅಕ್ರಮ ನಿವಾಸಿಗಳು ಇದ್ದಾರೆ ಅಂತಂದ್ರೆ ಕೇವಲ ಮೀಡಿಯಾ ಸ್ಟೇಟ್ಮೆಂಟ್ ಕೊಡೋದಷ್ಟೇ ಕುಮಾರಸ್ವಾಮಿ ಅವ್ರ ಕರ್ತವ್ಯನ, JDS ಪಕ್ಷದ ಕರ್ತವ್ಯ ಅಷ್ಟೇನಾ? ಅಷ್ಟಕ್ಕೆ ಸೀಮಿತನಾ ಅವರ ಪವರ್ಸು? ಕುಮಾರಸ್ವಾಮಿ ಅವ್ರು ಅರೆಸ್ಟ್ ಮಾಡಕ್ ಅಧಿಕಾರ ಇದೆಯಾ?
ಕೇಂದ್ರ ಸಚಿವರು ಸರ್, ಕೇಂದ್ರ ಗೃಹ ಸಚಿವರು ಬಹುಶಃ ಜಾಸ್ತಿ ಕಾಂಟ್ಯಾಕ್ಟ್ ರಾಜ್ಯ ನಾಯಕರಿಗಿಂತ ಅವರಿಗೆ ಇರಬೇಕು. ಅರ್ಥ ಮಾಡ್ಕೊಳ್ಳಿ, ಅರೆಸ್ಟ್ ಮಾಡೋ ಅಧಿಕಾರ ಕುಮಾರಸ್ವಾಮಿ ಅವರಿಗೆ ಅದನ್ನೇ ಮಾಡಿದವರು. ಒಂದ್ ನಿಮಿಷ, ನೀವು ಮಾತಾಡ್ತೀರ, ನಾನು ಮಾತಾಡಲ್ಲ. ಪ್ರಶ್ನೆ ನಂದು, ನೀವು ಉತ್ತರ ಕೊಡ್ತೀರ, ನೀವು ಕೊಡಿ. ಅದನ್ನೇ ಹೇಳ್ತಾ ಇರೋದು. ಸ್ಮಿತಾ ಅವ್ರ ಹತ್ರ ಮಾತಾಡ್ತಾ ಇದ್ದೀನಿ. ನೀನೇನು ತಪ್ಪ ಉತ್ತರ ಕೊಡಕ್ ನಾನು ರಘು ಅಲ್ಲ. 40 ವರ್ಷ ಅಲ್ಲ, ನಾನು ರಘು ಅಲ್ಲ. 70 ವರ್ಷದಿಂದ ದೇಶ ಆಳಿದೀವಿ ಅಂತ. ಅದಕ್ಕೆ ಸುರಕ್ಷಿತವಾಗಿತ್ತು. ನೀವು ಬಂದ್ಮೇಲೆ ಎಲ್ಲ ಕಳ್ತನ ಆಗಿರೋದು. ನಾವು ಬಂದ್ಮೇಲೆ ಭಾರತ ದೇಶದಲ್ಲಿ ಹುಟ್ಟಿಲ್ವಾ? ಅಲ್ಲ, ಭಾರತ ಬೇಕು ಅಂತ ಸರಿಯಾಗಲ್ಲ ಇದು. ರಾಜಕೋಟ್ರ ವಿಷಯಕ್ಕೆ ಬನ್ನಿ. ಕುಮಾರಸ್ವಾಮಿ ಅವರು ರಿಪೋರ್ಟ್ ಮಾಡಿದ್ದಾರೆ ನೋಡಿ ಸ್ವಾಮಿ, ಈ ವಿಡಿಯೋದಲ್ಲಿರೋ ಬಾಂಗ್ಲಾದೇಶಿಗರ ತರ ಕಾಣ್ತಾ ಇದ್ದಾರೆ, ದಯವಿಟ್ಟು ಅದನ್ನ ಬಾಂಗ್ಲಾದೇಶಿಗರ ತರ ಕಾಣ್ತಾ ಇದ್ದಾರೆ, ದಯವಿಟ್ಟು ಆ ವಿಡಿಯೋನೇ ತೋರಿಸಿದ್ದಾರೆ. ಅವ್ರು ಯಾರು ಅಂತ ಹುಡುಕಿ ಬಾಂಗ್ಲಾದೇಶಿಗರಾದ್ರೆ ಕಳಿಸ್ಕೊಡಿ ಅಂತ ನೆನ್ನೆ ಇವತ್ತು ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ. MDH ದಮ್ ಹಾಲು, ದಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDH ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ, ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್.